ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯನೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿದುರ ಧೃತರಾಷ್ಟ್ರನಿಗೆ ಅನೇಕ ರೀತಿಯ ಉಪದೇಶದ ಮಾತುಗಳನ್ನು ಹೇಳ್ತಾ ಇದ್ದದ್ದು ಅವನೇನು ನನಗೆ ಹೇಳಲಿಕ್ಕೆ ಗೊತ್ತಿದೆ ಅಂತ ಹೇಳಿದ್ದಲ್ಲ. ರಾತ್ರಿಡೀ ನಿದ್ದೆ ಬರಲಿಲ್ಲ ಅಂತ ಧೃತರಾಷ್ಟ್ರ ಭಯದಿಂದ ಸಂಜಯ ಬೇರೆ ಸರಿಯಾಗಿ ಹಿಂದಿನ ದಿವಸ ಪಾಂಡವರ ಸಂಧಾನ ಏನಾಯಿತು ಅನ್ನೋದನ್ನು ತಿಳಿಸದೆ ಎಲ್ಲರ ಮುಂದೆ ಹೇಳ್ತೇನೆ, ಈಗೇನು ಹೇಳಲಿಕ್ಕಾಗಲ್ಲ ಅಂತ ಹೇಳಿ ಹೋದದ್ರಿಂದ ಅವನಿಗೆ ಕಾಡ್ಲಿಕ್ಕೆ ಶುರುವಾಯಿತು. ಅದಕ್ಕಾಗಿ ವಿದುರನನ್ನು ಕರೆದು ಮಾತಾಡುವಾಗ ವಿದುರ ಅನೇಕ ವಿಷಯಗಳನ್ನು ಮಾತಾಡ್ತಾ ಇದ್ದ. ಅದರಲ್ಲಿ ಅವನು ಹೇಳ್ತಾ ಬಂದದ್ದು ಪುನರ್ನರೋ ಮ್ರಿಯತೆ ಜಾಯತೆ ಚ. ಮನುಷ್ಯ ಅಂತ ಅನ್ನಿಸಿಕೊಂಡವನು ಮತ್ತೆ ಹುಟ್ಟುತ್ತಾನೆ, ಮತ್ತೆ ಸಾವನ್ನು ಅನುಭವಿಸ್ತಾನೆ. ಅದು ಚಕ್ರ. ಒಬ್ಬ ಸತ್ತ ಅಂದ್ರೆ ಅವನ ಕತೆ ಮುಗಿಯಿತು ಅಂತ ಕೇವಲ ಆ ರೂಪದಲ್ಲಿ ಮುಗಿಯಿತಷ್ಟೇ. ಸ್ಟೋರಿ ಅಭಿ ಬಾಕಿ ಹೇ. ಅವನ ಈಗಂತೂ ಇಷ್ಟಿದೆಯಲ್ಲ ಕೆಲಸಗಳು, ಕರ್ಮಾಂಗಗಳು, ಅದನ್ನು ನಾನು ಅನುಭವಿಸ್ಲಿಕ್ಕೆ ಮತ್ತೆ ಬರಲೇಬೇಕು. ಅದರಿಂದಾಗಿ ಪುನಃ ನರೋ ಮ್ರಿಯತೆ ಪುನಃ ನರೋ ಜಾಯತೆ. ಮತ್ತೆ ಹುಟ್ಟುತ್ತಾನೆ, ಮತ್ತೆ ಸಾಯ್ತಾನೆ, ಮತ್ತೆ ಹುಟ್ಟುತ್ತಾನೆ, ಮತ್ತೆ ಸಾಯ್ತಾನೆ. ಇದೊಂದು ಚಕ್ರ. ಯಾರಿಗೂ ಒಂದೇ ಜನ್ಮದಲ್ಲಿ ನರಕವೂ ಆಗುವುದಿಲ್ಲ, ಅಂದರೆ ಹುಟ್ಟದಂತಹ ದುಸ್ಥಿತಿಗೂ ಹೋಗಲ್ಲ. ಒಂದೇ ಜನ್ಮದಲ್ಲಿ ಮೋಕ್ಷ ಆಯಿತು, ಇನ್ನು ದೇವರ ಹತ್ರ ಹೋಗಿ ಆಯ್ತು, ಇನ್ನು ವಾಪಸ್ ನಾವು ಹೇಳೋದಿದೆ ಹಾಗೆ. ಹೋಗಿ ಯಾರೋ ಪಾಪ ಚಿಕ್ಕ ಮಕ್ಕಳಿಗೆ ಕೇಳುವಾಗ ಅವರು ದೇವ್ರ ಹತ್ರ ಹೋದ್ರು ಅಂತ ಹೀಗೆ ಹೇಳುತ್ತೇವೆ. ಅದರ ಅಭಿಪ್ರಾಯ ಏನಂದ್ರೆ ದೇವ್ರು ಕರ್ಕೊಂಡ ಹೌದು, ಅಂದ್ರೆ ತನ್ನ ಹತ್ರ ಕರ್ಕೊಂಡಲ್ಲ, ಮತ್ತೊಂದು ಶರೀರಕ್ಕೆ ಹಾಕ್ಲಿಕ್ಕೆ ಕರ್ಕೊಂಡು ಹೋದ ಅಂತ ಅಷ್ಟೇ ಅರ್ಥ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅತ್ಯಂತ ಬಲಿಷ್ಠರಾದ ಸಿದ್ಧಿ ಪಡೆದಂತಹ ದೊಡ್ಡವರು ಕೂಡ ಅನಂತ ಜನ್ಮ ಎತ್ತಿದ ಮೇಲೇನೆ ಅವರು ಕೂಡ ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದಿ ಭಗವಂತನ ಹತ್ತಿರದ ಲೋಕದಲ್ಲಿ ವಾಸಿಸ್ಲಿಕ್ಕಾಗುವುದು. ಇನ್ನು ಸಾಮಾನ್ಯರಾದ ನಮ್ಮ ಪಾಡೇನು ಮತ್ತೆ 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 ಹುಟ್ಟು ಸಾವು ಅನ್ನೋದು ಈ ಚಕ್ರ. ಇದರಿಂದ ಬಿಡಿಸಿಕೊಳ್ಳಬೇಕು ಅನ್ನುವ ಪ್ರಯತ್ನ ಮೊದಲನೇ. ಈಗ ಒಂದು 10 ಮನುಷ್ಯನಷ್ಟು ದೂರದ ಕೊಳವನ್ನ ಈಜ್ಬೇಕಾಗಿದೆ, ಇಲ್ಲಿಂದಲೂ ಬಡಿಬೇಕು. ಅಲ್ಲಿ ಹತ್ರ ಹೋದ್ಮೇಲೆ ಬಡಿದ್ರೆ ಸಾಕು ಅಂದ್ರೆ ಹತ್ರ ಹೋಗುದಲ್ಲ, ಮೊದಲೇ ಉಳಿದವ್ರು ಎತ್ತಿ ಹಾಕಬೇಕಾಗುತ್ತೆ. ಅದರಿಂದಾಗಿ ಈಜಿನ ಮೊದಲ ಮೆಟ್ಟಿಲಿಂದ ಈಜುವುದಿದೆಯಲ್ಲ, ಆ ಪ್ರಯತ್ನ ಮೊದಲನೇ ಮೆಟ್ಟಿಲಿಂದಲೂ ಇರಬೇಕು. ಆ 10 ಮನುಷ್ಯನಷ್ಟು ದೂರದ ದಾರಿಯನ್ನ ಕ್ರಮಿಸ್ಲಿಕ್ಕೆ ಕೊನೆಗೆ ಪ್ರಯತ್ನ ಮಾಡಿದ್ರೆ ಸಾಕು. ಅಲ್ಲಿ ತನಕ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಹೀಗಾಗುತ್ತೆ, ಹಾರಿದ ಫೋರ್ಸಿಗೆ ಸ್ವಲ್ಪ ದೂರ ಹೋಗುತ್ತೆ. ಈಜು ಗೊತ್ತಿದ್ರೆ ಹಾರಿದ ಫೋರ್ಸಿಗೆ ಸ್ವಲ್ಪ ದೂರ ಹೋಗುತ್ತೆ. ಆಮೇಲೆ ದೂರ ಹೋದ್ಮೇಲೆ ಇನ್ನೂ ಅದು ದೂರ ಇದೆ, ಅಲ್ಲಿಗೆ ಹೋಗಿ ಆಯ್ತು ಅಂತ ಅನ್ಕೊಂಡು ಕೈಕಾಲು ಬಿಟ್ಟ ಅಂದ್ರೆ ಆಮೇಲೆ ಕೈಕಾಲು ಕಟ್ಟಬೇಕಾಗತ್ತೆ. ಯಾವುದಕ್ಕೂ ಅವನಿಗೆ ಎದ್ದೇಳಲಿಕ್ಕೆ ಆಗದೆ ಇರುವ ಸ್ಥಿತಿ ಬರುತ್ತೆ. ಅದರಿಂದ ಈಜು ಅನ್ನೋದು ಅಥವಾ ಯಾವುದೇ ಜೀವನದ ಕೆಲಸ ಅನ್ನೋದು ಮೊದಲ ಮೆಟ್ಟಿಲಿನಿಂದಲೇ ನಿರಂತರ ಪ್ರಯತ್ನ ಇರುತ್ತೆ. ಹೇಗೋ ಅವನು ಹುಟ್ಟಿಸಿದಾನೆ, ಅವನೇ ಕರ್ಕೊಂಡು ಹೋಗ್ತಾನೆ, ಅವನೇ ಬೀಳಿಸ್ತಾನೆ, ಅವನೇ ಇಳಿಸ್ತಾನೆ. ಇದೆಲ್ಲ ನಮ್ಮ ಕೈಲಾಗದೆ ನಾವು ಹೇಳುವ ಏನು ಅಸಹಾಯಕತೆಯ ಮಾತುಗಳು ಹೊರತು ಭಗವಂತ ಇದನ್ನು ಮೆಚ್ಚಲ್ಲ. ಅವನಿಗೆ ಸಂಬಂಧಪಟ್ಟ ಪುರುಷಾರ್ಥವನ್ನು ಸಂಪಾದಿಸ್ಲಿಕ್ಕೆ ಪುರುಷ ಅವನಾದ್ರಿಂದಾಗಿ, ಅರ್ಥ ಬೇಕಿರುವುದು ಅವನಿಗೆ ಆದ್ರಿಂದಾಗಿ ಅವನೇ ಆ ಪುರುಷಾರ್ಥ ಅಂದ್ರೆ ಪ್ರಯತ್ನವನ್ನು ಮಾಡಬೇಕು. ಆ ಪ್ರಯತ್ನ ಮಾಡುವುದರಿಂದ ಮನುಷ್ಯ ಹುಟ್ಟಿ ಬರುವುದು ಅಂತ ಅನ್ನೋದು ಅವನಿಗೆ ದೇವರು ಬೇಕು ಅಂತ ಕೊಟ್ಟದ್ದು. ಮತ್ತೆ ಹುಟ್ಟುವುದು ಮತ್ತೆ ಸಾವು ಅನ್ನೋದೇನಿದೆ ಮಧ್ಯದಲ್ಲೇ ಅವನಿಗೆ ಹೇಗೂ ಏನಾಗತ್ತೆ ಅಂತ ಗೊತ್ತಿದ್ದ, ಅದರಿಂದಾಗಿ ಕರ್ಕೊಂಡು ಹೋಗಿ ಒಂದೇ ಸರ್ತಿಗೆ ಸೆಟ್ಲ್ ಮಾಡಿ ಬಿಡ್ಬೋದಲ್ವಾ ಅಂದ್ರೆ ಆಮೇಲೆ ಅನ್ಸುತ್ತೆ, ಅಯ್ಯೋ ಇಷ್ಟು ಬೇಗ ಕರ್ಕೊಂಡು ಬಂದ್ಬಿಟ್ರ. ಉಳಿದವರಲ್ಲಿ ಇನ್ನು ಎಷ್ಟೊತ್ತು ಆಡ್ತಿದ್ದಾರೆ, ಎಷ್ಟೊತ್ತು ಸಂಸಾರದಲ್ಲಿ ಕುಣಿತಾ ಇದ್ದಾರೆ, ಎಷ್ಟು ಜಾಸ್ತಿ ಸಾಧನೆ ಮಾಡಿ ಹೆಚ್ಚಿನ ಸೌಖ್ಯವನ್ನು ಅನುಭವಿಸ್ಲಿಕ್ಕೆ ಸಮಯ ಸಿಕ್ಕಿದೆ. ನನ್ನ ಸಮಯದ ಲಿಮಿಟೇಷನ್ ಇಷ್ಟೇ ಆಗೋಯ್ತು, ಸಾಧನೆ ಮಾಡ್ಲಿಕ್ಕಾಗಲಿಲ್ಲ, ಸುಮ್ಮನೆ ಹೊರಗೆ ಬಂದದ್ದಾಯ್ತು ಆಟದಿಂದ ಬೇಗ. ಆದರೆ ಆಟದಲ್ಲಿ ಪಾಯಿಂಟ್ಸ್ ಬರಲಿಲ್ಲ, ಆಟದಲ್ಲಿ ಬೇಕಿರುವ ನಾವು ಯಾವುದೋ ಒಂದು
ಲೆವೆಲ್ ರೀಚ್ ಆಗಬೇಕಾದ ಸೌಖ್ಯವನ್ನ ಅನುಭವಿಸ್ಲಿಕ್ಕಿಲ್ಲ. ಅವನ ಯೋಗ್ಯತೆಗೆ ತಕ್ಕಂತೆ ಸುಖ ಇರುತ್ತೆ, ಆದ್ರೆ ಆ ಯೋಗ್ಯತೆಯಲ್ಲಿ ಆ ಸುಖವನ್ನ ಪಡೆಯುವುದಕ್ಕೂ ಒಂದು ಆನಂದ ವೃದ್ಧಿ ಅಂತಿದೆ. ಪೂರ್ಣ ಪ್ರಮಾಣದ ಅದೇ ಯೋಗ್ಯತೆಯಲ್ಲೇ ಹಾಲಷ್ಟೇ ಇದ್ರೂ ಕೂಡ ಅದು ಕುದ್ದಾಗ ಹೇಗೆ ಅದರಲ್ಲಿ ನೊರೆ ಬಂದು ಅದರ ಕೆನೆ ಅನ್ನುವುದು ಎತ್ತರಕ್ಕೆ ಇಡೀ ಪಾತ್ರೆ ತುಂಬಿದಾಗ ಕಾಣುತ್ತೋ, ಹಾಗೆ ಅವನ ಹೃದಯದ ಜೀವದ ಸ್ವರೂಪವೇ ವಿಕಾಸಗೊಂಡು ಅವನು ಹೆಚ್ಚಿನ ಸುಖವನ್ನು ಅನುಭವಿಸಿದಾಗ ಆಗುತ್ತೆ. ಇಲ್ಲ ಅಂದ್ರೆ ಊಟ ಮಾಡಿ ಬಂದವನಿಗೆ ರಸಪೂರಿ ಹಣ್ಣಿನದ್ದು ರಸಾಯನ ಕೊಟ್ಟು ತಿನ್ನು ಅಂತ ಕೊಟ್ರೆ ಅವನಿಗೆ ಇಷ್ಟ ಹೌದು, ಆದ್ರೆ ಹೊಟ್ಟೆ ತುಂಬ ತುಂಬಿದೆ ಅಂದ್ರೆ ಅದನ್ನ ಚಪ್ಪರಿಸಿ ತಿನ್ಲಿಕ್ಕಾಗಲ್ಲ. ಸುಮ್ಮನೆ ಸ್ವಲ್ಪ ತಿಂದ, ಅದೇ ತುಂಬಾ ಇಷ್ಟಪಡೋನು, ಅದ್ರ ಜೊತೆಗೆ ಅವನಿಗೆ ಅದರ ಹಸಿವು ಆಗಿದೆ, ಅವನು ಅದನ್ನ ಚಪ್ಪರಿಸಿ ತಿನ್ನುವುದು ಗೊತ್ತಿದೆ ಅವನಿಗೆ, ಅವನು ಚಪ್ಪರಿಸಿಕೊಂಡು ಕೈ ಬೈ ಎಲ್ಲ ಮಾಡ್ಕೊಂಡು ತಿನ್ನುವಾಗ ಎದುರುಗಡೆ ಅವನಿಗೆ ಅನ್ಸುತ್ತೆ, ಛೆ ನಾನೇನು ಮೊದಲೇ ಊಟ ಮಾಡಿ ಬಂದ್ಬಿಟ್ಟೆ, ಏನೋ ಅರ್ಜೆಂಟಿಗೆ, ಇದಿದ್ರೆ ಇನ್ನೂ ಚಪ್ಪರಿಸಿ ಆನಂದವಾಗ್ತೇನೆ, ತಿನ್ಬೇಕು ಅಂತಿದೆ ಮನಸ್ಸಲ್ಲಿ, ಆದ್ರೆ ಹೊಟ್ಟೆ ಕೇಳಲ್ಲ, ದೇಹಕ್ಕೆ ಶಕ್ತಿ ಇಲ್ಲ ಅಂತ ಅನಿಸ್ತಾ, ಅದನ್ನು ಅರಗಿಸಿಕೊಳ್ಳುವ ಶಕ್ತಿ ನನಗಿಲ್ಲ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಹೇಗೋ ಹಾಗೆ ಪುನರ್ನರೋ ಹೀಯತೆ ವರ್ಧತೆ ಚ, ಕೆಲವು ಕಾಲಕ್ಕೆ ಒಂದಿಷ್ಟು ವಸ್ತುಗಳನ್ನು ಕಳ್ಕೊಳ್ತಾನೆ. ಹೀಯತೆ ಸಂಪತ್ತನ್ನು ಕಳ್ಕೊಳ್ತಾನೆ, ಸ್ಥಾನವನ್ನು ಕಳ್ಕೊಳ್ತಾನೆ, ಆತ್ಮೀಯರನ್ನು ಕಳ್ಕೊಳ್ತಾನೆ, ಅಥವಾ ಬಂಧುಗಳನ್ನು ಕಳ್ಕೊಳ್ತಾನೆ. ಏನೋ ಯಾವುದೋ ಒಂದು ರೀತಿಯಿಂದ ಒಂದು ವಸ್ತುಗಳು ಕೆಲವು ಕಾಲಕ್ಕೆ ಅವನಿಗೆ ತ್ರಾಸವಾಗ್ತಾ ಬರುತ್ತೆ. ಎಲ್ಲ ಇದ್ರೂ ಆನಂದ ಇಲ್ಲ ಅಂತಿರುತ್ತೆ. ನರೋ ವರ್ಧತೇಚ, ಚಂದ್ರ ಅಮಾವಾಸ್ಯೆಯ ಕೃಷ್ಣ ಪಕ್ಷ ಬಂದಾಗ ಕ್ಷೀಣವಾಗ್ತಾ ಬರ್ತಾನೆ. ಬೇಡವೇ ಬೇಡ, ಈ ಚಂದ್ರನ ಪೋಸ್ಟ್ ಬೇಡ, ಎಂಥದ್ದು ಬೇಡ, ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಕಲೆಗಳನ್ನು, ನಾನು ಇರುವುದೇ ಇಲ್ಲ ಅಂತ ಅವನು ಹೊರಟೋಗಿದ್ದ ಅಂದ್ರೆ ಮುಂದೆ ಪೂರ್ಣ ಚಂದ್ರ ಬರ್ತಾನೆ ಇರಲಿಲ್ಲ. ಮತ್ತೂ ಒಂದು ಸಂಗತಿ ನಮ್ಗೆ ಗೊತ್ತಿರಬೇಕಾದ್ದು, ಆ ಕಲೆ ಹೋಯ್ತಲ್ಲ, ವಸ್ತುತ ಚಂದ್ರ ಹೋಗ್ಲಿಲ್ಲ, ಚಂದ್ರನ ಕಾಣಿಸುವ ಬೆಳಕು ಮಾತ್ರ ನಮ್ಗೆ ಮರೆ, ಇನ್ನೊಂದು ಕಡೆಗಿದೆ, ಅದು ನಮ್ಗೆ ಮರೆ ಆಯ್ತಷ್ಟೇ. ವಸ್ತುತಃ ಬೆಳಕಿದ್ದೇ ಇರುತ್ತೆ, ನಮ್ಗೆ ಮಾತ್ರ ಕರೆ 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 ಹೋಗಿ 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 ಬರೀ ಕರಿ ಕಾಣುತ್ತೆ. ವಸ್ತುತಃ ಚಂದ್ರ ಆಗ್ಲೂ ಇದೆ. ಹಾಗೆ ಶರೀರಗಳು ಬರ್ತಾವೆ ಹೋಗ್ತವೆ, ಬರ್ತಾವೆ ಹೋಗ್ತವೆ, ವಸ್ತುತಃ ಜೀವ ನಿರಂತರ ಇದ್ದೇ ಇದೆ. ಹೀಯತೆ ವರ್ಧತೇಚ, ಒಂದು ಕಾಲದಲ್ಲಿ ಆನೆ ಮೇಲೆ ಒಂದು ಕಾಲದಲ್ಲಿ ಆನೆ ಮೇಲಿರಿಸುವೆ, ಮತ್ತೊಂದು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ. ದಾಸರು ಹೇಳಿದ್ದು, ಒಂದ್ ಕಾಲದಲ್ಲಿ ಆನೆ ಮೇಲೆ ಮೆರವಣಿಗೆ, ಆಹಾ ಏನು ಅದ್ಭುತ ಅಂತ ಖುಷಿಪಟ್ಟು ಸ್ವಲ್ಪ ದಿವಸದಲ್ಲಿ ಎಲ್ಲ ಸಂಪತ್ತು ಕಳ್ಕೊಂಡು ಬರಿಗಾಲಲ್ಲಿ ಪಾದಯಾತ್ರೆ ಮಾಡಬೇಕಾದ ಪ್ರಸಂಗ ಬರುತ್ತೆ. ಏನು ಸಂಪತ್ತೇ ಇಲ್ಲ ಅನ್ನುವ ದುಸ್ಥಿತಿ ಬರುತ್ತೆ. ಅಂತ ಸ್ಥಿತಿಯನ್ನೂ ಕೂಡ ಎದುರಿಸ್ಲಿಕ್ಕೆ ನಾವು ತಯಾರಿರ್ಬೇಕು. ಪುನರ್ನರೋ ವರ್ಧತೆ ಹೀಯತೆ ಚ, ಕೆಲವು ಕಾಲಕ್ಕೆ ನಾಶವಾಗುತ್ತೆ, ಕೆಲವು ಕಾಲಕ್ಕೆ ವೃದ್ಧಿ ಆಗುತ್ತೆ. ಆಮೇಲೆ ಪುನರ್ನರೋ ಯಾಚತಿ ಯಾಚ್ಯತೆ ಚ, ಕೆಲವು ಕಾಲದಲ್ಲಿ ಬೇಡಬೇಕಾಗತ್ತೆ, ಕೆಲವು ಕಾಲದಲ್ಲಿ ಬೇಡಿದವರಿಗೆ ಕೊಡಬೇಕಾಗತ್ತೆ. ಬೇಡುವುದು ಕೊಡುವುದು ಅನ್ನೋದು ಕೂಡ ಬಂದು ಹೋಗುವಂತಹ, ನಾನು ಯಾವಾಗಲೂ ಕೊಟ್ಟ ಅಭ್ಯಾಸ ತಗೊಂಡ ಅಭ್ಯಾಸ ಇಲ್ಲ ಅಂತ ತುಂಬಾ ಹಾರಾಡ್ತಿರ್ತಾರೆ. ದುಸ್ಥಿತಿ ಒಂದು ದಿವಸ ಬರುತ್ತೆ, ಇದ್ದ ಸಂಪತ್ತು ನಷ್ಟವಾಗಿ ಕೇಳಲೇಬೇಕಾದ ಅನಿವಾರ್ಯತೆ ಬರುತ್ತೆ. ಏನಿಲ್ಲ ಅಂದ್ರೂ ಕೊನೆ ಪಾಪ ಪ್ರಾಯಶ್ಚಿತ್ತ ಹೇಳ್ತಾರೆ. ಒಂದು 4 ಶನಿವಾರ, ಶ್ರಾವಣ ಶನಿವಾರ ಹೋಗಿ ಮನೆ ಮುಂದೆ ಬಾಗಿಲು ಪಡೆದು ಬನ್ನಿ, ಇಲ್ಲ ಅಂದ್ರೆ ನಿಮಗೆ ಈ ದೋಷ ಪರಿಹಾರ ಆಗಲ್ಲ ಅಂತ. ಅವನ ಹತ್ರ ಎಲ್ಲ ಇದೆ, ಬೇಡುವ ಪರಿಸ್ಥಿತಿಯೇ ಇಲ್ಲ ಅವನಿಗೆ. ಆದ್ರೆ ಅವ್ರು ಹೇಳ್ತಾರೆ, ಮನೆ ಅನ್ನ ಊಟ ಮಾಡಿದ್ರೆ ನಿಮ್ಗೆ ಈ ರೋಗ ಪರಿಹಾರ ಆಗಲ್ಲ. ನಿಮಗೊಂದು ಒಳಗಿನಿಂದ ಅದರ ಪೂರ್ತಿ ಅಂದ್ರೆ ಅದು ಅಹಂಕಾರ ಬಿಡುವುದು ಅನ್ನೋದು ತಾತ್ಪರ್ಯ. ಇನ್ನೊಬ್ಬರ ಹತ್ರ ಬೇಡಬೇಕು ಅಂತಂದಾಗ್ಲೂ ತುಂಬಾ ಕಷ್ಟ. ಅದು ಬೇಡುವುದು ಅನ್ನೋದು ಇದೆಯಲ್ಲ, ನಾವು ಛೀ ಹೋಗು ಅಂತ ಬೈತೇವೆ ಬೀದಿಯಲ್ಲಿದ್ದವರಿಗೆ, ಅವರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಆಮೇಲೆ. ಆದ್ರೆ ಆ ಸ್ಥಿತಿಯಲ್ಲಿ ನಮ್ಗೆ ಅದೇ ಕಲ್ಪನೆ ಬಂದಾಗ ಹೇಗಿರುತ್ತೆ, ಅಥವಾ ನಿಜವಾಗ್ಲೂ ಕೆಲವರು ಕಷ್ಟದಲ್ಲಿರ್ತಾರೆ, ಕೆಲವರು ಅದನ್ನು ವೃತ್ತಿ ಮಾಡ್ಕೊಂಡಿರ್ತಾರೆ. ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರು ಕಾರಲ್ಲಿ ಬಂದು, ನೀವು ನಂಬುದಿಲ್ಲ ನಾನು ಹೇಳಿದ್ರೆ, ಮುಂಬೈಯಲ್ಲಿ ಎಷ್ಟೋ ಜನ ಅವ್ರದ್ದೊಂದು 3-4 ಫ್ಲಾಟ್ ಇರುತ್ತೆ, ಅಲ್ಲಿಂದ ಕಾರಲ್ಲಿ ಬರ್ತಾರೆ, ಬಂದು ಅವ್ರದ್ದೊಂದು ಸೆಕ್ಷನ್ ಇದೆ, ಭಿಕ್ಷುಕರ ಸಂಘದ ಅಧ್ಯಕ್ಷರಾಗಿರ್ತಾನೆ ಏನೋ ಆಗಿರ್ತಾನೋ, ಅವನ ಆ ಕಾರಲ್ಲಿ ನಿಲ್ಲಿಸಿ ಕೆಟ್ಟ ಬಟ್ಟೆ ಹಾಕೊಂಡು ಕೈಯೆಲ್ಲ ಸೊಟ್ಟಗೆ ಮಾಡಿಕೊಂಡು ಅಥವಾ ಖಾಲಿ ಇದ್ದದ್ದನ್ನ ಮಡಚಿ ಹಿಂದಕ್ಕೆ ಮಾಡಿ ವಾಪಸ್ಸು ಕಡ್ಡಿ ಹಾಕೊಂಡು ಬಂದು ಅಲ್ಲಿ ಬೇಡ್ತಾ ಕೂತಿರ್ತಾನೆ. ನನಗೆ ಬೇಜಾರೇ ಇಲ್ಲ, ಮುಗೀತಾ ಎಲ್ಲ ಆದ್ಮೇಲೆ ಆ ಗೋಣಿ ಎಲ್ಲ ಮಡಚಿ ಇಟ್ಕೊಂಡು ಕಾಲಿಗೆ ಕಟ್ಟಿದ್ದು ಹಿಂದೆ ಒಂದ್ ಕಾಲು ಹಿಂದಕ್ಕೆ ಮಡಚಿ ಕಟ್ಟಿದ್ದನ್ನು ವಾಪಸ್ ಬಿಡಿಸಿ ನಡ್ಕೊಂಡು ವಾಪಸ್ ಕಾರಲ್ಲಿ ಕೂತ್ಕೊಂಡು ಹೋಗ್ತಾನೆ. ಅದು ಕೆಲವೊಂದ್ಸರ್ತಿ ಮರ್ತೋಗಿ
ಈ ಕಾಲು ನೋವಂತು ಅಂತ ಹೇಳಿ ತೆಗೆದು ಈ ಕಾಲು ಬಿಟ್ಟು ಈ ಕಾಲು ನೋಡಿದ್ರೆ ಇನ್ನೊಂದು ದಿವಸ ನೋಡುವಾಗ ಮೊನ್ನೆ ಇವನಿಗೆ ಎಡಗಾಲಿರ್ಲಿ, ಇವತ್ತು ನೋಡಿದ್ರೆ ಬಲಗಾಲಿಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ. ಇದೆಲ್ಲ ದಂಧೆ ಆಗಿ ಬರುವವನಿಗೆ ಯಾಚನೆ ಅಂತ ಅನ್ನೋದು ವೃತ್ತಿ ಆಗ್ಬಿಟ್ಟಿರುತ್ತೆ. ಅದಲ್ಲ ನಾನು ಹೇಳಿದ್ದು. ನಿಜವಾಗಿಯೂ ಕಷ್ಟ ಇದೆ, ಬೇರೆ ಅನ್ನ ಹುಟ್ಟುತ್ತಾ ಇಲ್ಲ, ಹಸಿವಾಗಿದೆ, ಬೇರೆ ದಾರಿ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಇದ್ದ ಒಂದು ಪರಿಸ್ಥಿತಿ ಅಂತ ಅನ್ನೋದು ಒಬ್ಬ ಮನುಷ್ಯನನ್ನ ಯಾವತ್ತಾದ್ರೂ ಒಂದು ದಿವಸ ಕಾಡುತ್ತೆ. ಒಂದು ದಿವಸ ಬೇಡಬೇಕಾಗುತ್ತೆ, ಒಂದು ದಿವಸ ಬೇಡಿದವರಿಗೆ ಕೊಡಬೇಕಾಗುತ್ತೆ. ಯಾರು ಕೊಡ್ತಾನೋ ಅವನು ಬೇಡಬೇಕಾದ ಪ್ರಸಂಗ ಬರಲ್ಲ, ಯಾರು ಕೊಡುವುದಿಲ್ವೋ ಅವನೊಂದು ದಿವಸ ಗ್ಯಾರಂಟಿ ಬೇಡಬೇಕಾಗುತ್ತೆ. ಅವರಿಗೆ ಬೇರೆ ಕೊಡುವುದು ಬೇಡಪ್ಪ, ಅವರದ್ದನ್ನೇ ಅವ್ರಿಗೆ ಕೊಟ್ಟರೆ ಸಾಕು. ಪಾಂಡವರ ಬಗ್ಗೆ ಹೇಳ್ತಾರೆ, ನೀನು ಬೇರೆ ಏನೋ ಎಕ್ಸ್ಟ್ರಾ ಕಿಸೆಯಿಂದ ದುಡಿದು ಹಾಕಬೇಕಾಗಿಲ್ಲ, ಅವರ ಸಂಪತ್ತನ್ನು ಅವರಿಗೆ ಒಪ್ಪಿಸಿದರೆ ಸಾಕು. ಇದು ಅವರಿಗೆ ನೀನು ಮಾಡುವ ಸಹಾಯ. ಅಷ್ಟೇ ಅಲ್ಲ, ಮತ್ತೆ ಹೇಳ್ತಾನೆ, ಪುನರ್ನರ ಶೋಚತಿ ಶೋಚ್ಯತೇಚ. ಕೆಲವು ಕಾಲದಲ್ಲಿ ದುಃಖ ಪಡಬೇಕಾಗುತ್ತೆ, ಕೆಲವು ಕಾಲದಲ್ಲಿ ಸುಖ ಪಡಬೇಕಾಗುತ್ತೆ. ಇನ್ನೊಬ್ಬರ ನೋವಿಗೆ ಕರಗಿದ್ರೆ ನಮ್ಮ ನೋವಿಗೆ ಒಬ್ಬ ಕರಗುವವ ಸಿಗ್ತಾನೆ. ನಾವು ಯಾವತ್ತೂ ಇನ್ನೊಬ್ಬರ ನೋವಿಗೆ ಕರಗುವವರೇ ಅಲ್ಲ ಅಂದ್ರೆ ಅವನ ಹಣೆ ಬರ ಉಂಟಾನೆ, ಅವ್ನು ನಮ್ಮ ಪಕ್ಕದವನು ಹಾಗೆ ಅಂತಾನೆ, ಒಂದು ದಿವಸ ಅವನ ಹಣೆ ಬರ ಉಂಟಾನೆ ಅಂತ. ನಾವು ಏನ್ ಮಾಡಿರ್ತೇವೋ ಅದು ನಮ್ಮ ಬೆನ್ನ ಹಿಂದೆ ಇರುತ್ತೆ. ಅದರಿಂದಾಗಿ ಅದಕ್ಕೆ ನೋಡ, ಪ್ರತಿ ವಾಕ್ಯದಲ್ಲೂ ಪುನರ್ನರಹ 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 ಅನ್ನುವ ಶಬ್ದ ಇದೆ. ಇಲ್ಲಿ ನರ ಅಂದ್ರೆ ವ್ಯಕ್ತಿ ಅಂತ ಅಷ್ಟೇ ಅರ್ಥ. ನರಹ ಅಂದ್ರೆ ಗಂಡು ಅಥವಾ ಒಂದು ವಿಭಾಗಕ್ಕೆ ಹೇಳಿದ ಮಾತಲ್ಲ, ಮನುಷ್ಯ ಸಾಮಾನ್ಯ. ಯಾರೇ ಮನುಷ್ಯ ಸಾಮಾನ್ಯ ಆದ್ರೂ ಕೂಡ ಅವನು ಹುಟ್ಟುತ್ತಾನೆ. ನಾನು ಅವನು ಅಂತ ಹೇಳ್ತಾ ಇರೋದು ಮನುಷ್ಯ ಸಾಮಾನ್ಯ ಅನ್ನೋ ಅರ್ಥ. ಅದು ಅವನು ಆಗ್ಬೋದು, ಅವಳು ಆಗ್ಬೋದು. ಅವಳಿಗೂ ಮತ್ತೆ ಹುಟ್ಟಿದೆ, ಅವಳಿಗೂ ಮತ್ತೆ ಅದರ ದೇಹದಿಂದ ವಿಯೋಗ ಇದೆ. ಅವಳು ಒಂದು ಕಾಲದಲ್ಲಿ ಸಿರಿವಂತಿಕೆಯಲ್ಲಿರ್ತಾಳೆ, ಒಂದು ಕಾಲದಲ್ಲಿ ಬಡತನಕ್ಕೆ ಬರ್ತಾಳೆ. ಹೀಗೆ ಹುಡುಗ ಅಥವಾ ಹುಡುಗಿ ಯಾರೇ ಆಗಿದ್ರೂ ಕೂಡ ಪುನಃ ನರಹ, ಒಂದು ಕಾಲದ ದುಃಖ ಪಡ್ತಾರೆ, ಒಂದು ಕಾಲದಲ್ಲಿ ಸುಖ ಪಡ್ತಾರೆ. ಈ ದುಃಖ ಸುಖ ಅನ್ನೋದು ಹೆಚ್ಚು ಕಮ್ಮಿ ಅನ್ನೋದು ನಮ್ಮ ಅಳತೆ ಅಷ್ಟೇ. ಅದು ಅವ್ರಿಗೆ ಏನ್ ಸಿಗ್ಬೇಕಿರುತ್ತೋ ಅವ್ರದ ಕರ್ಮ ಫಲ, ಅದು ಯಾರು ತಪ್ಪಿಸ್ಲಿಕ್ಕಾಗಲ್ಲ. ಅದು ಅವರ ಕರ್ಮದ ಫಲವೇ ಹೊರತು ಇವರಿಗೆ ಸಮಾಜದಿಂದ ಇಷ್ಟು ದುಃಖ, ಇವರಿಗೆ ಸಮಾಜದಿಂದ ಇಷ್ಟು ಸುಖ, ಇವರಿಗೆ ನರಕದಲ್ಲಿ ಇಷ್ಟು ಅನುಕೂಲ, ಇವರಿಗೆ ನರಕದಲ್ಲಿ ಇಷ್ಟು ಸ್ವರ್ಗ, ಇವರಿಗೆ ಸುಖ, ಇವರಿಗೆ ಸ್ವರ್ಗದಲ್ಲಿ ಹೆಚ್ಚು ಸುಖ, ಇವರಿಗೆ ಸ್ವರ್ಗದಲ್ಲಿ ಕಡಿಮೆ ಸುಖ, ಈ ವ್ಯವಸ್ಥೆ ಎಲ್ಲ ನಾವು ಅನ್ಕೊಳ್ಳೋದು. ಅವರದ್ರಲ್ಲಿ ಅದಕ್ಕೆ ನೆಪ ಆಗಿರ್ಬೋದು, ಯಾರೋ ಒಬ್ಬ ವ್ಯಕ್ತಿ ಸುಖಕ್ಕೆ ಅಥವಾ ದುಃಖಕ್ಕೆ ಕಾರಣ ಆಗಿರ್ಬೋದು. ಆದ್ರೆ ಅದು ಕಾರಣ ಅಂತ ಅನ್ನೋದು ಕೇವಲ ನಿಮಿತ್ತ ಅಷ್ಟೇ ಹೊರತು ವ್ಯಕ್ತಿಗತವಾದ ಸುಖ, ವ್ಯಕ್ತಿಗತವಾದ ದುಃಖ ಅದು ವ್ಯಕ್ತಿಗತವೇ ಹೊರತು ಪರರಿಂದ ನಮಗೆ ಅವನು ನಿರ್ಧಾರ ಮಾಡಿ ನಾನು ಇವನಿಗೆ ದುಃಖ ಕೊಡ್ತೇನೆ ಅಂತ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವನಿಗೆ ದುಃಖ ಕೊಡ್ತೇನೆ, ಯಾಕೆಂದ್ರೆ ದುಃಖಿ ಅವನು. ಹೂ ಓನ್ಸ್ ದುಃಖ, ಹೀಸ್ ದುಃಖಿ. ನಮಗೆ ದುಃಖದ ಒಡೆತನ ಇದೆಯಾ? ಯಾರ ಮೇಲಾದ್ರೂ ದುಃಖವನ್ನ ಹೆಚ್ಚು ಮಾಡಬೇಕು ಅನ್ನೋ ಶಕ್ತಿ ನಮಗಿದೆಯಾ? ಅವನ ದುಃಖ ಒಳಗಿನಿಂದ ಹೆಚ್ಚು ಮಾಡಿಸ್ಬೇಕು. ಅವನ ಒಳಗಿನ ಮನಸ್ಥಿತಿಯೇ ದುಃಖಕ್ಕೆ ಅನುಕೂಲಕರವಾಗಿದ್ರೆ ಅವನು ಹೆಚ್ಚು ದುಃಖ ಪಡ್ತಾನೆ. ಅವನ ಮನಸ್ಥಿತಿಯಲ್ಲಿ ನೀವೇನೇ ಮಾಡಿ, ಕೆಲವು ಹುಡುಗರಿರ್ತಾರೆ ಎಷ್ಟು ಹೊಡೆದ್ರು ಹೊಡೀರಿ ಇರ್ತಾರೆ, ಇನ್ನು ಹೊಡೀರಿ. ನಂಗೆ ಹೊಡೆದು ಒಬ್ಬ ಹುಡುಗ ಇದ್ದ ತರಗತಿಯಲ್ಲಿ, ಅವನಿಗೆ ಯಾರೋ ಒಬ್ರು ಹೊಡೆದ್ರು ಅಂದ್ರೆ ಸರಿ ಹೊಡೆದ್ರೆ ಅವ್ನು ನಗ್ತಾ ಇದ್ದ. ಅಯ್ಯೋ ನಮ್ಮಪ್ಪ ಬೆಲ್ಟಲ್ಲೇ ಹೊಡಿತಾರೆ, ನೀವೇನು ಬರೀ ಒಂದು ಸಣ್ಣ ಕೋಲ್ ತಗೊಂಡು ಬಂದು ಹೊಡಿತಾರೆ, ನಂಗೆ ಇದೇನೋ ನೀವು ಎಷ್ಟು ಬೇಕಾದ್ರೂ ಹೊಡಿದು ಕೈ ಚಾಚಿದ್ದ. ಅಂದ್ರೆ ನಾವು ಹೊಡೆದ ಏಟು ಕಮ್ಮಿ ಅಲ್ಲ, ಅವನಿಗೆ ಅದನ್ನು ತಡೆಯುವ ಶಕ್ತಿ ಜಾಸ್ತಿ ಆಗಿದೆ. ಕೆಲವರು ಇನ್ನೊಬ್ಬರನ್ನು ತಮಾಷೆ ಮಾಡ್ತಾರೆ, ಅವರನ್ನು ತಮಾಷೆ ಮಾಡಿದಾಗ್ಲೂ ಅಷ್ಟೇ ಸಹಿಸ್ಕೋತಾರೆ. ಅದು ಅವ್ರಿಗೆ ಮೊದಲೇ ಗೊತ್ತಿರುತ್ತೆ, ನಾನು ತಮಾಷೆ ಮಾಡ್ತೇನೆ ಅಂದ್ರೆ ನಾನು ತಮಾಷೆ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯ ಅಂತ. ಅದರಿಂದ ಅವರೇ ಮೊದಲೇ ತಮ್ಮಂತಾವೇ ತಮಾಷೆ ಮಾಡ್ಕೊಂಡ್ಬಿಡ್ತಾರೆ, ಅವಾಗ ಅವರು ಸೇಫ್. ಕೆಲವರು ಹಾಗಲ್ಲ, ಇನ್ನೊಬ್ಬರನ್ನು ತಮಾಷೆ ಮಾಡುವಾಗ ಭಾರಿ ಆನಂದ ಪಡ್ತಾರೆ. ಅವ್ರಿಗೆ ತಮಾಷೆ ಮಾಡಿದ್ರೆ ಮಾತ್ರ ಮೂಲೆ ಹೋಗಿ ಸೇರ್ಕೋತಾರೆ, ನನ್ನನ್ನೆಲ್ಲ ಬೈತಾರೆ, ನನ್ನನ್ನೆಲ್ಲ ಹಿಂಸೆ ಮಾಡ್ತಾರೆ ಅಂತ. ಹೀಗೆ ಮಾಡುವಾಗಲೂ ನೆನಪಿರ್ಬೇಕು ಅಂತ ಅದರ ತಾತ್ಪರ್ಯ. ಹಾಗಾಗಿ ಯಾವುದೇ ಒಂದು ಸಂಗತಿ ಇನ್ನೊಬ್ಬನಿಂದ ಒಬ್ಬನಿಗೆ ದುಃಖ ಆಗುತ್ತೆ ಅಂತ ಅನ್ನೋದಿಲ್ಲ, ಇನ್ನೊಬ್ಬನಿಂದ ಒಬ್ಬನಿಗೆ ತುಂಬಾ ಸುಖ ಆಗುತ್ತೆ ಅನ್ನೋದಿಲ್ಲ. ಅವನಿಗೆ ಸುಖ ಪಡುವ ಅರ್ಹತೆ ಇದ್ರೆ ಸುಖ ಪಡ್ತಾನೆ. ಈಗ ಸ್ವರ್ಗಕ್ಕೆ ಹೋದಾಗಲೂ ಅವನ ಪುಣ್ಯದ ಕ್ರೆಡಿಟ್ ನೋಡ್ಕೊಂಡು ಅವನಿಗೆ ಸುಖ ಕೊಡುದು. ಅವನಿಗೆ ಮಾತ್ರ ಜಾಸ್ತಿ ಸುಖ ಕೊಡ್ತೀರಿ ಹೇಳಲಿಕ್ಕೆ ಬರಲ್ಲ, ಯಾರು ಹೇಳಲಿಕ್ಕೆ ಬರೋದಿಲ್ಲ. ಅವನಿಗೆ ಮಾತ್ರ ನರಕದಲ್ಲಿ ಚೆನ್ನಾಗಿ ಬೇಯಿಸಿದ್ದೀರಿ, ನಮಗೆ ಮಾತ್ರ ನಿಧಾನಕ್ಕೆ ಸುಮ್ಮನೆ ಹಾಗೆ ಹೀಗೆ ಅಂತ ಬರೀ ತೋರಿಸಿ ಅವರನ್ನು ಕಳಿಸ್ಬಿಟ್ರಿ ಅಂತ ಈ ರೀತಿ ವ್ಯತ್ಯಾಸ ಹೇಳಲಿಕ್ಕೆ ಬರುವುದಿಲ್ಲ. ಅವರವರ
ತಾಕತ್ತಿಗೆ ಅನುಗುಣವಾಗಿ ಅದಕ್ಕೆ ಅವ್ರು ಹೇಳಿದ್ರು, ಸುಖಂಚ ದುಃಖಂಚ ಭವಾಭವೌಚ ಲಾಭಾಲಾಭೌ ಮರಣಂ ಜೀವಿತಂಚ ಪರ್ಯಾಯಶ ಸರ್ವಮೇತೆ ಸ್ಪೃಶಂತಿ ತಸ್ಮಾದ್ಧೀರೋ ನ ಚ ಹೃಷ್ಯೇನ್ ನ ಶೋಚೇತ್ ನ ಹೃಷ್ಯೇತ್ ನ ಶೋಚೇತ್. ಹೃಷ್ಯತಿ ಅಂತಂದ್ರೆ ಸುಖ, ನ ಶೋಚೇತ್ ಅಂದ್ರೆ ದುಃಖ. ಒಬ್ಬನಿಗೆ ಸಿಗುವ ಸುಖವಾಗಲಿ ದುಃಖವಾಗಲಿ, ಆ ವಸ್ತುವಿನ ಇರುವಿಕೆಯಾಗಲಿ ಇಲ್ಲದಿರುವಿಕೆಯಾಗಲಿ, ವಸ್ತುವಿನ ಲಾಭವಾಗಲಿ ನಷ್ಟವಾಗಲಿ, ಬದುಕಾಗಲಿ ಸಾವಾಗಲಿ, ಪರ್ಯಾಯಶಃ ಅಂದ್ರೆ ಈ ಪಾಳಿ ಅಂತ ಹೇಳ್ತೇವಲ್ಲ, ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ಈಗ ಪುತ್ತಿಗೆ ಪರ್ಯಾಯ ನಡೀತಾ ಇದೆ, ಇದರ ನಂತರ ಮುಂದೆ ಶಿರೂರು ಪರ್ಯಾಯ ಬರುತ್ತೆ. ಪರ್ಯಾಯದಿಂದ ಅವ್ರಿಗೆ ಕೊಡ್ಲೇಬೇಕು, ಅದರಲ್ಲಿ ವ್ಯತ್ಯಾಸವೇ ಇಲ್ಲ. ಈ ಸುಖ ದುಃಖ ಅನ್ನೋದು ಅದಕ್ಕೆ ವ್ಯಾಸರೇ ಹೇಳಿದ ಮಾತಿದೆ, ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ. ಯಾರು ಈ ದುಃಖ ಸಾಕು ಅಂತ ನಿಲ್ಲಿಸಿಕೊಳ್ಳಿಕ್ಕಾಗಲ್ಲ, ಈ ಸುಖ ಇನ್ನೂ ಕಂಟಿನ್ಯೂ ಆಗಬೇಕು ಅಂತ ಹೆಮ್ಮೆ ಪಡ್ಲಿಕ್ಕಾಗಲ್ಲ. ಅದರ ರೇಷಿಯೋ ಒಂದೇ ಸರ್ತಿಗೆ ಆಚೆ ಈಚೆ ಇರ್ಬೋದು. ಒಬ್ಬನಿಗೆ 1 ವರ್ಷದ ತನಕ ಸುಖ ಇರ್ಬೋದು, ಒಬ್ಬನಿಗೆ 1 ತಿಂಗಳಿರ್ಬೋದು. ಒಬ್ಬನಿಗೆ 1 ವರ್ಷದ ತನಕ ದುಃಖ ಇರ್ಬೋದು, ಒಬ್ಬನಿಗೆ 1 ತಿಂಗಳಲ್ಲಿ ದುಃಖ 1 ವರ್ಷದ್ದು ಅನುಭವಿಸ್ಬೋದು ತಡಿಲಿಕ್ಕಾಗದೆ. ಒಬ್ಬರನ್ನು ಕಳ್ಕೊಂಡ, ಮತ್ತೊಬ್ಬರನ್ನು ಕಳ್ಕೊಂಡ, ಅವನಿಗೆ ಅನಾರೋಗ್ಯ ಆಯಿತು, ಅವರ ಮಕ್ಕಳೇ ಅವನನ್ನು ಹೊರಗೆ ಹಾಕಿದ್ರು, ಒಟ್ಟಿಗೆ ಎಲ್ಲ ಬಂದು ಅವನನ್ನು ಇಪ್ಪೆ ಮಾಡಿ ಹಾಕ್ಬಿಡುತ್ತೆ. 1 ವರ್ಷದ ದುಃಖವನ್ನು ಒಂದೇ ಸಲಕ್ಕೂ ಅವನು ಅನುಭವಿಸೋದು ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಸುಖ ದುಃಖ ಅನ್ನೋದು ಒಬ್ಬರಿಗೆ ಜಾಸ್ತಿ ಕಮ್ಮಿ ಅನ್ನೋದು ಕೇವಲ ನಮಗೆ ಮೇಲ್ನೋಟಕ್ಕೆ ಕಾಣುವ ನಮ್ಮ ಒಂದು ಅಳತೆಗೋಲು ಅಷ್ಟೇ ಬಿಟ್ರೆ, ಅವನು ಅನುಭವಿಸಬೇಕಾದ್ದನ್ನೇ ಅನುಭವಿಸಿದ ಹೊರತು ಬೇರೆಯವರಿಂದ ಕೊಡ್ಲಿಕ್ಕೆ ಬರ್ತದೆ. ಅದು ಲಾಭ ಆಗ್ಲಿ ನಷ್ಟ ಆಗ್ಲಿ, ಜಯ ಆಗ್ಲಿ ಅಪಜಯ ಆಗ್ಲಿ, ಸಾವಾಗ್ಲಿ, ಅವನಿಷ್ಟು ಜಾಸ್ತಿ ಬದುಕಬೇಕು, ಆಯುಷ್ಮಾನ್ ಭವ ಅಂತ ಒಂದು 100 ಸರ್ತಿ ಒಬ್ಬರ ಹತ್ರ ಹೇಳಿಸ್ಕೊಂಡು ನಾನು ವೃದ್ಧಿ ಮಾಡ್ಕೊಳ್ತೇನೆ ಅಂದ್ರೆ, ಅವನ ಆಯುಷ್ಯ ಮುಗ್ದಿದೆ ಅಂದ್ರೆ ಯಾರೆಷ್ಟು ಆಯುಷ್ಮಾನ್ ಆದ್ರೆ ಆಗತ್ತೆ. ಜ್ಞಾನಿಗಳು ಕೆಲವೊಂದು ಸರ್ತಿ ಅವನಿಗೆ ಏನಾಗುತ್ತೆ ಅಂದ್ರೆ, ಆಯುಷ್ಯ ವೃದ್ಧಿ ಆಗುದು ಅಂದ್ರೆ ಡೇಟ್ ಜಾಸ್ತಿ ಆಗುತ್ತೆ ಅಂತಲ್ಲ, ಇರುವಷ್ಟು ಆಯುಷ್ಯದ ಪ್ರತಿ ಕ್ಷಣವನ್ನು ಕೂಡ ತುಂಬಾ ಆನಂದದಿಂದ ಕಳೆದು ಬಿಡುತ್ತಾನೆ. ಅವನಿಗೆ ನಾನು ಬದುಕಿಗೆ ಸಾರ್ಥಕ ಆಯ್ತು ಅಂತ ಆ ಜೀವ ಬಿಡುವಾಗ ನನಗೆ ಇನ್ನೇನು ಬದುಕಿ ಮಾಡಬೇಕಾದ್ದಿಲ್ಲ ಅನ್ನೋ ಒಂದು ತೃಪ್ತಿಯಿಂದ ಸಾಯ್ತಾನೆ. ಅದೇ ಆಯುಷ್ಯ ಕಳ್ಕೊಂಡವನು ಎಷ್ಟು ಬದುಕಿದ್ರು ಏನ್ ಬದುಕಿದ್ದೇನು, ಯಾರಿಗೂ ಉಪಯೋಗ ಇಲ್ಲ, ಆ ಮನೆ ನ್ಯಾಯ ಆದ್ರೂ ಆಗ್ಬೋದು, ಅದಕ್ಕೆಲ್ಲ ಪೆಡಗಿರಿ ತಂದಾಕ್ತಾರೆ. ನಂಗೆ ಒಂದು ಮನೆಯಲ್ಲಿ ನಮ್ಮ ಮಕ್ಕಳೇ ನನಗೆ ಬೇಕಾದ ಒಂದು ಮದ್ದು ತಂದು ಕೊಡಲ್ಲ, ಹಾಗೆ ಮಾಡ್ತಾರೆ. ಅಷ್ಟು ಬದುಕಿರ್ತಾನೆ, 1 ದಿವಸವೂ ಬದುಕಿರಲ್ಲ, ಸತ್ತು ಬದುಕಿರ್ತಾನೆ. ಪ್ರತಿ ದಿವಸ ನಾನು ಸಾಯ್ಬಾರ್ದಿತ್ತ ಇದನ್ನು ನೋಡೋದಕ್ಕೆಲ್ಲ ನಾನು ಇನ್ನು ಬದುಕಿರ್ಬೇಕಿತ್ತ ಅಂತ ಕೆಲವರೆಲ್ಲ ಬೊಬ್ಬೆ ಹೊಡಿತಾ ಇರ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನೆಲ್ಲ ನೋಡ್ಬೇಕಿತ್ತ, ಇನ್ ಕಣ್ಣಲ್ಲಿ ಏನೇನ್ ನೋಡ್ಬೇಕಪ್ಪ ಅದೆಲ್ಲ ಮಾಡ್ಬೇಕಲ್ಲಪ್ಪ, ಈ ಕೊರಗೆ ಪ್ರಾಣ ಬಿಡ್ತಾ ಇರ್ತಾರೆ. ಅಂಥವರ ಜೀವಿತ ಮರಣ ಎರಡೂ ಕೂಡ ಪರ್ಯಾಯಶ. ಕೆಲವರು ಸತ್ತು ಬದುಕ್ತಾರೆ, ಕೆಲವರು ಬದುಕಿ ಸಾಯ್ತಾರೆ. ಈ ಬದುಕಿ ಸಾಯುವಂತ ಮಂದಿ ಉಂಟಲ್ವಾ, ಅವರನ್ನ ಯಾರು ಪರಿಹಾರ ಮಾಡ್ಲಿಕ್ಕಾಗುದಿಲ್ಲ, ಅವರೇ ಮಾಡಿಕೊಳ್ಳೋ ಅವ್ಯವಸ್ಥೆ ಅದು. ಆದ್ರಿಂದ ತಸ್ಮಾತ್ ಧೀರೋ, ಯಾರು ಧೀರ, ಧಿಯಾ ರಮಂತೆ, ಧೀ ಅಂದ್ರೆ ಬುದ್ಧಿಯಿಂದ ಯಾರು ಯೋಚನೆ ಮಾಡಿ ಪ್ರತಿಯೊಂದನ್ನು ಯಥಾವತ್ತಾಗಿ ಸ್ಪೃಶಂತಿ, ಅದು ಹೇಗಿದೆಯೋ ಹಾಗೆ ತಗೊಳ್ತಾನೆ. ದುಃಖ ಸರಿ, ಈಗ ದುಃಖ ಬರಬೇಕಾದ ಕಾಲ, ಈಗ ಸುಖಿಸಬೇಕಾದ ಕಾಲ, ಎರಡನ್ನೂ ಸಮಾನವಾಗಿ ಒಬ್ಬ ದರ್ಶಕ, ಈಗ ಸ್ಟೇಜ್ ಮೇಲೆ ಆಗುವ ದುಃಖದ ಸೀನು ಮತ್ತೆ ಸುಖದ ಸೀನು ಸ್ವಲ್ಪ ಅವನಿಗೆ ಕಾಡುತ್ತೆ, ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಯೋಚನೆ ಬರುತ್ತೆ, ಅದು ನಂದಲ್ಲ, ಆ ಸ್ಟೇಜ್ನಲ್ಲಿ ಕಂಡ ಸಂಗತಿ ಅಷ್ಟೇ. ಯಾಕಂದ್ರೆ ನೋಡುವಾಗ ಇವನ ಕಣ್ಣಲ್ಲೂ ನೀರು ಬಂದಿದೆ, ಖುಷಿ ಪಡುವಾಗ ಇವನು ಕೂಡ ಹೊಟ್ಟೆ ತೊಳಸುವ ಹಾಗೆ ನಕ್ಕು ಬಿಟ್ಟಿದ್ದಾನೆ. ಆದ್ರೆ ಮುಗಿಯುವಾಗ ಮತ್ತೆ ಯಥಾ ಪ್ರಕಾರ ಇದು ಒಂದು ಪಾತ್ರವಾಗಿ ನಾನು ನೋಡಿದ್ದಷ್ಟೇ, ಎದುರುಗಡೆ ಇದ್ದದ ಒಂದು ಘಟನೆ ನೋಡಿದ್ದು. ಆ ವ್ಯಕ್ತಿ ಅವನನ್ನು ಕೊಲ್ಲೂ ಇಲ್ಲ, ಆ ವ್ಯಕ್ತಿ ಅವನಿಗೆ ಕೋಟಿ ರೂಪಾಯಿ ಕೊಟ್ಟು ಅವನು ನಾಳೆಯಿಂದ ನಾಟಕ ಮಾಡುವುದಿಲ್ಲ ಅಂತ ರಿಸೈನ್ ಮಾಡಿಯೂ ಹೋಗ್ಲಿಲ್ಲ. ನಾ ಮತ್ತೆ ಅದೇ ಪಾತ್ರಕ್ಕೆ, ಆ ಕೋಟಿ ರೂಪಾಯಿ ತಗೊಳ್ಳೋ ಪಾತ್ರಕ್ಕೆ ಬರ್ತಾನೆ. ನಿನ್ನೆ ಸಿಕ್ತಲ್ಲ ಕೋಟಿ ರೂಪಾಯಿ, ಯಾಕೆ ಬಂದು ಕೇಳಲ್ಲ ಯಾರು. ಅದರಿಂದಾಗಿ ಆಯಾ ಸ್ಥಿತಿಯನ್ನ ಯಥಾವತ್ತಾಗಿ ಇದು ಏನು ಅಂದ್ರೆ ಸ್ಪೆಷಲ್ ಏನು ಅಂದ್ರೆ, ಆ ನಾಟಕಕ್ಕೂ ಈ ನಾಟಕಕ್ಕೂ ಇಲ್ಲಿ ನಾನೇ ಸೂತ್ರಧಾರಿ, ನಾನೇ ಪಾತ್ರಧಾರಿ. ಈ ನಾಟಕ ಏನಾಗ್ತಾ ಇದೆ ಇದರ ನಡೆಯುವುದನ್ನು, ಆ ನಾಟಕದಲ್ಲಿ ಪಾತ್ರವನ್ನು ಮಾಡುವ ನಾನೇ, ಈ ನಾಟಕದಿಂದ ಹೊರಗೆ ನಿಂತು ನೋಡಬೇಕಾದ ಪ್ರೇಕ್ಷಕನೂ ನಾನೇ. ಅಲ್ಲಿ ಪಾತ್ರಧಾರಿಗಳು ಬೇರೆ, ಪ್ರೇಕ್ಷಕ ಬೇರೆ. ಇಲ್ಲಿ ಪ್ರೇಕ್ಷಕನು ಮತ್ತು ಪಾತ್ರಧಾರಿಯು ಒಬ್ಬನೇ ಆಗಿ ನೋಡುವಂತಹ ಸ್ಥಿತಿಯಲ್ಲಿ ಮನುಷ್ಯ ನ ಹೃಷ್ಯೇತ್ ನ ಶೋಚೇತ್. ಅವನು ಅದಕ್ಕೋಸ್ಕರ ವಿಪರೀತವಾದ ದುಃಖವನ್ನು ಅನುಭವಿಸುವುದಿಲ್ಲ,
ವಿಪರೀತವಾದ ದುಃಖವನ್ನು ಸುಖವನ್ನು ಪಡುವುದಿಲ್ಲ. ಚಲಾನಿ ಹೀಮಾನಿ ಚ ಷಡೀಂದ್ರಿಯಾಣಿ ತೇಷಾಂ ಯದ್ಯದ್ವರ್ಧತೆ ವರ್ಧತೆ ಯತ್ರ ಯತ್ರ ತತಸ್ತತಃ ಸ್ರವತೆ ಬುದ್ಧಿರಸ್ಯ ಛಿದ್ರೋದ ಕುಂಭಾದಿವ ನಿತ್ಯಮಂಭ. ತುಂಬಾ ಚೆನ್ನಾಗಿರುವ ಮಾತು. ಇಮಾನಿ ಷಡೀಂದ್ರಿಯಾಣಿ ಚಲಾನಿ ಹಿ ಅಲ್ವೇ, ಇದು ಒಂದು ಕಡೆ ನಿಲ್ಲುವಂಥದ್ದಲ್ಲ. 6 ಇಂದ್ರಿಯಗಳು: ಕಣ್ಣು, ಮೂಗು, ಬಾಯಿ, ಚರ್ಮ, ಕಿವಿ, ಜೊತೆಗೆ ಮನಸ್ಸು. ಈ 6 ಇಂದ್ರಿಯಗಳು ಷಡೀಂದ್ರಿಯಾಣಿ ಹಿ ಚಲಾನಿ, ನಿರಂತರ ಚಲಿಸುತ್ತಲೇ ಇರುತ್ತದೆ. ಇದಕ್ಕೊಂದು ಕಡೆ ನೆಲೆ ಅಂತ ಇಲ್ಲ. ತೇಷಾಂ ತೇಷಾಂ ಯದ್ವರ್ಧತೆ ಯತ್ರ ಯತ್ರ, ಅವುಗಳಿಗೆ ಎಲ್ಲೆಲ್ಲಿ ಹೋಗಲಿಕ್ಕೆ ಕಣ್ಣಿನ ನೋಡುವಿಕೆಯ ಅಪೇಕ್ಷೆ ಜಾಸ್ತಿ ಆಯಿತು, ಕಿವಿಯ ಕೇಳುವ ವಾಲ್ಯೂಮ್ ಜಾಸ್ತಿ ಆಯಿತು. ನಮಗೆ ಈ ಮೊಬೈಲ್ನಲ್ಲಿ ನಾವು ಎಷ್ಟು ಹೊತ್ತು ನಾವು ಇವತ್ತು ಮೊಬೈಲ್ ಯೂಸ್ ಮಾಡಿದ್ವಿ, ಎಷ್ಟೆಷ್ಟು ಆ್ಯಪು ಏನೇನು ಅಂತೆಲ್ಲ ತೋರಿಸ್ತಾ ಇರುತ್ತೆ. ಅದನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಕಿವಿಗೆ ಎಷ್ಟು ಕೊಟ್ವಿ ಸಮಯ, ಕಣ್ಣಿಗೆ ಎಷ್ಟು ಕೊಟ್ವಿ ಸಮಯ, ಒಟ್ಟು ಅದನ್ನು ಯೂಸೇಜ್ ಮಾಡಿದ್ದನ್ನು ಅದು ನಮ್ಮ ಮುಂದೆ ತಿಳಿಸಿಕೊಡ್ತಾ ಇರುತ್ತೆ. ಹಾಗೆ ಅದನ್ನು ಸರಿಯಾಗಿ ಯೋಚನೆ ಮಾಡ್ತಾ ಹೋದಾಗ ವರ್ಧತೆ ಅನ್ನೋದು ಅವನಿಗೆ ಗೊತ್ತಾಯಿತು ಅಂತಂದರೆ ಅವನದನ್ನು ಕಮ್ಮಿ ಮಾಡಿಕೊಳ್ಬೇಕು. ಇಲ್ಲ, ಇನ್ನು ಹೆಚ್ಚು ಹೊತ್ತು ಇದೇ ರೀತಿ ಕಣ್ಣಿನಿಂದ ಈ ಮೊಬೈಲ್ನ ನೋಡ್ತಾ ಇದ್ರೆ ಕಣ್ಣು ಒಂದು ದಿವಸ ಹಿಂಗಿ ಹೋಗುತ್ತೆ, ಆಮೇಲೆ ನೋಡ್ಲಿಕ್ಕೆ ಇಲ್ಲ ಅಂತ ಆಗುತ್ತೆ. ಇಷ್ಟು ನೋಡಬೇಕು ಅಂತ ವ್ಯವಸ್ಥೆ ಇದೆ. ಅದನ್ನು ನಾವು ವಿಭಾಗ ಮಾಡಿದ್ರೆ 100 ವರ್ಷಕ್ಕೆ ಸರಿ ಕೊನೆಯ ತನಕನೂ ಇರುತ್ತೆ. ನಾವು ಮೊದಲೇ ಜಾಸ್ತಿ ನೋಡಿಬಿಟ್ರೆ ಕೊನೆಯದ 50 ವರ್ಷ ಅನ್ನ ತಾಯಿ ಬೇರೆಯವ್ರ ಹತ್ರನೇ ಆಶ್ರಯಿಸ್ಕೊಳ್ಬೇಕಾಗುತ್ತೆ. ಅದರಿಂದಾಗಿ ನಮ್ಮ ಕಣ್ಣಿನ ಬಗ್ಗೆ ನಾವು ಜಾಗ್ರತೆ ವಹಿಸ್ಬೇಕು. ನಮಗೆ ನೋಡುವ ಎಬಿಲಿಟಿಯನ್ನ ಮತ್ತು ಅದು ನೋಡಬಹುದಾದ ಒಂದು ಪರಿಧಿಯನ್ನು ಇಷ್ಟು ಕೊಟ್ಬಿಟ್ಟಿದ್ದಾರೆ. ನಾವು ಆ ಪರಿಧಿಯನ್ನು ಈಗಲೇ ಹೀಗೆ ನೋಡಿಬಿಟ್ರೆ ನೋಡುವ ಪರಿಧಿಯೇ ಖಾಲಿ ಆಗುತ್ತೆ. ನೋಡ್ಲಿಕ್ಕೆ ಕಣ್ಣು ಇನ್ನೂ ಬದುಕಿ ಇರುವುದಾದ್ರಿಂದಾಗಿ ಕುರುಡಾಗಿ ಬದುಕು ಕಳಿಬೇಕಾಗುತ್ತೆ. ಅದರಿಂದಾಗಿ ಕಿವಿಯಾಗಲಿ, ಮೂಗಾಗಲಿ, ಕಣ್ಣಾಗಲಿ, ನಾಲಿಗೆ ಆಗಲಿ ಎಲ್ಲ ಇಂದ್ರಿಯಗಳು ಕೂಡ ಯದ್ಯದ್ ವರ್ತತೆ, ಅವ್ರು ಹೇಳಿದ ಶಬ್ದ ತೇಷಾಂ ಯದ್ಯದ್ ವರ್ಧತೆ ಯತ್ರ ಯತ್ರ, ಎಷ್ಟೆಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟಷ್ಟು ಸ್ರವತೆ. ಸ್ರವತೆ ಅಂದ್ರೆ ಸೋರಿ ಹೋಗುತ್ತೆ. ಕಣ್ಣಿನ, ಕಿವಿಯ, ಮೂಗಿನ, ನಾಲಿಗೆಯ, ಕಿವಿಯ, ಮನಸ್ಸಿನ ಇಂದ್ರಿಯಗಳ ಶಕ್ತಿ ತತಸ್ತತಃ ಸ್ರವತೆ ಬುದ್ಧಿರಸ್ಯ. ಕೇವಲ ಇಂದ್ರಿಯಗಳ ಶಕ್ತಿ ಕಮ್ಮಿ ಆಗುವುದಲ್ಲ, ಬೌದ್ಧಿಕವಾದ ದಾರಿದ್ರ್ಯವೂ ಹುಟ್ಟುತ್ತೆ ಅವನಿಗೆ. ಬುದ್ಧಿ ಅತ್ರ ಸ್ರವತೆ. ಹೆಚ್ಚು ಹೆಚ್ಚು ವಿಷಯ ಪದಾರ್ಥಗಳ ಹತ್ರ ಬುದ್ಧಿಯನ್ನು ಕಳುಹಿಸಿದಂತೆ ಬುದ್ಧಿಯ ನಿಜವಾದ ಆಲೋಚನೆ ಯಾವುದಕ್ಕೆ ಬೇಕಿತ್ತೋ ಅಲ್ಲಿಗೆ ಸಿಗುವುದೇ ಇಲ್ಲ. ಅದಲ್ಲಿ ಖರ್ಚಾಗೋಯ್ತು. ಕೇಳುವುದರಲ್ಲಿ, ನೋಡುವುದರಲ್ಲಿ, ಮುಗಿಸೋದ್ರಲ್ಲಿ ಅಥವಾ ಇನ್ನೇನೋ ಮಾಡುವುದರಲ್ಲಿ ಸ್ರಾವ ಆಗಿ ಹೋಯಿತು. ಯಾಕೆಂದ್ರೆ ಅದು ಹೇಗೆ ಅಂದರೆ, ತುಂಬ ಖುಷಿಯಿಂದ ಮಡಿಕೆ ತುಂಬ ನೀರು ತುಂಬಿಸ್ತಾ ಇದ್ದಾನೆ. ಛಿದ್ರೋದ ಕುಂಭಾದಿವ ನಿತ್ಯಮಂಭ, ನಿರಂತರ ನಿತ್ಯ ನೀರು ತುಂಬಿಸ್ತಾ ಇದ್ದಾನೆ. ಕುಡಿಲಿಕ್ಕೆ ಅಂತ ಅವನಿಗೆ ಬೇಕಾದ ಬಾಯಾರಿಕೆ ಆದಾಗ ನೀರು ಬೇಕು ಅಂತ ತೆಗೆದಿಟ್ಟದ್ದು, ಅಡಿಗೆಗೋ, ಬಾಯಾರಿಕೆಗೋ, ಸ್ನಾನಕ್ಕೋ, ಯಾವುದಕ್ಕೋ. ಕೈ ಹಾಕ್ತಾನೆ, ನೀರು ಸಿಗಲ್ಲ. ಕಷ್ಟಪಟ್ಟು ಅಷ್ಟು ದೂರದಿಂದ ಹೊತ್ಕೊಂಡು ಬಂದು ಮಡಿಗೆ ತುಂಬಿಸಿದ್ದೇ ಬಂತು, ತಣ್ಣಗಿರ ನೀರು ಕುಡಿಬೇಕು ಅಂತ. ತೃಷೆ ಎಲ್ಲ ಪರಿಹಾರ ಆಗುತ್ತೆ. ಸ್ಪೆಷಲ್ ನೀರು ಗಂಗೆಯಿಂದ ತಂದದ್ದು ಅಂತ ತಂದು ತುಂಬಿಸಿದ. ಆದರೆ ಛಿದ್ರೋದ ಕುಂಭ, ಉದಕುಂಭ ಅಂದ್ರೆ ನೀರು ತುಂಬುವ ಮಡಿಕೆ ಅಂತ ಅರ್ಥ. ಉದ ಅಂದ್ರೆ ಸಂಸ್ಕೃತದಲ್ಲಿ ನೀರು, ಮರಾಠಿಯಲ್ಲಿ ಉದುದೆ ಅಂದ್ರೆ ನೀರು ಕೊಡಿ, ನೀರು ಕೊಡು ಅಂತ ಅನ್ನುವ ಅರ್ಥದಲ್ಲಿ ಉದು ಅನ್ನುವ ಶಬ್ದವನ್ನು ಬಳಸ್ತಾರೆ. ಅದು ಸಂಸ್ಕೃತದ್ದೇ ಉದಕ. ಅದೇ ಇನ್ನು ಸರಿಯಾಗಿ ಬಳಸಿದ್ರೆ ಉದಕ. ತುಂಬ ಭಾಷೆಯಲ್ಲಿದೆ. ಉದ ಶಬ್ದವನ್ನ ಸಂಸ್ಕೃತದಲ್ಲಿ ಬಳಸಿಕೊಂಡು ಅನೇಕ ಪ್ರಾದೇಶಿಕ ಭಾಷೆಗಳಿಗೆ ತುಂಬಿಕೊಂಡಿದೆ. ಆದರೆ ಛಿದ್ರ ಉದಕುಂಭ, ಕೆಳಗಡೆ ತೂತಾಗಿದೆ. ನಾವು ನೀರು ತುಂಬಿಸ್ತಾನೇ ಇದ್ದೇವೆ. ವಿಷಯ ಪದಾರ್ಥಗಳನ್ನು ತಂದು ಕಣ್ಣಿನಿಂದ, ಮೂಗಿನಿಂದ, ಬಾಯಿಯಿಂದ ಎಲ್ಲ ಕಡೆಗೆ ಹಾಕ್ತಾ ಇದ್ದೇವೆ. ಬುದ್ಧಿಯ ಮಡಿಕೆ ಒಡೆದೋಗ್ಬಿಟ್ಟಿದೆ. ಎಷ್ಟಕ್ಕೆ ಅದನ್ನ ಇಂದ್ರಿಯವನ್ನ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವುದರಿಂದ ನೀರು ಸೋರಿ ಹೋದದ್ದೇ ಗೊತ್ತಾಗುದಿಲ್ಲ. ಟೈಮ್ ಸೋರಿದ್ದು ಗೊತ್ತಾಗಲ್ಲ, ಬುದ್ಧಿ ಸೋರಿದ್ದು ಗೊತ್ತಾಗಲ್ಲ, ಕಣ್ಣು ಹಿಂಗಿದ್ದು ಗೊತ್ತಾಗಲ್ಲ. ಆಮೇಲೆ ಕನ್ನಡಕ ಬಂದಾಗಲೂ ಗೊತ್ತಾಗುತ್ತೆ, ಅಯ್ಯೋ ಮೊದಲೆಲ್ಲ ಚೆನ್ನಾಗಿತ್ತು, ಬಾಲ್ಯದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು, ಈಗ ಯಾಕೋ ಈ ದುರವಸ್ಥೆಯಿಂದ ಕಣ್ಣೆಲ್ಲ ಹಿಂಗಿ ಹೋಯಿತು, ಕಿವಿಯೆಲ್ಲ ಕೆಪ್ಪಾಯಿತು, ನಾಲಿಗೆಯಲ್ಲಿ ರುಚಿಯೇ ಗೊತ್ತಾಗಲ್ಲ, ಹಲ್ಲೆಲ್ಲ ಉದುರೇ ಹೋಯ್ತು. ಅವಾಗೆಲ್ಲ ಎಷ್ಟು ತಿಂತಾ ಇದ್ವಿ, ಈಗೇನು ತಿನ್ಲಿಕ್ಕಿಲ್ಲ. ಈಗ ಚಪ್ಪರಿಸಿದ್ರೆ ಶಬ್ದ ಕೇಳುತ್ತೆ ಪಕ್ಕದವರಿಗೆ, ಏನ್ ಮಾಡ್ತಿದ್ದಾರೆ ಇವರು ಅಂತ ಕೇಳೋ ಹಾಗಾಗುತ್ತೆ. ಅಂದ್ರೆ ಈ ತರ ಒಂದೊಂದು ಇಂದ್ರಿಯಗಳು ದುರ್ಬಲವಾದಾಗ ಅದರ ಸಾಗಾಟ ಅಥವಾ ಅದರ ವ್ಯವಸ್ಥೆ ತುಂಬಾ ಕಷ್ಟ. ಅದರ ನೈಜ ಸೌಖ್ಯವನ್ನ ಪಡೆಯುವುದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದನ್ನ ತಡಿಬೇಕು ಅಂದ್ರೆ
ಅಂದ್ರೆ ನೀರಿನ ಸಂಪೂರ್ಣ ಉಪಯೋಗ ಆಗಬೇಕು ಅಂದ್ರೆ ಎತ್ರ ಎತ್ರ ವರ್ಧತೆ ಬೇಡವಾದ ವಿಷಯಕ್ಕೆ ಇಂದ್ರಿಯಗಳು ಅದನ್ನು ಪ್ಯಾಚ್ ಮಾಡಬೇಕು. ಆಗ ನೀರು ಸೋರುವುದಿಲ್ಲ, ಆಗ ಬುದ್ಧಿ ಸೋರುವುದಿಲ್ಲ, ಆಗ ಕಾಲ ಸೋರುವುದಿಲ್ಲ. ಕಾಲ ಸೋರಿ ಹೋಗುವುದನ್ನು ತಡಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಮತ್ತೇನು, ನೀವು ನೀರನ್ನು ಹಾಗೇ ಮಡಿಕೆಯಲ್ಲಿಟ್ಟರೆ ಅದು ಕೊಳ್ತು ವಾಸನೆ ಬರುತ್ತೆ. ನೀವು ನೀರನ್ನು ತುಂಬಿಸೋದು ಯಾಕೆ ಹೇಳಿ? ಕ್ರಿಯತೆ ವರ್ಧತೆ. ಇವತ್ತು ಖಾಲಿ ಮಾಡುವುದು ಮತ್ತೆ ನಾಳೆ ತುಂಬಿಸುವುದಕ್ಕಾಗಿ, ನಾಳೆ ಮತ್ತೆ ತುಂಬಿಸುವುದು ಖಾಲಿ ಮಾಡುವುದಕ್ಕಾಗಿ. ಕಾಲ ಕೂಡ ನಮ್ಮ ಜೊತೆಗೆ ನಾವು ಕೇಳಿದ್ರು ಕೇಳದೇ ಇದ್ರು, ಕುಡಿದ್ರು ಕುಡಿಯದೇ ಇದ್ರು, ತಗೊಂಡ್ರು ತಗೊಳ್ಳದೇ ಇದ್ರು ಅದು ಕಳೀತಾ ಇರುತ್ತೆ. ನಾವು ಅದನ್ನು ಕಾಲಕ್ಕೆ ಸರಿಯಾದ ಬಳಸ್ಕೊಂಡ್ರೆ ಅದು ಹೇಗೆ ಅಂದ್ರೆ, ನಾವು ಬುದ್ಧಿ ಮತ್ತು ಕಾಲ ಮತ್ತು ಆಹಾರ ಇದೆಲ್ಲ ಒಟ್ಟೊಟ್ಟಿಗೆ ಯೂಸ್ ಆಗ್ತಾ ಇರುತ್ತೆ. ನಾವು ನೀರು ಕುಡಿತಾ ಇದ್ದೇವೆ ಅಂದ್ರೆ ನೀರು ಮಾತ್ರ ಕುಡಿಯುವುದಲ್ಲ, ಕಾಲನು ಕುಡಿತಾ ಇರ್ತೇವೆ. ನಾವು ತಿನ್ನೋದು ಅಂತಂದ್ರೆ ಬರೀ ಅನ್ನ ತಿಂತಾ ಇರೋದಿಲ್ಲ, ಅನ್ನದ ಜೊತೆಗೆ ಕಾಲನ್ನು ಜಗಿಯುವಾಗ ಕಾಲ ಹೋಯ್ತು ಅಲ್ಲ, ಅದ್ರ ಜೊತೆಗೆ ಹೋಯ್ತು. ನೋಡುವುದು ಅಂದ್ರೆ ಬರೀ ನೋಡುವುದು ಮಾತ್ರ ಅಲ್ಲ, ಕಾಲವನ್ನೇ ನೋಡ್ತಾ ಇರ್ತೇವೆ, ಕಾಲವನ್ನು ಹೀರ್ತಾ ಇರುತ್ತೆ. ಕೇಳುವುದಾಗ್ಲಿ ನೋಡುವುದಾಗ್ಲಿ ಉಸಿರಾಟ ಅದರಲ್ಲಿ ನಮಗದೊಂದು ಲೆಕ್ಕಾಚಾರ. ಎಷ್ಟು ಕಾಲ ಹೋಯ್ತು, ಇಷ್ಟು ಉಸಿರು ಬದುಕ್ತಾನೆ ಅಂತ ಲೆಕ್ಕಾಚಾರ ಇರುತ್ತೆ. ಆ ಉಸಿರು ಕಳೆದ ಹಾಗೆ ಅವನ ಅಲ್ಲಿ ಮೈನಸ್ ಆಗ್ತಾ ಇರುತ್ತೆ. ಮೊದಲೇ MIR ಶೀಟಲ್ಲಿ ಕೊಟ್ಬಿಟ್ಟಿರ್ತಾನೆ. ನಾವು ಹೀಗೆ ಟಿಕ್ 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 ಹಾಕ್ತಾ ಹೋಗ್ತೇವೆ. ಒಂದು ಉಸಿರು ಆಯ್ತು ಅಂದ್ರೆ ಅಲ್ಲಿ ಟಿಕ್ ಬೀಳುತ್ತೆ, ಇನ್ನೊಂದು ಉಸಿರು ಇನ್ನೊಂದು ಟಿಕ್ ಬೀಳುತ್ತೆ. ಟಿಕ್ ಬಿದ್ದು ಬಿದ್ದು ಕೊನೆಗೆ ಬರೀ ಗೀಚಿದ್ದೇ ಕಾಣಿಸ್ತಾ ಇರುತ್ತೆ. ಕೊನೆಗೆ ಉಳಿದಿದ್ದಿಷ್ಟೇ ಉಸಿರಾಟಕ್ಕೆ ಅಂತ. ಅದನ್ನು ಸಾರ್ಥಕಪಡಿಸಿಕೊಂಡ್ರೆ ಸರಿಯಾದ ಗೀಚಿ ಇರುತ್ತೆ. ಇಲ್ಲಾಂದ್ರೆ ತಪ್ಪಾನ್ಸರಲ್ಲಿ ಗೀಚಿ ಮೈನಸ್ ಮಾರ್ಕ್ ಬರುತ್ತೆ. ಕೆಲವೊಂದು ಕಡೆ ಮೈನಸ್ ಮಾರ್ಕ್ ಇರುತ್ತೆ. ಸರಿಯಾಗಿ ಉಪಯೋಗಿಸ್ಕೊಂಡು ತಸ್ಯ ಋತೆ ಯಕ್ಷಣೋ ನೀತಃ, ಅವನನ್ನ ನೆನಪಿಸಿಕೊಳ್ಳದೆ ಕಳೆದ ಪ್ರತಿ ಕ್ಷಣವೂ ಕೂಡ ಅದು ಹೋಯ್ತೆ, ಮತ್ತೆ ಅದು ಅನರ್ಥಕಾರಿಯೂ ಕೂಡ. ಅವನನ್ನು ಮರೆತ ಕಾರಣಕ್ಕೆ ದೋಷ, ಸಾರ್ಥಕಪಡಿಸಿಕೊಳ್ಳಿಲ್ಲ ಅಂತ ನಷ್ಟವೂ ಇದೆ, ದೋಷವೂ ಇದೆ. ಈ ರೀತಿ ದೋಷ ಪಡದಂತೆ ಬದುಕಲಿಕ್ಕೆ ನಮ್ಮ ದೇಹವೇ ಒಂದು ಕುಂಭ, ಅದರಲ್ಲಿ ಇಂದ್ರಿಯಗಳೇ ಛಿದ್ರ, ಅದರಲ್ಲಿರುವ ದೇವರು ಕೊಟ್ಟ ಬುದ್ಧಿ ಅಂತನ್ನೋದೇ ನೀರು. ಆ ರಸವನ್ನು ಸರಿಯಾಗಿ ನಾವು ಬೇರೆ ಕಾರ್ಯಕ್ಕೆ ಉಪಯೋಗಿಸಬೇಕು ಅನ್ನೋಷ್ಟರಲ್ಲೇ ಕಣ್ಣು ಕಿವಿ ಮೂಗು ಬಾಯಿಗಳಿಂದ ಬೇಡವಾದ ಕಡೆಗಳಲ್ಲಿ ಅದೇನು ಅಂದ್ರೆ 2 ಥರದ್ದಿದೆ. ಬುದ್ಧಿವಂತ ಏನ್ ಮಾಡ್ತಾನೆ ಅಂದ್ರೆ, ಮಡಕೆ ತೂತಾಗಿದ್ರೆ ಅದನ್ನ ತಗೊಂಡು ಹೋಗಿ ಶಿವಲಿಂಗದ ಮೇಲೆ ಇಟ್ಟು ಬಿಡ್ತಾನೆ. ಆ ತೂತು ನೀರೇ ದೇವರ ಮೇಲೆ ಬೀಳ್ತಾ ಇರುತ್ತೆ. ಸಾರ್ಥಕ ಆಯ್ತು, ದೇವರಿಗೆ ಅಭಿಷೇಕ ಆಯ್ತು. ಕಣ್ಣು ನೋಡಿಯೇ ನೋಡುತ್ತೆ, ಒಳ್ಳೆದನ್ನು ನೋಡ್ಬಿಡಿ. ಕಿವಿ ಕೇಳಿಯೇ ಕೇಳುತ್ತೆ, ಒಳ್ಳೆ ವಿಷಯಗಳನ್ನು ಕೇಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ತಿನ್ನೋದು ತಿನ್ನಲೇಬೇಕು, ತಿನ್ನದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ದೇವರ ಪ್ರಸಾದವನ್ನೇ ನೆನೆದು ತಿನ್ನೋಣ. ಮಾಡುವ ಪ್ರತಿಯೊಂದು ಕೆಲಸವನ್ನು ಕೂಡ ಸರಿಯಾಗಿ 2-3 ತೂತಾಗಿದೆ ಅಂತಂದ್ರೆ ಅವನು ಗಿಡಕ್ಕೆ ನೀರು ಹಾಕುವಾಗ ತಗೊಂಡು ಹೋಗ್ತಾ ಇರ್ತಾನೆ. ಆಗ ಗಿಡಕ್ಕೆಲ್ಲ ಹನಿ ನೀರಾವರಿ ಪದ್ಧತಿ, ತೂತಾದ ಮಡಿಕೆ ವೇಸ್ಟ್ ಆಗುದಿಲ್ಲ. ತೂತಾದದ್ದನ್ನ ಎಲ್ಲಿಗೆ ನೀರನ್ನ ಜೋಡಿಸಬೇಕು ಅನ್ನೋದನ್ನ ಸಾಧಕನಾದವನು ತಿಳ್ಕೊಂಡ ಅಂತಂದ್ರೆ, ಆ ತೂತಾಗಿದ್ರು ತೂತು ಅನ್ನೋದು ಅನಿವಾರ್ಯ. ಈ ಕಣ್ಣು ಮೂಗು ಬಾಯಿ ಇದೆಲ್ಲ ಅನಿವಾರ್ಯವಾದ ತೂತು. ಆದ್ರೆ ಇದು ಯಾವಾಗ ಬೇಕು ಯಾವಾಗ ಬೇಡ ಅಂತ ಮುಚ್ಚಲಿಕ್ಕೆ ಬರುತ್ತೆ, ತೆಗಿಲಿಕ್ಕೆ ಬರುತ್ತೆ. ಆದ್ರೆ ನಾವು ಮುಚ್ಚಬೇಕಾದ ಸಮಯ ಮರ್ತರೆ, ತೆಗಿಬೇಕಾದ ಸಮಯವನ್ನು ಮರ್ತರೆ ಅವಾಗ ಬೇಡವಾದಲ್ಲಿ ಸೋರೋಗುತ್ತೆ, ಬೇಕಾದಲ್ಲಿ ಉಳಿದಿರಲ್ಲ. ನಾವು ತಗೊಳ್ಬೇಕು ಅನ್ನೋಷ್ಟರಲ್ಲಿ ಇರಲ್ಲ. ಇಲ್ಲಿ ನಾವು ಮೇಲಿನಿಂದ ಬಾಯಿಯಲ್ಲಿ ಮಡಿಕೆಯಲ್ಲಿ ತಗೊಳುದಲ್ವಾ, ಇಲ್ಲಿ ತೂತಿನಿಂದಲೇ ಬೇಕಾದಲ್ಲಿ ತಗೊಳುದು. ಮಡಿಕೆ ಸೋರ್ತಾ ಇದ್ರೆ ದೃಶ್ಯ ಆದ್ರೆ ಅಲ್ಲೇ ಬಾಯಿ ಕೊಡ್ತಿರ್ತಾನೆ, ಬೇಕು ಅಂದಾಗ ಅಲ್ಲೇ ಸ್ನಾನ ಮಾಡ್ತಿರ್ತಾನೆ, ಬೇಕು ಅಂದಾಗ ಅದನ್ನೇ ತಗೊಂಡೋಗಿ ನೀರು ಇಡ್ತಾನೆ, ಅಂದ್ರೆ ಗಿಡಗಳಿಗೆ ಹಾಕ್ತಾನೆ, ಬೇಕು ಅಂದಾಗ ಅದನ್ನೇ ದೇವ್ರ ಮುಂದೆನೂ ತಗೊಂಡೋಗಿ ಇಡ್ಲಿಕ್ಕಾಗುತ್ತೆ. ಅಂದ್ರೆ ಈ ರೀತಿ ಎಲ್ಲಾ ಕೆಲಸಗಳಿಗೆ ಮಲ್ಟಿಪರ್ಪಸ್ ವ್ಯವಸ್ಥೆಯನ್ನ ಭಗವಂತ ಈ ಉದಕುಂಭಕ್ಕೆ ಕೊಟ್ಟಿದ್ದಾನೆ. ಈ ಉದಕುಂಭವನ್ನು ಹೇಗೆ ಬಳಸಿಕೊಡ್ತಾನೋ ಹಾಗೆ ಅವನ ಜೀವನದ ವೃದ್ಧಿ ಅನ್ನೋದು ಉಂಟಾಗುತ್ತೆ. ನೀನು ಕೂಡ ನಿನ್ನ ಮಕ್ಕಳ ಅಡಿಯಲ್ಲಿ ತೂತು ಮಡಿಕೆ ಆಗಿಬಿಟ್ಟಿದ್ದಿ, ಹರಿಬೇಕಾದ ಜಾಗದಲ್ಲಿ ನೀರನ್ನು ಬಿಡ್ತಾ ಇಲ್ಲ. ಪಾಂಡವರು ನಿನ್ನ ಕಡೆಗೆ ಯಾವಾಗ್ಲೂ ಪ್ರೀತಿಸುವಂಥವ್ರು, ಅವರ ಕಡೆಗೆ ನಿನ್ನ ಪ್ರೀತಿಯನ್ನು ಹರಿಸಬೇಕಿತ್ತು. ನೀನು ಅಲ್ಲಿ ಮುಚ್ಚಿಕೊಳ್ತಿ. ಬೇಡವಾದ ವಿಷಯಕ್ಕೆ ತೂತು ಮಡಿಕೆಯಾಗಿ ಬೇಡವಾದ ಕಡೆಗಳಲ್ಲಿ ಜಾರಿ ಹೋಗ್ತಾ ಇದೆ, ಇದು ನಿನಗೆ ಕಷ್ಟಕರವಾದದ್ದು ಅಂತ ಹೀಗೆ ಎಚ್ಚರಿಸ್ತಾನೆ. ಧೃತರಾಷ್ಟ್ರ ಉವಾಚ ತನುರುದ್ಧ ಶಿಖೀರಾಜ ಮಿಥ್ಯೋಪಚರಿತೋ ಮಯ ಮಂದಾನಾಂ ಮಮ ಪುತ್ರಾಣಾಂ ಯುದ್ಧೇನಾಂತಂ ಕರಿಷ್ಯತಿ. ಧೃತರಾಷ್ಟ್ರ ಮತ್ತೆ ಹೇಳುತ್ತಾನೆ, ತನುರುದ್ಧ ಶಿಖಿ, ಶರೀರದ ಒಳಗೆ ಅಡಗಿಸಿಕೊಂಡಿರುವ ಬೆಂಕಿ ಈ ರಾಜ ಯುಧಿಷ್ಠಿರ. ಅವನು ಬೆಂಕಿನೇ. ತನುರುದ್ಧ, ತನು ಅಂದ್ರೆ ಶರೀರ, ಶರೀರದೊಳಗೆ ಮುಚ್ಚಿಟ್ಟುಕೊಂಡಿರುವ ಬೆಂಕಿಯಾಗಿದ್ದಾನೆ ಯುಧಿಷ್ಠಿರ. ಮಯ ಮಿಥ್ಯೋಪಚರಿತ, ನಾನು ಅವನನ್ನ ಸುಳ್ಳು ಸುಳ್ಳಾಗಿ ಆಧರಿಸಿದೆ.
ನಿಜವಾಗಿ ಅವನನ್ನು ನಾನು ಆದರ ಮಾಡಲೇ ಇಲ್ಲ. ಉಪಚಾರ ಅಂತಂದ್ರೆ ಅವನು ನನ್ನನ್ನು ಎಷ್ಟು ನಂಬಿದ್ದಾನೋ ಅಷ್ಟು ನಂಬಿಕೆಗೆ ಅರ್ಹವಾಗುವಂತೆ ಅವನ ಜೊತೆಗೆ ನಾನು ವಿಶ್ವಾಸವನ್ನು ಉಳಿಸಲಿಲ್ಲ. ನನ್ನ ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗಲೂ ನಾನು ಅವರನ್ನು ವಾರಣಾವತಕ್ಕೆ ಅರಗಿನ ಮನೆಗೆ ಕಳುಹಿಸಿದೆ. ನನ್ನ ಮಕ್ಕಳು ನನ್ನ ಪಾಂಡವರನ್ನೇನೋ ಹಾನಿ ಮಾಡ್ತಾರೆ ಅಂತ ಗೊತ್ತಾದಾಗಲೂ ಅನೇಕ ವಿಷದ ವ್ಯವಸ್ಥೆಗಳು, ಈಜಿನ ಆಟ ಇರಬಹುದು, ಕಾಡಿಗೆ ಕರ್ಕೊಂಡು ಹೋದದ್ದಿರ್ಬೋದು, ಈ ಎಲ್ಲ ಪ್ರಸಂಗದಲ್ಲಿ ನಾನು ಅವರನ್ನು ಸಪೋರ್ಟ್ ಮಾಡಿದೆ. ಆದರೆ ಪಾಂಡವರು ನನ್ನ ಮಕ್ಕಳು ಅಂತ ಹೇಳುತ್ತಿದ್ದೆ. ಪಾಂಡವರಿಗೆ ಈಗ ಅನರ್ಥ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ನನ್ನ ಮಾತು ಕೇಳ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಅವರಿಗೆ ಜೂಜಿಗೆ ಕರೆದೆ. ಒಂದು ಬಾರಿ ಅವರು ಬದುಕಿ ಉಳಿದ್ರೂ ಕೂಡ, ದ್ರೌಪದಿಯ ಸಹಾಯದಿಂದ ಮತ್ತೆ ಮರಳಿ ರಾಜ್ಯವನ್ನು ಪಡೆದರೂ ಕೂಡ ಅರ್ಧ ದಾರಿಯಲ್ಲೇ ಮತ್ತೆ ನನ್ನ ಕೇವಲ ಮಗನ ಆಸೆಗೋಸ್ಕರ ವಾಪಸ್ ಕರೆಸಿಕೊಂಡು ಅವರನ್ನು ಮತ್ತೆ ಕಾಡಿಗೆ 12 ವರ್ಷ ವನವಾಸ, ಒಂದು ಅಜ್ಞಾತವಾಸವನ್ನು ತಳ್ಳುವಂತೆ ಮಾಡಿದೆ. ಬರೀ ಮಿಥ್ಯಾ ಉಪಚಾರ ಮಾಡಿದ್ದೇನೆ ನಾನು. ಒಂದು ದಿನವೂ ಅವರಿಗೆ ಪ್ರೀತಿಯಿಂದ, ನೈಜವಾದ ಹೃದಯದಿಂದ ಅವರನ್ನು ನಾನು ಗೌರವಿಸಲಿಲ್ಲ. ಅದರಿಂದಾಗಿ ನಾವು ತಿಳಿಯದೆ ಮಾಡಿದ್ರೇನೇ ಬೆಂಕಿ ಸುಡುತ್ತೆ, ಇನ್ನು ತಿಳಿದು ಅದರ ಮೇಲೆ ಆಟ ಆಡಿದರೆ ಸುಡದೇ ಇರುತ್ತಾ? ಯುಧಿಷ್ಠಿರನಿಗೆ ಏನು ತಿಳಿಯದ ಸಂಗತಿ ಅಲ್ಲ ದೊಡ್ಡಪ್ಪ ಏನ್ ಮಾಡಿದ್ದಾರೆ ಅಂತ. ಅದು ಅವನಿಗೆ ಈಗ ಡೌಟ್ ಬಂದದ್ದು ಯಾಕೆಂದ್ರೆ ಸಂಜಯ್ ಹೇಳದೆ ಹೋದದ್ರಿಂದ. ಅವನೇನ್ ಅನ್ಕೊಂಡಿದ್ದ, ಸಂಜಯನಿಂದ ಈ ಮಾತು ಹೇಳಿಸಿಬಿಟ್ರೆ ಆಯ್ತು, ಮತ್ತೆ ಯಥಾ ಪ್ರಕಾರ ಅವರು ಕಾಡಿಗೆ, ಹೇಗಿದ್ರು ನೀವು ಕಾಡಲ್ಲಿದ್ದ ಅಭ್ಯಾಸ ಆಗಿದೆ ಅಲ್ವಾ, ಹೋಗಿ ಬನ್ನಿ ಅಂತ ಹೇಳಿದ್ದ. ನನ್ನ ಮಾತಿಗೆ ಬೆಲೆ ಕೊಟ್ಟವ್ರು ಹೋಗಿ ಬರ್ತಾರೆ ಅಂತ ಅನ್ಕೊಂಡಿದ್ದ. ಆದ್ರೆ ಈ ಸಲ ಅವನ ಉತ್ತರದಲ್ಲಿ ಅದೇ ಆಗಿದ್ರೆ ಅವನು ಬೇಗ ಹೇಳಿಬಿಡ್ತಿದ್ದ. ಅದಿಲ್ಲ, ಇನ್ನೇನೋ ಬೇರೆ ಖಾರವಾದ ಉತ್ತರ ಕೊಟ್ಟಿದ್ದಾನೆ ಅಂತ ಅನ್ನೋದು ಅವನಿಗೆ ಅನ್ನಿಸಿದ್ರಿಂದ ಅವನು ಹೇಳ್ತಾನೆ, ಈ ಸರ್ತಿ ಬಹುಶಃ ನನ್ನ ಮಿಥ್ಯಾ ಉಪಚಾರ ಪಾಂಡವರಿಗೆ ಅರ್ಥ ಆಗಿದೆ. ನಾನು ಕೇವಲ ಮಾತಿನಿಂದ ಮಾತ್ರ ಅವರನ್ನು ಉಪಚರಿಸ್ತಾ ಇದ್ದೇನೆ ಹೊರತು ಮನಸ್ಸಿನಿಂದ ನನ್ನ ಮಕ್ಕಳನ್ನೇ ನಾನು ನಂಬಿ ಅವರಿಗೇನೆ ಸಪೋರ್ಟ್ ಮಾಡ್ತೇನೆ ಅನ್ನುವ ಸಂಗತಿಯನ್ನ ಅವನು ಅರ್ಥ ಮಾಡ್ಕೊಂಡಿದ್ದಾನೆ. ನಿತ್ಯೋದ್ವಿಗ್ನಮಿದಂ ಸರ್ವಂ ನಿತ್ಯೋದ್ವಿಗ್ನಮಿದಂ ಮನಃ ಯತ್ತತ್ಪದಮನುದ್ವಿಗ್ನಂ ತನ್ಮೇವ ನಮಃ. ಇದು ಎಲ್ಲರ ಪ್ರಶ್ನೆ, ಕೇವಲ ಧೃತರಾಷ್ಟ್ರನ ಪ್ರಶ್ನೆ ಮಾತ್ರ ಅಲ್ಲ. ಧೃತರಾಷ್ಟ್ರ ಕೇಳುವಾಗ ಹಾಗೆ ಕೇಳಿದ್ದು ಅಂತಂದ್ರೆ ಅವನಿಗೀಗ ಪರಿಸ್ಥಿತಿ ಹಾಗಿದೆ, ಅದರಿಂದ ಅವನು ಅದನ್ನು ಕೇಳ್ತಾ ಇದ್ದಾನೆ. ಆದರೆ ಇಲ್ಲಿ ಕೇವಲ ಇದು ಧೃತರಾಷ್ಟ್ರನ ಪ್ರಶ್ನೆ ಅಲ್ಲದೆ ನಮ್ಮೆಲ್ಲರ ಪ್ರಶ್ನೆ. ಅವನು ಕೇಳಿದ ನಮ್ಮೆಲ್ಲರ ಪ್ರಶ್ನೆಯ ಹಿನ್ನೆಲೆಯಾಗಿ ಕೇಳ್ತಾ ಇದ್ದಾನೆ. ನಿತ್ಯಂ ಉದ್ವಿಗ್ನಂ, ಯಾವಾಗ್ಲೂ ಟೆನ್ಷನ್, ನೆಮ್ಮದಿ ಇಲ್ಲ, ಯಾವಾಗ್ಲೂ ಭಯ, ಏನೇನೋ ಭಯ. ಭಯ ಅಂದ್ರೆ ಕೇವಲ ಯಾರೊಬ್ಬ ಹೊಡಿತಾನೆ ಬಡಿತಾನೆ ಅನ್ನೋದಷ್ಟೇ ಭಯ ಆಗಿರ್ಬೇಕಾಗಿಲ್ಲ. ಭಯ ಅನ್ನೋದು 100 ತರ ಭಯ ಇದೆ. ದುಡ್ಡು ಕಳೆದೋಗುತ್ತೆ ಅನ್ನೋ ಭಯ, ಆಸ್ತಿ ಎಲ್ಲ ಪಟಾಯಿಸ್ತಾರೆ ಅನ್ನೋ ಭಯ, ಸ್ಥಾನ ಕಿತ್ಕೊಳ್ತಾರೆ ಅನ್ನೋ ಭಯ, ಅವಮರ್ಯಾದೆ ಆಗುತ್ತೆ ಅನ್ನೋ ಭಯ, ಇವತ್ತು ಮಧ್ಯಾಹ್ನ ಊಟಕ್ಕೆ ಸಿಗುತ್ತೋ ಇಲ್ವೋ ಅನ್ನೋ ಭಯ, ನಮ್ಮ ಮರ್ಯಾದೆ ತೆಗಿತಾರೋ ಅನ್ನೋ ಭಯ, ನಾನು ಅನ್ಕೊಂಡದ್ದಾಗುತ್ತೋ ಇಲ್ವೋ ಭಯ, ಏನೋ ಅವರವರಿಗೆ ಅವರವರದ್ದೇ ಫೀಲ್ಡಲ್ಲಿ ಏನೇನಿರುತ್ತೋ ಆ ಭಯ ನಿರಂತರ ಕಾಡುತ್ತೆ. ಇದು ನಿತ್ಯಂ ಉದ್ವಿಗ್ನಮಿದಂ. ನಿತ್ಯಂ ಮನಃ ಉದ್ವಿಗ್ನಂ. ಮೊದಲು ಹೇಳಿದ್ರು ಸರ್ವಂ, ಎಲ್ಲವೂ ಒಂದಲ್ಲ ಒಂದು ರೀತಿಯಿಂದ ಒತ್ತಡಕ್ಕೊಳಗಾಗಿ ಯಾವುದನ್ನು ಸರಿ ಯಾವುದನ್ನು ತಪ್ಪು ಅಂತ ನಿರ್ಧಾರ ಮಾಡ್ಲಿಕ್ಕೆ ಆಗ್ತಿಲ್ಲ. ಇನ್ನೊಂದು ಕಡೆಯಿಂದ ಮನಸ್ಸು ಕೂಡ ಹಾಗೆ ಉದ್ವೇಗಕ್ಕೊಳಗಾಗಿ ಯಾವುದನ್ನು ಮನಃಪೂರ್ವಕವಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಟೆನ್ಷನ್ ಇಂದ ಎಲ್ಲಾ ಕೆಲಸಗಳಿಗೂ ನಾವು ಹಿಂದೇಟು ಹಾಕುವ ಹಾಗೆ ಆಗ್ತಾ ಇದೆ. ನನಗೆ ಅಂಥದ್ದೊಂದು ವಿಷಯವನ್ನು ಹೇಳಿ, ಯಾವುದನ್ನ ಮಾಡಿದ್ರೆ ಮನಸ್ಸು ಉದ್ವಿಗ್ನತೆಯನ್ನು ಕಳ್ಕೊಳ್ಳುತ್ತೆ. ಯತ್ತತ್ಪದಂ ಅನುದ್ವಿಗ್ನಂ. ಅನುದ್ವಿಗ್ನ ಅಂದ್ರೆ ನೆಮ್ಮದಿಯಿಂದ ಬದುಕುವುದು, ಭಯದಿಂದ ರಹಿತರಾಗಿ ಬದುಕುವುದು, ಸುಖವಾಗಿ ಬದುಕುವುದು ಅನ್ನೋದನ್ನ ನನಗೆ ಹೇಳು. ಹೇಗೆ ಅನುದ್ವಿಗ್ನವಾದ ಬದುಕು? ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರೇಹಿತಂಚಯತ್ ಅಂತ ತಪಸ್ಸಿನ 3 ವಿಧಗಳನ್ನು ಹೇಳುವಾಗ ವಾಂಗ್ಮಯಂ ತಪ ಉಚ್ಯತೆ ಅಂತ ಹೇಳುವಾಗ ಅಲ್ಲಿ ಹೇಳೋದು ಅನುದ್ವೇಗಕರವಾದಂತಹ ಮಾತಾಡುವುದು ಕೂಡ ಒಂದು ದೊಡ್ಡ ತಪಸ್ಸು. ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ನಾವೇ ಉದ್ವೇಗಕ್ಕೊಳಗಾಗದೇ ಇರುವುದು ಒಂದು, ಅಥವಾ ಕೇಳಿದವರನ್ನ ಉದ್ವೇಗಕ್ಕೆ ಒಳಪಡಿಸದೇ ಇರುವುದು. ನಮ್ಮ ಎಷ್ಟೋ ನ್ಯೂಸುಗಳು ಜನರನ್ನು ಉದ್ವೇಗ ಮಾಡ್ತಾ ಇದೆ ಅಂದ್ರೆ ಅದು ನ್ಯೂಸ್ ಅಲ್ಲ. ಇದು ಆಡಿದ್ರೆ ಮಹಾ ಅಪರಾಧ. ಕಾರಣ ಇಲ್ಲದೆ ಏನಾಗುತ್ತೆ ಗೊತ್ತಾ? ಸ್ವಲ್ಪ ಬ್ರೇಕ್ ನಂತರ ಕಾದು ನೋಡಿ ಅಂತ ಜನರನ್ನ ಹುಯಿಲೆಪ್ಸುತ್ತಿದೆಯಲ್ವ, ಅವ್ರಿಗಿರುವುದು ಇಷ್ಟು ಸಣ್ಣ ನ್ಯೂಸು, ಅದನ್ನು 1 ಗಂಟೆ ಚಚ್ಚಬೇಕು ಅವರು. ಇಲ್ಲಾಂದ್ರೆ ಅವ್ರ ಕೆಲಸ ಇರೋದೇ ಚಚ್ಚಲಿಕ್ಕೆ, ಜನರನ್ನ ಚಚ್ಚಲಿಕ್ಕೆ. ನಮ್ಮ ಮನಸ್ಸು ಹಾಳು ಮಾಡ್ಲಿಕ್ಕೆ ಅವ್ರಿಗೆ ದುಡ್ಡು ಕೊಡಬೇಕು. ನಮ್ಮ ಬುದ್ಧಿಯನ್ನ ಅವರ ವಶಕ್ಕೆ ತಂದ್ಕೊಳ್ಳಿಕ್ಕೆ ನಾವು ದುಡ್ಡು ಕೊಡಬೇಕು. ನಾವೇ ದುಡ್ಡು ಕೊಡೋದು ಅವ್ರು ಕೊಡೋದಲ್ಲ, ನಾವೇ ದುಡ್ಡು ಕೊಟ್ಟು ಮನಸ್ಸು ಚಚ್ಕೊಳ್ತೀವಿ.
ಈ ಚಾನಲ್ಗಿಷ್ಟು, ಈ ಚಾನಲ್ಗಿಷ್ಟು, ಈ ಚಾನಲ್ಗಿಷ್ಟು ಅಂತ ಕೊಡ್ತು ಹೇಳಲಿಕ್ಕೆ ಫ್ರೀ ಅಂತಿರುತ್ತೆ. ಫ್ರೀ ಅಂತೇನಿಲ್ಲ, ನಾವು ಡೇಟಾ ಖರ್ಚು ಮಾಡಲೇಬೇಕು. ಎಲ್ಲೋ ಒಂದು ನಾವು ಅನ್ಕೊಳ್ಳೋದು ಏನು ಅಂದರೆ ಮೊಬೈಲ್ ಈಗ ಯಾರ ಹತ್ರ ಬೇಕಾದರೂ ಮಾತಾಡ್ಬೋದು. ಮೊದಲು ಕಟ್ಟಿದ 599 ರೂಪಾಯಿ ಯಾರು ತಾತಂತ? ನಮ್ಮದೇ ಅಲ್ಲ. ಏನು ಎಷ್ಟೊತ್ತು 24 ಗಂಟೆ ಬೇಕಾದರೂ ಮಾತಾಡಿ, ಹುಚ್ಚಾಗ್ತಾನೆ ಅವನು ಅಕಸ್ಮಾತ್ ಮಾತಾಡಿದ ಅಂದರೆ ಅಷ್ಟೊತ್ತಿಗೆ. ಆಮೇಲೆ ನಿತ್ಯ ನಿರಂತರ ಅವ್ನು ಖರ್ಚು ಮಾಡ್ತಾನೆ ಇರ್ಬೇಕು ಮನಸ್ಸಿನ ಪರಿಶಾಂತಿಗೋಸ್ಕರ. ಅದರಿಂದಾಗಿ ಯತ್ತತ್ಪದಂ ಅನುದ್ವಿಗ್ನಂ, ಯಾವ ಸ್ಥಾನವನ್ನು ಸೇರಿದ್ರೆ ಮನಸ್ಸು ದುಃಖದಿಂದ ಹೊರಕ್ಕೆ ಬರುತ್ತೋ, ಉದ್ವಿಗ್ನತೆಯಿಂದ ಹೊರಗೆ ಬರುತ್ತೋ, ಟೆನ್ಷನ್ ಲೆಸ್ನೆಸ್ ಅನ್ನೋದು ನನ್ನ ಜೀವನಕ್ಕೆ ಅನುಭವಕ್ಕೆ ಬರುತ್ತೋ, ತನ್ಮೇವದ ಮಹಾಮತೆ. ಮತ್ತೆ ಅವನನ್ನು ಶಬ್ದ ಪ್ರಯೋಗ ಮಾಡಿದ್ದು ಮಹಾಮತೆ, ಅತ್ಯಂತ ಉತ್ತಮವಾದ ಬುದ್ಧಿಯುಳ್ಳ, ಅತ್ಯಂತ ಉತ್ತಮವಾದ ಸ್ಥಿರವಾದ ಚಿತ್ತವುಳ್ಳ ಓ ವಿದುರನೇ, ನೀನು ಹೇಳಬಲ್ಲೆ. ನಾನು ಕೇಳಬಲ್ಲೆ ಅಂತ ಹೇಳಲ್ಲ, ನೀನು ಹೇಳಬಲ್ಲೆ, ನಾನು ಕೇಳಿಸ್ಕೊತೀನಿ. ಎಷ್ಟು ಮಾಡ್ಲಿಕ್ಕಾಗುತ್ತೋ ಗೊತ್ತಿಲ್ಲ. ಕೆಲವೊಂದು ಸರ್ತಿ ಕೆಲವೊಂದು ಸಂಗತಿಗಳು ಏನು ಅಂದರೆ ಮಾಡ್ಲಿಕ್ಕಾಗದೇ ಇದ್ರು ಅಂಥದ್ದು ಗೊತ್ತಿರಬೇಕಂತ. ಒಂದೊಂದು ದಿವಸ ಯಾವತ್ತೋ ಆ ಪ್ರಸಂಗ ಬಂದಾಗ ನೋಡೋಣ ಅಂತ. ಅದನ್ನು ಅನುದ್ವಿಗ್ನಕರವಾದಂತಹ ಸ್ಥಿತಿಯನ್ನು ತಂದುಕೊಳ್ಳಿಕ್ಕೆ ಏನು ಮಾಡಬೇಕು ಅದನ್ನು ಹೇಳು ಅಂತ ಕೇಳ್ತಾನೆ. ವಿದುರ ಉವಾಚ, ವಿದುರ ಹೇಳ್ತಾನೆ, ನಾನ್ಯತ್ರ ವಿದ್ಯಾ ತಪಸೋ ನಾನ್ಯತ್ರೇಂದ್ರಿಯ ನಿಗ್ರಹಾತ್ ನಾನ್ಯತ್ರ ಲೋಭ ಸಂತ್ಯಾಗಾತ್ ಶಾಂತಿಂ ಪಶ್ಯಾಮಿ ತೇ ನಖ. ಹೇ ಅನಘ, ಧೃತರಾಷ್ಟ್ರ ಕೆಟ್ಟವನಲ್ಲ, ಮಗನ ಪ್ರಭಾವಕ್ಕೆ ಬಿದ್ದು ಕೆಡಿಸಿಕೊಂಡಿದ್ದಾನೆ ಬುದ್ಧಿಯನ್ನು. ಮಗನ ಮೇಲಿನ ಪ್ರೀತಿ ಅಥವಾ ಅವನು ಹಾಕ್ತಾ ಇರುವ ಒತ್ತಡ ಅಥವಾ ಅವನಿಗೆ ತಂದೆಯ ಮೇಲಿರುವ ಮನಸ್ಸಿನ ಮೇಲಿನ ನಿಯಂತ್ರಣ ಅದು ಅವನನ್ನು ಹೇಳಿದ ಕೇಳುವ ಹಾಗೆ ಮಾಡ್ತಿದೆ. ದೌರ್ಬಲ್ಯವೇ, ಆದರೆ ಕೆಟ್ಟವನಲ್ಲ. ದೌರ್ಬಲ್ಯದಿಂದ ಮಾಡಿದ್ದಕ್ಕೆ ಕ್ಷಮೆ ಇದೆ. ಧೃತರಾಷ್ಟ್ರ ಅಂತರಂಗದಿಂದ ಭಗವಂತನಿಗೆ ಭಕ್ತನೇ. ಇಲ್ಲ ಅಂದರೆ ಯಾರಾದರೂ ಕೃಷ್ಣ ಸಂಧಾನಕ್ಕೆ ಬರುವಾಗ ಕೃಷ್ಣನನ್ನು ನೋಡಿದವರ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ನನಗೆ ಒಂದೇ ಒಂದು ಸರ್ತಿ ಪ್ರಥಮ ಬಾರಿಗೆ ಕಣ್ಣಿಲ್ಲ ಅನ್ನೋದಕ್ಕೆ ದುಃಖ ಆಗ್ತಾ ಇದೆ ಅಂತ ಹೇಳ್ತಿರ್ಲಿಲ್ಲ. ಒಬ್ಬ ಸಜ್ಜನ ಅಲ್ಲದೇ ಇದ್ರೆ ಕೃಷ್ಣನನ್ನು ನೋಡಬೇಕು ಅಂತ ಯಾರು ಆಸೆ ಪಡ್ತಿರ್ಲಿಲ್ಲ. ಯಾರು ದುರ್ಯೋಧನ ಅಂತೂ ಅವನನ್ನು ಕಟ್ಟಿ ಹಾಕಿ ಕೊಲ್ಲಬೇಕು ಅಂತ ಯೋಚನೆ ಮಾಡಿದವ. ಆದರೆ ಧೃತರಾಷ್ಟ್ರ ಅಂತಹ ಕೃಷ್ಣನನ್ನ ತನಗೆ ನೋಡ್ಲಿಕ್ಕಾಗಲ್ಲಲ್ಲ, ಎಲ್ಲರ ಕಣ್ಣು ಎಂಥ ಸಾರ್ಥಕವಾಯಿತು, ಒಂದು ದಿವಸ ಆದ್ರೂ ಕೃಷ್ಣನನ್ನು ನೋಡುವ ಹಾಗಿದ್ದಿದ್ರೆ ಎಂಥ ವೈಭೋಗಗಳನ್ನೆಲ್ಲ ಕಾಣಬಹುದಾಗಿದ್ದ ಕಣ್ಣನ್ನ ಯಾವತ್ತೂ ಬಯಸದೆ ಕೃಷ್ಣನನ್ನು ನೋಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವನಷ್ಟು ಬಯಸ್ತಾನೆ ಅಂದ್ರೆ ಒಳಗಿನಿಂದ ಅವನು ನಿಜವಾಗಿ ಎಷ್ಟು ದೇವರ ಮೇಲೆ ಪ್ರೀತಿ ಇದೆ. ಆ ಪ್ರೀತಿಯನ್ನ ಕಂಡೇ ಕೃಷ್ಣ ಅವನ ಎದುರುಗಡೆ ಬಂದ ತಕ್ಷಣ ಒಂದು ಕ್ಷಣಕ್ಕೆ ಅವನಿಗೆ ಕಣ್ಣು ಕೊಡ್ತಾನೆ. ಧೃತರಾಷ್ಟ್ರನಿಗೆ ಕಣ್ಣು ಕೊಡ್ತಾನೆ. ಕಣ್ಣು ಕೊಟ್ಟು ತನ್ನ ಇಡೀ ವಿಶ್ವರೂಪವನ್ನು ತೋರಿಸ್ತಾನೆ. ದೇವರು ವಿಶ್ವರೂಪ ತೋರಿಸ್ತಾನೆ ಅಂದ್ರೆ ಬುದ್ಧಿ ಕೆಟ್ಟಂತೂ ಯಾರಿಗೂ ತೋರಿಸಲ್ಲ. ಧೃತರಾಷ್ಟ್ರ ಅತ್ಯಂತ ಹೀನ ಮನುಷ್ಯನಾಗಿದ್ರೆ ಅವನಿಗೆ ದೇವರು ತನ್ನ ಖಂಡಿತ ಸಾಮಾನ್ಯ ರೂಪ ಕಾಣುವುದೇ ಕಷ್ಟ. ಎದುರುಗಡೆ ಬನ್ನಿ ನಿಂತರೂ ಅದು ದೇವರು ಅಂತ ಗೊತ್ತಾಗದೆ ಯಾವುದೋ ಕಲ್ಬೊಂಬೆ ಅಂತ ಅನ್ಕೊಂಡು ಹೋಗುವ ಸ್ಥಿತಿಯಲ್ಲಿರುವ ಮನುಷ್ಯರು ನಾವು. ಅಂಥದ್ರಲ್ಲಿ ದಿವ್ಯವಾದ ರೂಪವನ್ನ ಸಾವಿರಾರು ಕೋಟಿ ಲಕ್ಷಗಟ್ಟಲೆ ಸ್ವರೂಪವನ್ನು ಒಟ್ಟಟ್ಟಿಗೆ ಅನೇಕ ವಿಭಿನ್ನವಾದ ಸ್ಥಿತಿಗತಗಳಲ್ಲಿ ಕಾಣಲಿಕ್ಕೆ ಅನುಕೂಲಕರವಾದ ರೂಪವನ್ನ ಧೃತರಾಷ್ಟ್ರ ಕಾಣ್ತಾನೆ ಅಂದ್ರೆ ಎಂತಹ ದೊಡ್ಡ ಜೀವ ಇರಬೇಕದು. ಗಂಧರ್ವ ಒಬ್ಬ, ಅವನಿನ ಸಾಮಾನ್ಯ ಅಲ್ಲ. ಧೃತರಾಷ್ಟ್ರ ಅಂತ ಅವನ ಹೆಸರು, ಗಂಧರ್ವನಾಗಿಯೂ ಅವನ ಹೆಸರು ಧೃತರಾಷ್ಟ್ರ ಅಂತ. ರಾಷ್ಟ್ರಂ ಧೃತಂ ಅನೇನ, ಇವನು ಇಡೀ ರಾಷ್ಟ್ರವನ್ನ ಹೊರಬಲ್ಲಂತಹ ಶಕ್ತಿ. ಅಂದ್ರೆ ರಾಷ್ಟ್ರ ಅಂದ್ರೆ ಶರೀರ, ಈ ಶರೀರವನ್ನೇ ಹೊರಬಲ್ಲ ಜೀವನನೇ ಧೃತರಾಷ್ಟ್ರ ಅಂತ ಕರೆಯುವುದು. ಈ ಜೀವ ಕಲಿಯ ಪ್ರಭಾವದಿಂದ ಎಷ್ಟೋ ಸರ್ತಿ ಬೇಡದ್ದಕ್ಕೆ ಹೆಚ್ಚು ಬಲಿಯಾಗ್ತಾನೆ. ಕಲಿಯ ಪ್ರಭಾವದ ತಪ್ಪಿಸಿಕೊಳ್ಳಿಕ್ಕೆ ಯಾವಾಗ ತನ್ನ ಜೀವನದ ಸಾರಥ್ಯವನ್ನ ಕೃಷ್ಣನಿಗೆ ಕೊಡ್ತಾನೋ ಆಗ ಪಾಂಡವರು ಗೆಲ್ತಾರೆ. ಈ ಪಾಂಡವರು ಅಂದ್ರೆ ಮತ್ತೆ ಅದೇ ಪಂಚ ಇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ ಸದ್ವಿದ್ಯೆಗಳು, ಸದಾಚಾರಗಳು, ತನ್ಮಾತ್ರೆಗಳು. ಅದು ಸರಿಯಾದ ರೂಪದಲ್ಲಿ ದೇವರ ಆದೇಶದಂತೆ ಅವನು ಇಂದ್ರಿಯಗಳನ್ನ ಸರಿಯಾದ ನೆಟ್ಟಿನಲ್ಲಿ ಕರೆದೊಯ್ದ ಅಂದ್ರೆ ಅದು ಈ 100 ಆಲೋಚನೆಗಳು ಏನು ಕೆಡಿಸ್ತಾವೆ ತಲೆ, ಅದನ್ನ ತಲೆಗೆ ಹಾಕೊಳ್ಳುವುದಿಲ್ಲ. ಈ 5ಕ್ಕೂ ಕೂಡ ದೃಢವಾದ ನಿರ್ಧಾರ ಪರಮಾತ್ಮ ನನ್ನ ಜೊತೆಗಿದ್ದಾನೆ ಅನ್ನುವ ಎಚ್ಚರದಿಂದ ಸರಿಯಾದ ದಾರಿಯಲ್ಲಿ ಕ್ರಮಿಸುವುದು ಸಾಧ್ಯವಾಗುತ್ತೆ. ಆದ್ರಿಂದಾಗಿ ಧೃತರಾಷ್ಟ್ರ ಯೋಗ್ಯತೆಯ ದೃಷ್ಟಿಯಿಂದ ಭಗವಂತನನ್ನ ಕಂಡವ ಮತ್ತು ಮುಂದೆಯೂ ಕೂಡ ಉತ್ತಮವಾದ ಮಾತುಗಳನ್ನು ಆಡುತ್ತಾನೆ. ಈ ಯುದ್ಧ ಮುಗಿದ ನಂತರ ದುರ್ಯೋಧನನ ಸಾವಿನ ಬಳಿಕ ಪಾಂಡವರಿಗೆ ಅನೇಕ ರಾಜನ ನೀತಿ ಸಂಹಿತೆಗಳನ್ನು ತುಂಬಾ ಚೆನ್ನಾಗಿ ಬೋಧಿಸ್ತಾನೆ.
ಎಲ್ಲವೂ ಸಾರ್ಥಕವಾದ. ನೀನ್ ಯಾಕೆ ಮಾಡಲಿಲ್ಲ ಅಂದ್ರೆ, ಮಕ್ಕಳ ಕೈಯಲ್ಲಿ ವಶನಾಗಿದ್ದವನಿಗೆ ನನಗೇನು ತೋಚಲಿಲ್ಲ ಅಂತ. ಅದರಿಂದಾಗಿ ಧೃತರಾಷ್ಟ್ರನನ್ನ ಅವರು ಉದ್ದೇಶಿಸಿ ಈ ಮಾತನ್ನು ಹೇಳ್ತಾ ಇರುವುದು. ನಾಣ್ಯತ್ರ ವಿದ್ಯಾ ತಪಸಃ, ವಿದ್ಯೆ ತಪಸ್ಸಿನ ಹಾಗೆ ಅವನಿಗೆ ಜೀವನದ ಭಾಗ ಆಗಬೇಕು. ಪರೀಕ್ಷೆಗೋಸ್ಕರ ಅಥವಾ ಯಾವುದೋ ಸರ್ಟಿಫಿಕೇಟ್ಗೋಸ್ಕರ ತಪಸ್ಸು ಯಾವುದೋ ದಿವಸಕ್ಕೊಂದು ಅರ್ಧ ಗಂಟೆ ಮಾಡ್ತೇನೆ, ಇಷ್ಟು ದಿವಸ ಆದ್ಮೇಲೆ ಒಂದು ಸಿದ್ಧಿ ಆಗುತ್ತೆ, ಆ ಸಿದ್ಧಿ ಆದ್ಮೇಲೆ ನಾನು ಮೋಕ್ಷಕ್ಕೆ ಹೋಗ್ತೇನೆ ಅಂತ ಅನ್ನೋ ಈ ವರ್ಕ್ ಪ್ಲಾನು ಇದೆಲ್ಲ ಯಾವುದು ನಡೆಯಲ್ಲ. ತಪಸ್ಸು ಅನ್ನೋದು ನಿರಂತರ, ನಿತ್ಯ, ನಿರುದ್ದೇಶಿತ. ಇಂಥ ಉದ್ದೇಶದಿಂದ ಅಂತ ನಾವು ಮಾಡಿದ್ರೆ ಆ ಉದ್ದೇಶಕ್ಕೆ ಕೆಲವೊಮ್ಮೆ ಈ ತಪಸ್ಸು ಸಹಾಯ ಮಾಡುತ್ತಿಲ್ಲ ಅಂತ ಹೇಳಲ್ಲ. ಆದರೆ ಕೇವಲ ಭಗವಂತನೇ ಉದ್ದೇಶವಾಗಿ ನಿರುಪದ್ರವಿಯಾಗಿ ಬದುಕಿ ನಾನು ಎಲ್ಲರಿಗೂ ಸಹಾಯ ಮಾಡುವಂತವನಾಗಬೇಕು ಅನ್ನುವ ಎಚ್ಚರದಿಂದ ಬರುವುದು ತುಂಬಾ ಕಷ್ಟ. ಆ ರೀತಿಯಾಗಿ ಎಚ್ಚರ ಬರುವಂತಹದ್ದು ಏನಾದರೂ ಇದ್ರೆ ಆವಾಗ ಅದು ತಪಸ್ಸಿನ ಹಾಗಾಗುತ್ತೆ. ಅದು ವಿದ್ಯಾ ತಪಸ್. ವಿದ್ಯಾ ತಪಸಃ ನ ಅನ್ಯತ್ರ. ವಿದ್ಯೆಯನ್ನೇ ತಪಸ್ಸಾಗಿ ಬಯಸಿದವನಿಗೆ ನೆಮ್ಮದಿ ಇದೆ. ಅವನು ಕೇಳಿದ್ದೇನು? ಅನುದ್ವೇಗಕರವಾದ ಬದುಕನ್ನು ನಾನು ನಡೆಸಬೇಕು. ಯಾರು ವಿದ್ಯೆಯನ್ನು ತಪಸ್ಸಾಗಿ ಸ್ವೀಕರಿಸಿರ್ತಾನೋ ಅವನಿಗೆ ಉದ್ವೇಗ ಇರಲ್ಲ. ಯಾಕೆಂದ್ರೆ ವಿದ್ಯೆ ಪಡೆಯುವುದು ಒಂದೇ ಅವನ ಜೀವನದ ಉದ್ದೇಶ ಇರುತ್ತೆ. ಪರೀಕ್ಷೆಗೋಸ್ಕರ ಅಂತ ವಿದ್ಯೆ ಓದಿದ್ರೆ ಬೇರೆ, ಮತ್ತೆ ನೈವೇದ್ಯ ಆಗ್ಬಿಡುತ್ತದೆ. ಅಥವಾ ಇನ್ಯಾವುದೋ ಒಂದು ಕಾರಣಕ್ಕೆ ವಿದ್ಯೆಯನ್ನು ಅವರಿಗಿಂತ ನಾನು ಮೀರಬೇಕು, ಕರ್ಣನ ತಪ್ಪಾಗಿದ್ದೇ ಇಲ್ಲಿ. ಅವನು ಅರ್ಜುನನನ್ನು ಮೀರಬೇಕು ಅಂತ ವಿದ್ಯೆಯನ್ನು ಪಡೆಯುವ ಹಠಕ್ಕೆ ಹೋದ ಬಿಟ್ರೆ, ನಾನು ಕೂಡ ವಿದ್ಯೆಯನ್ನ ಕಲಿತು ಅದನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವ ಯೋಚನೆ ಇದ್ದಿದ್ರೆ ಅವನಿಗೆ ಆ ಶಾಪವೂ ಸಿಗ್ತಿರ್ಲಿಲ್ಲ. ಅವನ ಜೀವನದಲ್ಲಿ ನಿಜವಾಗಿಯೂ ಎತ್ತರದ ಗತಿಯನ್ನು ಹೊಂದಿದ್ದ. ಹೊರಗಿನ ಕಾರಣಗಳನ್ನ ಲೋಕದಲ್ಲಿ ಅದನ್ನ ಚಿತ್ರಿಸುವವರು ಅವನ ಜಾತಿ ವ್ಯವಸ್ಥೆಯನ್ನು ಇಟ್ಟುಕೊಂಡು ಅಣಗಿಸ್ತಾರೆ. ಆದರೆ ಮಹಾಭಾರತದಲ್ಲಿ ಹಾಗೆ ಯಾವ ಮಾತು ಇಲ್ಲ. ನೀನು ಈ ಜಾತಿಯವನಾದ್ರಿಂದಾಗಿ ನೀನು ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ. ನೀನು ಒಂದು ಸತ್ಯ ಹೇಳ್ಬೋದಿತ್ತು, ಗುರುಗಳ ಹತ್ರ 12 ವರ್ಷವೂ ಅದನ್ನು ಮುಚ್ಚಿಡುವಂತಹ ಒಂದು ದುಸ್ಥಿತಿ ನಿನಗೆ ಬಂದಿದೆ ಅಂದ್ರೆ ಗುರುಗಳನ್ನ ನೀವು ವಿದ್ಯೆ ಪಡಿಲಿಕ್ಕಾದ್ರೂ ನಂಬಬೇಕು. ಅಂತ ಸ್ಥಿತಿಯಲ್ಲೂ ಗುರುಗಳನ್ನ ನಂಬದೆ ಅವರನ್ನ ವಂಚಿಸಿಯೇ ನಾನು ವಿದ್ಯೆ ಪಡೀತೇನೆ ಎನ್ನುವ ಹಠ ಅದು ಯಾವತ್ತೂ ವಿದ್ಯೆ ಪಡಿಲಿಕ್ಕೆ ಸಾರ್ಥಕವಾದ ಕ್ಷಣಗಳೇ ಅಲ್ಲ. ಅದರಿಂದಾಗಿ ಏಕಲವ್ಯ ಮೋಸ ಮಾಡಲಿಲ್ಲ, ಅದರ ಉದ್ದೇಶ ಕೆಟ್ಟದಿತ್ತು. ಏಕಲವ್ಯ ಸತ್ಯನೇ ಹೇಳಿದ, ನಾನು ಏಕಲವ್ಯ ಹೀಗೆ ಸತ್ಯ ಹೇಳಿದ್ರೆ ಅವನಿಗೆ ವಿದ್ಯೆ ಸಿಗ್ತಿರ್ಲಿಲ್ಲ. ದ್ರೋಣಾಚಾರ್ಯ ಹತ್ರ ಅವ್ನು ಸತ್ಯ ಹೇಳ್ದ. ನೀವು ಡಿಸೈಡ್ ಮಾಡೋರ ಅಲ್ಲ, ಡಿಸೈಡ್ ಮಾಡೋದು ಪರಶುರಾಮ ಈ ಮಾತು ಹೇಳ್ದ. ದ್ರೋಣಾಚಾರ್ಯ ಯಾಕೆ ಕೊಡ್ಬೋದು? ದ್ರೋಣಾಚಾರ್ಯ ಯಾಕಿಲ್ಲ ಅಂದ್ರೆ ಅವ್ರು ನಡೆಸುವ ಇನ್ಸ್ಟಿಟ್ಯೂಷನ್ ಅಲ್ಲ ಅದು ಕೌರವರು ನಡೆಸ್ತಾ ಇರುವ ಇನ್ಸ್ಟಿಟ್ಯೂಷನ್. ಅದು ಭೀಷ್ಮಾಚಾರ್ಯರು ಹೇಳಿ ಮಾಡಿಸ್ತಾ ಇರೋದು. ಮತ್ತೂ ಒಂದು ಕಾರಣ ಇದೆ, ಕೇವಲ ಅದೊಂದೇ ಕಾರಣ ಅಲ್ಲ. ಅವನು ಆಗ್ಲೂ ಕಲೀಲಿಕ್ಕೆ ಬಂದಾಗ ಅವನ ಒಳಗೆ ಇದ್ದದ್ದು ಜಿದ್ದು. ಕಲಿಬೇಕು ಅನ್ನೋದಕ್ಕೋಸ್ಕರ ಕಲಿತಿದ್ದಲ್ಲ, ಕಲಿತು ಆಗ್ಲೇ ಅವನು ಕೌರವರ ಜೊತೆಗೆ ಇದ್ದ. ನಮಗೆ ಈ ಕತೆ ಗೊತ್ತಿಲ್ಲ ಹಿಂದಿದ್ದೇನಿದೆ ಅಂತ. ಅವನು ಚಿಕ್ಕಂದಿನಿಂದಲೂ ಕೌರವರ ಜೊತೆಗೆ ಬದುಕಿದವನು. ಅವ್ರು 14-16 ವರ್ಷದಿಂದ ಏನು ಕಾಡಿನಿಂದ ಬಂದ್ರೋ ಆವಾಗದಿಂದ ಕರ್ಣ ಅವರನ್ನು ನೋಡಿದ್ದಾನೆ. ಇವನಿಗೆ ಸ್ವಭಾವ ಸಹಜವಾದ ವಿದ್ಯೆ ಇದೆ ಅರ್ಜುನನಿಗೆ. ಇದನ್ನು ಕಂಡ್ರೆ ಅವನಿಗೆ ಹೊಟ್ಟೆ ಉರಿ. ಎಲ್ಲಾ ಕಾಲಕ್ಕೂ ಅರ್ಜುನ ಮತ್ತು ಭೀಮ ಇವರಿಬ್ಬರು ಅವರಿಗೆ ಎದುರಾಳಿಗಳು. ಹಾಗಾಗಿ ಆ ಸ್ಥಿತಿಯನ್ನ ಭೀಮನನ್ನ ಕಂಡ್ರೆ ದುರ್ಯೋಧನನಿಗೆ ಉರಿ, ಅರ್ಜುನನನ್ನು ಕಂಡ್ರೆ ಕರ್ಣನಿಗೆ ಉರಿ. ದುರ್ಯೋಧನಿಗೆ ವಿದ್ಯೆ ಸಿಕ್ಬಿಡ್ತು ಮನೆತನದಿಂದಲೇನೆ. ಆದ್ರೆ ಕರ್ಣ ಆ ಸ್ಥಿತಿಯಲ್ಲಿ ನೇರವಾಗಿ ಪಡಿಲಿಕ್ಕಾಗಿಲ್ಲ ಅಂದ್ರೆ ಬಂದ. ಅವನನ್ನು ಮೊದಲಿಂದಲೂ ನೋಡಿದ್ದಾರೆ ದ್ರೋಣಾಚಾರ್ಯರು, ಅವನು ಹೇಗಿದ್ದಾನೆ ಅಂತ. ಒಂದು ತಿಳ್ಕೊಳ್ಳಿ, ಯಾವತ್ತೇ ಒಂದು ದಿವಸ ಬಂದ ತಕ್ಷಣ ನೋಡಿ ಯಾರಿಗೂ ಯಾರು ವಿದ್ಯೆ ಕೊಡುವುದಿಲ್ಲ, ಕೊಡ್ಲಿಕ್ಕಿಲ್ಲೂ ಇಲ್ಲ. ನಾ ಸಂವತ್ಸರ ವಾಸಿನೇ ಪ್ರಬ್ರೂಯಾತ್. ಮತ್ತೆ ದುರ್ಯೋಧನ ಯಾಕೆ ಕೊಡ್ಬೇಕಿತ್ತು ಅಲ್ಲ, ಭೀಮಿಗೆ ಮಾಡ್ತಾ ಇದ್ರು ಕೂಡ ಅವನು ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ಇತ್ತು ಅವನಿಗೆ. ಅವ್ನು ಮಾಡಿದ್ದು ತಪ್ಪೆ. ಜಿದ್ದಿನಿಂದ ಕಲ್ತದ್ದು ಜಿದ್ದಲ್ಲ, ಸ್ವಭಾವವೇ ಜಿದ್ದು. ಕಲಿಯುವಾಗ ಅವನನ್ನ ಕೊಲ್ಲಿಕ್ಕೋಸ್ಕರ ಕಲ್ತದ್ದಲ್ಲ. ಅವನು ಕಲಿಯುವುದು ಅವನೊಂದು ಇಂಟ್ರೆಸ್ಟ್ ಇತ್ತು. ಕಲ್ತ ಮೇಲೆ ಅದನ್ನು ಬಳಸ್ಬೇಕಿತ್ತು. ಅದನ್ನು ಗದಾ ಇದ್ದವನೇನು ಬಳಸ್ಲೂ ಇಲ್ಲ. ಅವನು ಬಳಸಿದ್ದು 3 ಕೋಟಿ ಮಂತ್ರಗಳನ್ನು ಅವನು ಪಡೆದಿದ್ದು. ಆ 3 ಕೋಟಿ ಮಂತ್ರಗಳನ್ನು ಪಡೆದದ್ದು ಗುರುಗಳ ಮನಸ್ಸನ್ನ ಗೆದ್ದು, ಉದಂಕ ಋಷಿಯ ಮನಸ್ಸನ್ನ ಗೆದ್ದು. ಅದರಿಂದಾಗಿ ಅಲ್ಲಿ ಅವರು ತಪ್ಪಿ ಬಿದ್ರು. ಉದಂಕ ಋಷಿ ಅವನಿಗೆ ಕೊಟ್ಟು ತಪ್ಪಿ ಬಿದ್ರು. ಅದಕ್ಕೋಸ್ಕರನೇ ಅವರು ಕೃಷ್ಣನಿಗೆ ಶಾಪ ಕೊಡ್ಲಿಕ್ಕೆ ಹೋದಾಗ ಎಚ್ಚರ ಕೊಡ್ತಾರೆ, ನೀನ್ ತಪ್ಪು ಮಾಡ್ತಾ ಇದ್ದಿ, ಒಬ್ಬ ನೀಚನ ಪರವಾಗಿ ನೀನು ನಿಂತು ಅವನಿಗೆ ಅನ್ಯಾಯ ಆಗಿದೆ ಅಂತ ಮಾತಾಡ್ಲಿಕ್ಕೆ ಬಂದಿದ್ದಿ, ನಿನ್ನ ಇಡೀ ತಪಸ್ ಕಳ್ಕೊಳ್ತಿ ಅಂತ.
ಆಗ ಒಳಗಿಂದ ವಿಶ್ವರೂಪ ತೋರಿಸ್ತಾರೆ. ತೋರಿಸಿದ ಮೇಲೆ ಅವನಿಗೆ ಗೊತ್ತಾಗುತ್ತೆ ನಾನು ಎಂಥವನಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೊರಟೆ, ನನ್ನ ಜೀವನ ಹಾಳಾಗುತ್ತೆ ಅಂತ ಗೊತ್ತಾಗಿ ಅವನು ಅದನ್ನು ವಾಪಸ್ ತಗೊಳ್ತಾನೆ, ಶಾಪ ಕೊಡ್ಲಿಕ್ಕೆ ಹೊರಟದನ್ನ. ಅಂದ್ರೆ ದೇವರು ಎಚ್ಚರಿಸಿದ್ರು ಅವನಿಗೆ. ಆದ್ರೆ ಈ ಒಂದು ಸಂಗತಿ ಇನ್ನೊಂದೇನು ಅಂದ್ರೆ, ದುರ್ಯೋಧನ ಸ್ವತಃ ಕಲಿ, ಅದರಲ್ಲಿ ಸ್ವತಃ ವಾಯುದೇವ ಇದ್ದಾನೆ. ಅವನ ಆ ಶಕ್ತಿ ಬರಲಿಕ್ಕೆ ಕಾರಣವಾಗಿ ವಾಯುದೇವ ಇದ್ದಾನೆ. ಅದರಿಂದ ಅವನಿಗೆ ಪಡ್ಕೊಳ್ಳುವ ಸಾಮರ್ಥ್ಯ ತನ್ನಿಂತಾನೆ ಬಂದೇ ಬರುತ್ತೆ. ಇವನು ಒಳ್ಳೆ ಜೀವ ಆದ್ರೆ ಕೆಟ್ಟ ಶಕ್ತಿ ಇರುವುದು, ಇವನು ಕೆಟ್ಟ ಜೀವ ಆದ್ರೆ ಒಳ್ಳೆ ಶಕ್ತಿ ಇರುವುದು. ಈ ವ್ಯತ್ಯಾಸದಿಂದ ಅವನಿಗೆ ಅದನ್ನು ಪಡೀಲಿಕ್ಕೆ ಪೂರ್ತಿ ಅವಕಾಶ ಸಿಗ್ಲಿಲ್ಲ. ಮತ್ತೇನು ಅಂದ್ರೆ, ಪರಶುರಾಮತ್ರ ಎಲ್ಲ ಪಡೆದ, ದೇವ್ರಿಗೆ ಗೊತ್ತಿರ್ಲಿಲ್ವಾ? ನೀವು ಹಾಗಿದ್ರೆ ಈ ಮಾತನ್ನು ತಗೊಂಡ್ರೆ ದೇವ್ರು ಕೊಡ್ಲೇಬಾರ್ದಿತ್ತು. ಕೊಟ್ಟೆ ಯಾಕೆ? ಅವನಾಗೆ ಬಾಯಿ ಬಿಟ್ಟು ಹೇಳ್ತಾನ ನೋಡೋಣ ಅಂತ. ದುರ್ಯೋಧನ ಮೋಸದಿಂದ ವಿದ್ಯೆ ಪಡೀಲಿಲ್ಲ, ನಾನು ವಿದ್ಯೆ ಕಲಿಬೇಕು, ನಂಗೆ ಬೇಕು ಅಂತ ಪಡೆದ. ಇವನ ಉದ್ದೇಶ ಕೆಟ್ಟದಿತ್ತು, ಅವನು ಹೇಳಿದ್ದು ಸರಿ ಹೇಳಿಲ್ಲ, ಜಿದ್ದಿನಿಂದ ಅದನ್ನು ಒಳಗೆ ಮುಚ್ಚಿಟ್ಟ. ಕೊನೆ ಕಾಲಕ್ಕೆ ಅದು ಗೊತ್ತಾಯ್ತು. ಇಲ್ಲಿ ತನಕ ಅದನ್ನು ಸಹಿಸಿ ಗುರುಗಳ ಮುಂದೆ ಒಂದು ಸತ್ಯ ಒಪ್ಕೊಳ್ಳಿಕ್ಕಾಗುದಿಲ್ಲ ಅನ್ನುವ ಒಂದು ಮನಸ್ಥಿತಿ ಇದ್ದ ಮೇಲೆ ವಿದ್ಯೆ ಯಾಕೆ ಒಲಿಯತ್ತೆ? ಅದಕ್ಕೆ ಒಂದು ತಿಳ್ಕೊಳ್ಬೇಕಾದ ಅಂಶ ಏನು ಅಂದ್ರೆ, ಬುದ್ಧಿವಂತಿಕೆಯಿಂದ ಯಾವತ್ತೂ ವಿದ್ಯೆ ಒಲಿಯುವುದಿಲ್ಲ. ನಾವು ಆ ವಿದ್ಯೆ ಪಡೀಲಿಕ್ಕೆ ಎಷ್ಟು ಪ್ರಾಮಾಣಿಕವಾಗಿ ಗುರುಗಳ ಮುಂದೆ ನಮ್ಮೆಲ್ಲವನ್ನು ಒಪ್ಪಿಸಿದ್ದೇವೆ, ಅದರ ಮೇಲೆ ವಿದ್ಯೆ ಒಲಿಯುವುದು. ಶುಭಾಂಧ್ಯಾಯಂತಿ ಏ ಕಾಮಾನ್ ಗುರುದೇವ ಪ್ರಸಾದ ಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಇದು ನನ್ನ ಮಾತಲ್ಲ, ಶ್ವೇತಾಶ್ವತರ ಉಪನಿಷತ್ತಿನ ಮಾತು. ಯಾವಾಗ ತನಗೆ ಒಳಿತಾದಾಗಲೆಲ್ಲ ಗುರುಗಳನ್ನು ಸ್ಮರಿಸಿ ಅವರಿಂದಾಗಾಯ್ತು ಅಂತ ಆ ಕ್ರೆಡಿಟ್ ಅನ್ನು ಗುರುಗಳಿಗೆ ಕೊಡ್ತಾನೋ, ಏನೇ ಕೆಟ್ಟದಾದಾಗ್ಲೂ ಇದು ನನ್ನ ವೈಯಕ್ತಿಕ ದೋಷದಿಂದ ಹೀಗಾಯಿತು ಅಂತ ಜಿದ್ದಿಲ್ಲದೆ ಗುರುಗಳನ್ನ ಗೌರವಿಸ್ತಾ ಬರ್ತಾನೋ ಅಂಥವನಿಗೆ ವಿದ್ಯೆ ಫಲಿಸುತ್ತದೆ. ನೋಚೇತ್ ಭವಿಷ್ಯತಿ. ವೀರಾದ ಆದ್ರೆ ನೋಡಿ, ಹಾಗೆ ಶಾಪ ಕೊಡುವುದಿದ್ರೆ ಪರಶುರಾಮ ನನ್ನಿಂದ ಕಲ್ತ ಎಲ್ಲವೂ ನಿಮ್ಗೆ ನಾಶ ಆಗ್ಲಿ ಅಂತ ಹೇಳ್ಬೋದಿತ್ತು. ಆದ್ರೆ ಹಾಗೆ ಹೇಳಲಿಲ್ಲ. ಮತ್ತೇನು ಹೇಳ್ದ? ಏನ್ ಶಾಪ ಕೊಟ್ಟ? ಏನ್ ಹೇಳಿ, ಏನ್ ಶಾಪ ಕೊಟ್ಟ? ಮತ್ತೆ ಗೊತ್ತಿಲ್ಲದೆ ಯಾವತ್ತು ಯಾವುದರ ನಿರ್ಧಾರ ತಗೊಳ್ಬಾರ್ದು. ಯಾವಾಗ ನೀನು ಜಿದ್ದಿನಿಂದ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಇದು ನಿನಗೆ ಫಲಿಸದೇ ಇರಲಿ. ಅಂದ್ರೆ ಸೇಡಿನಿಂದ ಒಂದು ವೇಳೆ ಆ ವ್ಯಕ್ತಿಯ ಮೇಲೆ ನಿನ್ಗೆ ಕಂಡ್ರೆ ಮೈ ಉರಿಯತ್ತೆ ಅನ್ನೋ ಸ್ಥಿತಿಯಲ್ಲಿ ನೀನು ಯುದ್ಧ ಮಾಡ್ತೀಯಲ್ವಾ, ಅಲ್ಲಿ ಫಲಿಸಲ್ಲ. ಮಂತ್ರ ದೇವತೆಗಳು ನಿನ್ಗೆ ಸಿಗಲ್ಲ. ಯಾಕಂದ್ರೆ ಮಂತ್ರ ದೇವತೆಗಳಿಗೊಂದು ಸಿಸ್ಟಮ್ ಇದೆ. ಅವರು ಆ ಹೊತ್ತಿಗೆ ಆ ಮಂತ್ರದ ಮೇಲೆ ಅವನಿಗೆ ಗ್ರಿಪ್ ಬರಬೇಕಾದ್ರೆ ಕೋಪ ಇರಬಾರದು. ಯುದ್ಧ ಮಾಡುವಾಗ ಬರೀ ಆವೇಶ ಆಕ್ರೋಶ ಇದ್ರೆ ಯುದ್ಧ ಆಗಲ್ಲ. ಆವೇಶ ಆಕ್ರೋಶ ಜೊತೆಗೆ ಸ್ಥಿಮಿತವಾದ ಬುದ್ಧಿ, ನಿರ್ಧರಿತವಾದಂತಹ ಗುರಿ ಇರಬೇಕು. ಅದಿದ್ರೆ ಮಾತ್ರ ಅದು ಒಲಿಯುತ್ತೆ. ಇವನು ಅರ್ಜುನನ ಕಂಡಾಗ್ಲೆಲ್ಲ ಕಂಟ್ರೋಲ್ ತಪ್ಪಿದ್ದ. ಮಂತ್ರ ಹೇಗೆ ನೆನಪಿರ್ಬೇಕು? ಅದು ಬಿಟ್ರೆ ಅವನು ಜರಾಸಂಧನನ್ನೇ ಸೋಲಿಸಿದ್ದಾನೆ. ಯೋಚನೆ ಮಾಡಿ, ಜರಾಸಂಧ ಆ ಕಾಲದ 22,800 ಮನೆತನದ ಪರಶುರಾಮರ ವಿದ್ಯೆ ವೇಸ್ಟ್ ಆಗ್ಲಿಲ್ಲ. ಅದು ಅವನಿಗೆ ಅಲ್ಲಿ ಫಲಿಸಿತು. ಬೇಕಾದಷ್ಟು ಕಡೆ ಯುದ್ಧ ಮಾಡಿದ್ದಾನೆ ಅವನು, ಬೇಕಾದಷ್ಟು ಕಡೆ ಯುದ್ಧವನ್ನು ಗೆದ್ದಿದ್ದಾನೆ ಕೂಡ. ಆದ್ರೆ ಅವನು ಪಾಂಡವರ ಹತ್ರ ಬರುವಾಗ ಮಾತ್ರ ಅವನಿಗೆ ಒಳಗಿನಿಂದ ಜಿದ್ದೇ ಇದ್ದು ಯುದ್ಧ ಮಾಡಿದಾದ್ರಿಂದಾಗಿ ಅವನಿಗೆ ಫಲಿಸ್ತಿಲ್ಲ. ಹಾಗಾಗಿ ಗುರುಗಳು ಜಾತಿ ವ್ಯವಸ್ಥೆ ಇಟ್ಕೊಂಡು ಹೇಳುವುದಿದ್ರೆ ಅವನಿಗೆ ವಿದ್ಯೆಯೇ ಸಿಗಬಾರ್ದು. ಸಿಕ್ಕಿದ ವಿದ್ಯೆ ಆ ಈರ್ಷೆಯಿಂದ, ಅಸೂಯೆಯಿಂದ ಪ್ರಯೋಗಿಸಿದ್ರೆ ನಿನಗೆ ಅದು ಲಭ್ಯ ಆಗುವುದಿಲ್ಲ ಅಂತ ಹೇಳಿದ್ದರ ಪರಿಣಾಮವಾಗಿ ಅವನು ವಿದ್ಯೆಯನ್ನು ಕಳ್ಕೊಂಡ ಬಿಟ್ರೆ ಅವನ ಜಾತಿಯಿಂದ ಕಳ್ಕೊಂಡದ್ದಲ್ಲ. ಜಾತಿಯಿಂದ ಯಾವತ್ತೂ ಕೂಡ ವ್ಯವಸ್ಥಿತವಾಗಿ ಒಬ್ಬನ ತಿಳುವಳಿಕೆಗೆ ಹಾನಿ ಒಡ್ಡುವಂತಹ ಪ್ರಸಂಗಗಳು ನಮಗೆ ಶಾಸ್ತ್ರದ ಹಿನ್ನೆಲೆಯಲ್ಲಿ ಸಿಗುದಿಲ್ಲ. ಆಮೇಲೆ ಯಾರಾದ್ರೂ ಮಾಡಿದ್ರೆ ಅದು ಮಾಡಿದವನ ದೋಷ ಹೊರತು ಶಾಸ್ತ್ರದ ದೋಷ ಅಲ್ಲ. ಶಾಸ್ತ್ರದಲ್ಲಿ ಅವನಿಗೆ ಲಭ್ಯವಾಗಿದ್ರೆ ಅದನ್ನು ಮಾಡ್ಕೊಳ್ಳಿ ಅಂತಾನೆ ಹೇಳ್ತಾರೆ. ಇದು ಮತ್ತೆ ಇದರ ಹಿನ್ನೆಲೆಯಲ್ಲಿ ಇನ್ನೂ ಬೇಕಾದಷ್ಟು ನೀವು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಇಲ್ಲಿ ನಾಣ್ಯತ್ರ ಲೋಭ ಸಂತ್ಯಾಗ ಅವ್ರು ಹೇಳಿದ್ದು ವಿದ್ಯಾ ತಪಸ್ಸಃ. ವಿದ್ಯೆಯನ್ನು ಪಡೆಯುವಾಗ ಅದು ತಪಸ್ಸು. ತಪಸ್ಸಿನಲ್ಲಿ ಮೋಸ ಇರಬಾರದು. ವಿದ್ಯೆಯನ್ನು ಪಡೆಯುವುದು ಅಂತನ್ನೋದು ಸಮರ್ಪಣೆ. ಗುರುಗಳ ಹತ್ರ ಸಮರ್ಪಣೆ ಮಾಡುವಾಗ ಎಲ್ಲವನ್ನು ಹೇಳಬೇಕಿತ್ತು, ಹೇಳಲಿಲ್ಲ, ಅದು ಅವನಿಗೆ ಲಭ್ಯವಾಗಲಿಲ್ಲ. ನಾಣ್ಯತ್ರ ಇಂದ್ರಿಯ ನಿಗ್ರಹಾತ್. ಬೇಡವಾದ ವಿಷಯಗಳಿಗೆ ಇಂದ್ರಿಯಗಳು ಜಾರದಂತೆ ನೋಡಿಕೊಳ್ಳುವುದು ಒಂದು ಉದ್ವಿಗ್ನತೆ ಇಲ್ಲದಂತೆ. ಈಗ ಇನ್ನೊಬ್ಬನ ವಸ್ತುವಿಗೆ ಕೈ ಹಾಕಿ ಕದ್ದು ಬಿಟ್ರೆ ಆವಾಗ ಟೆನ್ಷನ್. ಕದ್ದ ವಸ್ತು ನಾಳೆ ಅದು ನೋಟ್ ನಂಬರ್ ಬರುತ್ತೆ. ಈ ನೋಟ್ ನಂಬರ್ ಎಲ್ಲಿ ಯಾರ ಕೈಯಿಂದ ಚಲಾವಣೆಗೊಳ್ಳುತ್ತೋ ಅಲ್ಲಿ ಹಿಡಿದು ಬಿಡಿ ಅಂತ. ಹಾಗೆ ಇವನಿಗೆ ಖರ್ಚು ಮಾಡ್ಲಿಕ್ಕಿಲ್ಲ, ಇಟ್ಕೊಂಡು ಅದನ್ನ ರಕ್ಷಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಯಾರಾದ್ರೂ ಒಬ್ರು ಆ ವಿಷಯವನ್ನ ಮತ್ತೆ ಚರ್ಚೆ ಮಾಡ್ತಿರ್ತಾರೆ, ಇವನ ಹತ್ರನೇ ಬರ್ತಾರೆ, ಇವನಿಗೆ ಕೇಳ್ತಾರೆ. ಪಕ್ಕದ ರಸ್ತೆಯಲ್ಲಿ ಪೊಲೀಸ್ ವಾಹನದ ಶಬ್ದ ಆದ್ರೆ ಇವನ ಎದೆ ಒಳಗೆ ಹಾರ್ನ್ ಮಾಡಿದಾಗ ಆಗ್ತಾ ಇರುತ್ತೆ. ಯಾಕೆಂದ್ರೆ ನನ್ನದಲ್ಲದ ಸ್ವತ್ತನ್ನ ನಾನು ಅಪಹರಿಸಿದೆ ಅನ್ನುವ ಕಾರಣದಿಂದಾಗಿ.
ಅದರಿಂದಾಗಿ ಇಂದ್ರಿಯಗಳನ್ನು ಬೇಡದ ವಿಷಯದಲ್ಲಿ ಜಾರುವಂತೆ ಮಾಡಿ ಮತ್ತೆ ಒದ್ದಾಡುವವನಿಗೆ ಸಿಗುವುದಿಲ್ಲ. ಆದರೆ ಯಾರಿಗೆ ಅಂತಹ ಒಂದು ಈ ವಿಷಯ ಪದಾರ್ಥಗಳಲ್ಲಿ ಅವನಿಗೆ ತೃಪ್ತಿ ಯಾರಿಗಿದೆಯೋ ಅವನು ಶಾಂತಿಯನ್ನ ಪಶ್ಯತಿ, ಅನುದ್ವಿಗ್ನತೆಯನ್ನ ಹೊಂದುತ್ತಾನೆ. ನಾಣ್ಯತ್ರ ಲೋಭ ಸಂತ್ಯಾಗಾತ್, ಇನ್ನು ಬೇಕು, ಮತ್ತು ಬೇಕು, ಅದೂ ಬೇಕು, ಇದು ಬೇಕು, ಎಲ್ಲವೂ ಬೇಕು ಅನ್ನೋದನ್ನ ಬಿಟ್ಟು ಬದುಕಬೇಕು. ಆದರೆ ಬೇಕು ಅನ್ನೋದ್ರ ಜೊತೆಗೇ ಬದುಕೋನಾದ್ರೆ ಅವನಿಗೂ, ಯಾಕೆಂದ್ರೆ ಇವತ್ತು 500 ರೂಪಾಯಿ ಲಾಭ ಆಯ್ತು, ನಾಳೆ 5,000 ಲಾಭ ಹೇಗಾದ್ರೂ ಮಾಡಲೇಬೇಕು. ಅದಾಗೋ ತನಕ ಅವನಿಗೆ ಟೆನ್ಷನ್. ಕೆಲಸದವರು ಸರಿ ಬರಲೇ ಇಲ್ಲ ಅಂದ್ರೆ, ಅವರು ಸರಿಯಾಗಿ ಹಿಂದಿನವರು ಸಾಲವನ್ನು ವಾಪಸ್ ಮಾಡಲಿಲ್ಲ ಅಂದ್ರೆ, ಅಥವಾ ಯಾರೋ ತಗೊಳ್ಳೋರು ದುಡ್ಡು ಕೊಡದೆ ಈಗ ತಗೊಂಡ್ಬಿಡ್ತೇವೆ ಆಮೇಲೆ ಕೊಡ್ತೇವೆ ಅಂತೇಳಿ ಅವ್ನು ತೋಪೆದ್ದು ಹೋದ ಅಂತಂದ್ರೆ ನಾಳೆ ಅವನು ವಾಪಸ್ ಕೊಡೋದು ಹೇಗೆ ಅನ್ನೋ ಈ ಟೆನ್ಷನ್ನಲ್ಲಿ ಅವನಿಗೆ ಲೋಭ ಸಂತ್ಯಾಗ ಇಲ್ಲದೆ ಇರುವುದರಿಂದ ಉದ್ವಿಗ್ನತೆ ಅನ್ನೋದು ಕಟ್ಟಿಟ್ಟ ಬುದ್ಧಿ. ನನ್ನ ಪ್ರಾಡಕ್ಟ್ ಬಂದಿದೆ, ಇಷ್ಟನ್ನ ಮಾರಾಟ ಮಾಡಲಿಕ್ಕೆ ಜನರ ವ್ಯವಸ್ಥೆ ಅಂತೂ ಸರಿಯಾಗಿ ಮಾಡಿದ್ದೇನೆ, ಮಾಡುವುದು ಬಿಡುವುದು ಅದರ ವ್ಯವಸ್ಥೆಯಲ್ಲಿ ಫಲ ಕೊಡೋನವನು, ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ಆದರೆ ಲಾಭ ಅನ್ಕೊಳ್ಳದೆ ವ್ಯವಸ್ಥೆಯ ಹೊರ ಮೈಯಿಂದಲೇನೆ ಜನ ಬಂದು ಅದನ್ನು ಸ್ವೀಕರಿಸ್ಲಿಕ್ಕೆ ಶುರು ಮಾಡ್ತಾರೆ. ನಾವೇನು ಅನ್ಕೊಂಡಿದೀವೋ ಆ ವ್ಯವಸ್ಥೆ ಬಿಟ್ಟು ಬೇರೆಯವರೆಲ್ಲ ಕೇಳಲಿಕ್ಕೆ ಶುರು ಮಾಡ್ತಾರೆ. ನಾವು ಇಷ್ಟು ಜಾಗಕ್ಕೆ ಕಳಿಸಿರ್ತೇವೆ ಮಾರಾಟ ಮಾಡುವವರನ್ನ, ಆದ್ರೆ ಅಲ್ಲಿಗಿಂತ ಆಚೆಯವರೇ ಜಾಸ್ತಿ ಕೇಳಲಿಕ್ಕೆ ಶುರು ಮಾಡ್ತಾರೆ. ಮಾರಾಟ ಮಾಡಿದ ಹೋದವರಿಗೆ ಎಷ್ಟು ರೆಸ್ಪಾನ್ಸ್ ಬರಬೇಕು ಅದಕ್ಕಿಂತ 10 ಪಟ್ಟು ರೆಸ್ಪಾನ್ಸು ಮಾರಾಟಕ್ಕೆ ಹೋಗದ ಜಾಗದಿಂದ ಬರ್ಲಿಕ್ಕೆ ಶುರುವಾಗಿ ವ್ಯಾಪಾರ ವೃದ್ಧಿ ಆಗ್ಲಿಕ್ಕೆ ಶುರುವಾಗುತ್ತೆ. ಲೋಭ ಬಿಟ್ಟಿದ್ದ ಅಂದ್ರೆ ಅವನಿಗೆ ಸಿಗುವುದು ಹೌದಾಗಿದ್ರೆ ಅದನ್ನು ಯಾರು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಲಾಭ ಸಂತ್ಯಾಗ ಇದ್ದಲ್ಲಿ ಅವನಿಗೆ ಅನುದ್ವಿಗ್ನತೆ, ಶಾಂತಿ ಅನ್ನೋದು ಒದಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಶಾಂತಿಂ ಪಶ್ಯಾಮಿ ತೇನಘ, ಈ 3 ವಿಷಯವನ್ನು ಗಮನ ಇಡು. ಪಡೆಯುವ ವಿದ್ಯೆಯನ್ನು ತಪಸ್ಸಿನಂತೆ ಪಡೆ, ಇಂದ್ರಿಯಗಳನ್ನು ವಿಷಯ ಪದಾರ್ಥಗಳಲ್ಲಿ ಜಾರದಂತೆ ನೋಡಿಕೋ, ಬೇಡವಾದ ವಿಷಯಗಳು ನನಗೆ ಬೇಕು 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 ಅನ್ನೋದನ್ನ ಲೋಭ ಸಂತ್ಯಾಗ ಮಾಡು. ಇದರಿಂದ ನಿನಗೆ ಶಾಂತಿ ತನ್ನಿಂದ ತಾನೇ ಲಭಿಸ್ಲಿಕ್ಕೆ ಶುರುವಾಗುತ್ತೆ. ಯಾವಾಗ ನೀನು ನನಗೆ ಇದೂ ಬೇಕು, ಇನ್ನೂ ಬೇಕು, ಮತ್ತೂ ಬೇಕು, ಅನ್ನೊಂದು ಬೇಕು, ಮತ್ತೊಂದು ಬೇಕು ಅಂತ ಎಷ್ಟು ಬೇಕುಗಳ ಬೆನ್ನ ಹಿಂದೆ ಬೆಂಬಿಡದ ಬೇತಾಳನಾಗ್ತೀಯೋ ಕೊನೆವರೆಗೂ ಬೇತಾಳನಾಗಿ ಉಳಿದು ಬಿಡ್ತೀವಿ. ನೀನು ಅದರಿಂದ ಮುಕ್ತಿ ಪಡೆದು ಸುಖ ಪಡಬೇಕಾದ ಸ್ಥಿತಿಗೆ ನೀನು ಹೊಂದುವುದಿಲ್ಲ. ಬುದ್ಧ್ಯ ಭಯಂ ಪ್ರಣುದತಿ ತಪಸಾ ವಿಂದತೆ ಮಹತ್, ಗುರು ಶುಶ್ರೂಷಯ ಜ್ಞಾನಂ ಶಾಂತಿಂ ಯೋಗೇನ ವಿಂದತಿ. ಬುದ್ಧ್ಯ ಭಯಂ ಪ್ರಣುದತಿ, ಯಾರಿಗೆ ಬುದ್ಧಿ ಇರುತ್ತೋ, ವಿವೇಕ ಇರುತ್ತೋ, ಏನೋ ಒಂದು ಸುರುಳಿ ಸುತ್ತಿದ್ದು ಕಾಣಿಸ್ತು, ಎಗರಿ ಹಿಂದಕ್ಕೆ ಹಾರಿದ ಹಾವು ಅನ್ಕೊಂಡು. ಆಮೇಲೆ ಬೆಳಕು ಬಿದ್ದಾಗ ಅದು ಅಲ್ಲಾಡ್ತಿಲ್ಲ, ಅದರಲ್ಲಿರುವ ರೇಖೆಗಳನ್ನು ನೋಡಿದಾಗ ಗೊತ್ತಾಯಿತು ಅದು ಹಾವಲ್ಲ, ಹಗ್ಗ. ಬುದ್ಧಿಯ ಭಯಂ ಪ್ರಣುದತಿ, ವಿವೇಕದಿಂದ ಯೋಚನೆ ಮಾಡಿ ನಿಧಾನಕ್ಕೆ ಕಡ್ಡಿ ತೆಗೆದು ಸರಿಸಿದ, ನೋಡಿದ್ರೆ ಸುಮ್ಮನೆ ಹೀಗೆ ಬಿತ್ತು. ನೋಡಿದ್ರೆ ಹಗ್ಗ, ಹಾವಿನ ಥರನೇ ಸಿಪ್ಪೆ ಇರೋ ಥರದ ಒಂದು ಹಗ್ಗವನ್ನು ಯಾರು ಸುತ್ತಾಕಿ ಅಲ್ಲಿ ನಿಲ್ಲಿಸಿದ್ದ, ಅಥವಾ ಮರದ್ದೇ ಒಂದು ಚಂದದ ಹಾವಿನ ಹಾಗಿರುವುದನ್ನು ತಂದು ನಿಲ್ಲಿಸಿದ್ದ, ಅಥವಾ ಒಂದು ಹಾವೇ ಸತ್ತು ಬಿದ್ದಿತ್ತು. ಸತ್ತು ಬಿದ್ದರೆ ಆಮೇಲೆ ನಾವು ಹೆದರಲ್ಲ. ಯಾವಾಗ ವಿವೇಕದಿಂದ ಯೋಚನೆ ಮಾಡ್ತಾನೆ ಅದು ನಿಜವಾಗಿ ಹಾವು ಹೌದಾ, ಇಲ್ಲ ಅಂದ್ರೆ ಕಂಡದ್ದು ಹಾವು ಓಡಿ ಬರ್ತಾನೆ, ವಿವೇಕ ಯೂಸ್ ಮಾಡುವುದಿಲ್ಲ. ಆಮೇಲೆ 3-4 ದಿವಸ ಆದ್ರೂ ಕೂಡ ಪರೀಕ್ಷೆ ಮಾಡ್ಲಿಕ್ಕೆ ಹೋಗದೆ ಪ್ರತಿ ದಿವಸ ಹಾವಿದೆ, ಯಾವಾಗ ಮಂಚದ ಮೇಲೆ ಬರುತ್ತೋ ಏನೋ, ಅದು ಮಂಚದ ಕೆಳಗಿತ್ತು, ಮಂಚದ ಮೇಲೆ ಬರುತ್ತೆ, ನಿದ್ದೆನೇ ಇಲ್ಲ ಅವನಿಗೆ. ಎಷ್ಟು ದಿವಸದ ತನಕ ಅದನ್ನು ಪರೀಕ್ಷೆ ಮಾಡದೆ ಹಾಗೆ ಬಿಡ್ತಾನೋ ಅಷ್ಟು ದಿನದ ತನಕವೂ ಕೂಡ ಆಗ್ಲೇ ಪರೀಕ್ಷೆ ಮಾಡದೆ ಹೋದ. ಆಮೇಲೆ ನೆಕ್ಸ್ಟ್ ಯಾರೋ ಬಂದರು, ಅವ್ರು ನೋಡ್ಲಿಲ್ಲ, ಇವನು ಟೆನ್ಷನ್ ಅಲ್ಲಿ ಬಾತ್ರೂಮ್ ಅಲ್ಲಿ ಹೋಗಿ ಅಡಗಿ ಕೂತು ಸ್ವಲ್ಪ ಹೊತ್ತು ಸ್ನಾನ ಮಾಡ್ತಾ ಇದ್ದ. ಅವ್ರು ಬಂದರು, ಅವ್ರದ್ದು ಆಟದ ಸಾಮಾನು ಅಂತ ಹಗ್ಗನ್ನು ತಗೊಂಡು ಹೋಗ್ಬಿಟ್ರು. ಅವನು ಮತ್ತೆ ವಾಪಸ್ ಬಂದಾಗ ನೋಡ್ತಾನೆ, ಇಲ್ಲ, ಎಲ್ಲೋ ಬೇರೆ ಕಡೆ ಸೇರ್ಕೊಂಡ್ಬಿಟ್ಟಿದೆ. ರಾತ್ರಿ ಮಲಗುವ ಹಾಗೆಲ್ಲ ಪಕ್ಕದ ಸೈಡಿಗೆಲ್ಲ ರಟ್ಟಿಟ್ಕೊಂಡು ಮಲಗಿರ್ತಾನೆ. ಇವತ್ತು ನಿನ್ನೆ ಹಾವು ನೋಡಿ ನನ್ನ ಕಣ್ಣಾರೆ ನಾನು ಹಾವು ನೋಡಿದ್ದೇನೆ, ಆಗ ಇತ್ತು. ಆಮೇಲೆ ಸ್ವಲ್ಪ ಹೊತ್ತು ಭಯದಿಂದ ಹೆದರಿ ಎಲ್ಲೋ ದೂರಕ್ಕೆ ಹೋಗಿ ಮತ್ತೆ ಬಂದು ನೋಡುವಾಗ ಅದಿಲ್ಲ, ಅದಾಗಿ ಇಲ್ಲೇ ಎಲ್ಲೋ ಹಾವು ಸೇರ್ಕೊಂಡಿದೆ. ಅದೇ ಸಮಯ ಅವನು ವಿವೇಕದಿಂದ ಅದೇನು ಅಂತ ಒಂದು ಸರ್ತಿ ರಕ್ಷಣೆ ಮಾಡ್ಕೊಳ್ಬೇಕು. ಏನು ಅಂತ ನೋಡ್ತೇನೆ ಅಂತೇಳಿ ಸೀದಾ ಕೈ ಹಾಕೋದಲ್ಲ, ಅದು ಕಚ್ಚಿಸ್ಕೊಂಡ್ಮೇಲೆ ಆಮೇಲೆ ಹೇಳಿದ್ರು ನನಗೆ ಅದು ಏನು ಅಂತ ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ದಾರೆ. ರಕ್ಷಣೆ ಯುಕ್ತವಾಗಿ ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡುವಾಗಲೂ ಬುದ್ಧಿ ಉಪಯೋಗಿಸ್ಬೇಕು. ಅದು ಕಚ್ಚದ ಹಾಗೆಯೂ ಬುದ್ಧಿ ಉಪಯೋಗಿಸುವುದು ಒಂದು ಪರೀಕ್ಷೆಯ ಕ್ರಮವೇ. ಪರೀಕ್ಷೆ ಮಾಡಬೇಕು ಹೇಳಿದ್ದಾರೆ,
ಅದನ್ನ ಹೇಗೆ ಪರೀಕ್ಷೆ ಮಾಡ್ಬೇಕು ಹೇಳಿದ್ರೆ ಅದನ್ನ ಕಚ್ಚುತ್ತೆ ನಂಗೆ ಗೊತ್ತಿತ್ತಾ ಅಂತೆಲ್ಲ ಆಮೇಲೆ ಪೆದ್ದಂತರ ಮಾತಾಡಿದ್ರೆ ಉಪಯೋಗ ಇಲ್ಲ. ಅದನ್ನ ರಕ್ಷಣೆ ಮಾಡಿಕೊಂಡು ಅದಕ್ಕೆ ಬೇಕಾದ ಸಿದ್ಧತೆಯನ್ನ ತಂದುಕೊಂಡು ನೋಡಿದಾಗ ಗೊತ್ತಾಗುತ್ತೆ. ಅಲ್ಲೇ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ದುಃಖ ಇಲ್ಲ. ಅದರಿಂದಾಗಿ ಬುದ್ಧಿಯಾ ಭಯಂ ಪ್ರಣುದತಿ, ಕತ್ತಲೆಯಲ್ಲಿ ಏನೋ ಒಂದು ಕಂಡಿತು ಅಂತಂದಾಗ ಆಗಲೇ ಅದನ್ನ ಪರಿಹಾರ ಮಾಡಿಕೊಂಡ್ರೆ ಭಯವನ್ನ ಮೀರಿ ನಿಲ್ಬಹುದು. ಕೆಲವೊಂದು ಸರ್ತಿ ಅದು ಏನೋ ನಿಜವೇ ಆಗಿದ್ರೆ ಆಗ್ಲೂ ಅದಕ್ಕೆ ಪರಿಹಾರ ಮಾಡುವುದಕ್ಕೆ ಹೌದು ಅಂತಾಯ್ತು ಅಂತ ಇಟ್ಕೊಳ್ಳಿ. ಈಗ ಹಾವು ಅಂತ ಹೌದು ಅಂತಾಯ್ತು, ಮತ್ತೆ ಗಾಬರಿ ಬೀಳುವುದೇನಿಲ್ಲ. ಹೌದು ಅಂತ ಗೊತ್ತಾಯ್ತಲ್ವಾ, ಜಾಗ್ರತೆ ಮಾಡ್ಕೊಂಡು ಅದನ್ನ ಯಾರು ಹಿಡಿಯೋರಿದ್ದಾರೆ ಅಥವಾ ಯಾವ ರೀತಿ ನನಗೆ ಅದು ಕತ್ತಲೆಯ ಜಾಗದಲ್ಲಿ ಒಂದು ಪೈಪ್ ಸಿಕ್ಕಿದ್ರೆ ಉದ್ದದ್ದು, ಅದರ ಮೂತಿಗೆ ಹಿಡಿದ್ರೆ ಅದಕ್ಕೆ ಬೇರೆ ಕಡೆ ಲೈಟ್ ಹಾಕಿಬಿಟ್ರೆ ಅದು ಪೈಪ್ ಒಳಗೆ ಬರುತ್ತೆ. ಈ ಕಡೆ ಬಂದ್ ಮಾಡ್ಕೊಂಡಿರ್ಬೇಕು, ಆಮೇಲೆ ಪೈಪ್ ಹಿಡ್ಕೊಂಡು ಅದಕ್ಕೆ ಹಾಕಿ ಅದು ಇಲ್ಲಿ ಬಂದು ಇನ್ನೊಮ್ಮ ಕೈಯಲ್ಲೇ ಬರುವ ಸ್ಥಿತಿ ಬರಬಾರ್ದು. ಅದಕ್ಕೊಂದು ಕವರ್ ಹಾಕಿ ಕಟ್ಟಿ ಪೈಪಲ್ಲಿ ಅದನ್ನ ಎದುರುಗಡೆ ಹಿಡಿದ್ರೆ ಅದು ಬೆಳಕಿದ್ದ ಜಾಗಕ್ಕಿಂತ ಸ್ವಲ್ಪ ಕತ್ತಲೆಯ ಜಾಗವನ್ನು ಅದು ಬಯಸುತ್ತೆ, ಅದರೊಳಗೆ ಹೋಗುತ್ತೆ. ಹೋದ ತಕ್ಷಣ ಹೀಗೆ ಉಲ್ಟಾ ಹಿಡಿದು ಆ ಪೈಪ್ ಅಂತ ತೆಗೆದು ಬಟ್ಟೆ ಕಟ್ಟಿಬಿಟ್ರೆ ಅಥವಾ ಚೀಲ ಕಟ್ಟಿಬಿಟ್ರೆ ಅದರೊಳಗಿರುತ್ತೆ. ಆಮೇಲೆ ಯಾರೋ ಕರೆದು ಚೀಲ ತೂತಿದ್ಯಾ ನೋಡ್ಕೊಳ್ಳಿ, ಏನೇನೋ ಮಾಡ್ಲಿಕ್ಕೆ ಹೋಗಿ ಕೊನೆಗೆ ಹೇಳಿದ್ರು ಅದು ತೂತಿದ್ದು ನಂಗೆ ಗೊತ್ತಿಲ್ಲ, ನಾನೇನ್ ಮಾಡ್ಲಿ ಅಂತ ಅನ್ನೋ ಪರಿಸ್ಥಿತಿ ಬರ್ಬೋದು. ಬಹಳ ಸುಲಭ. ಪೇಜಾವರ ಶ್ರೀಗಳದ್ದು ನೀವು ಬಹುಶಃ ವಿಡಿಯೋ ನೋಡಿದ್ರೆ ಅವರಿಗೆ ಬರೀ ಒಂದು ಈ ತೆಂಗಿನ ಮರದ ಸೋಗೆ ಇದೆಯಲ್ಲ, ಅದರ ತುದಿ ಅದನ್ನ ನೀವು ಅದರ ಎಲೆ ಎಲ್ಲ ತೆಗೆದ್ರೆ ಒಂದು ಕಡ್ಡಿ ಬರುತ್ತೆ. ಆ ಕಡ್ಡಿ ತುದಿ ತುಂಬಾ ತಳ್ಳಿಗಿರುತ್ತೆ. ಅದನ್ನು ಒಂದು ತರದಲ್ಲಿ ಒಂದು ಕೊಕ್ಕೆ ತರ ಹಾಕಿ ಅದನ್ನು ಹಿಡಿದ್ರೆ ಅದರ ಮೂತಿ ಅದರೊಳಗೆ ಬಂದ್ರೆ ಅದನ್ನ ಎತ್ತಿ ಹಿಡಿದ್ರೆ ಇಡೀ ಹಾವು ನಿಮ್ಮ ಕೈಯಲ್ಲಿರುತ್ತೆ. ಎಲ್ಲಿ ಬೇಕಾದ್ರೂ ಕವರಲ್ಲಿ ಹಾಕಿ ಸೀದಾ ಪ್ಯಾಕ್ ಮಾಡಿ ತಗೊಂಡೋಗ್ಬಿಟ್ರೆ ಆಯ್ತು. ಅಂದ್ರೆ ಅದು ಸ್ವಲ್ಪ ಧೈರ್ಯ ಬೇಕು. ಅದಕ್ಕೆ ಬುದ್ಧಿ ಅಂದ್ರೆ ಧೀ ಅಂತಂದ್ರೆ ಅದಕ್ಕೆ ಧೀರ ಅಂತ ಹೇಳುದು. ಧೀರ ಅಂದ್ರೆ ವಿವೇಕಶಾಲಿಯಾಗಿ ಏನು ಆಗಲ್ಲ ಅದರ ಬೇರೆ ಆಗು ಹೋಗುಗಳನ್ನು ಯೋಚನೆ ಮಾಡುವಂತವನಿಗೆ ಭಯ ಅನ್ನೋದನ್ನ ದೂರ ಮಾಡ್ಕೊಳ್ಳಿಕ್ಕಾಗತ್ತೆ. ತಪಸಾವಿಂದತೆ ಮಹತ್, ತಪಸ್ಸಿನಿಂದ ಮಹತ್ವವನ್ನು ಪಡೀತಾನೆ. ತಪಸ್ಸು ಅಂದ್ರೆ ಒಂದು ವಿಷಯದಲ್ಲಿ ನಿರಂತರವಾದ ಏಕಾಗ್ರಚಿತ್ತವಾದ ಸಾಧನೆ, ಪ್ರಯತ್ನ. ಒಂದ್ ದಿವಸ ಮಾತ್ರ ಮಾಡಿ ಆಮೇಲೆ ನಾಳೆಯಿಂದ ಅಯ್ಯೋ ಇದೆಲ್ಲ ಸರಿ ಇಲ್ಲ ಕಲೀಲಿಕ್ಕೆ ಅಂತ ಕೂತ ಮೇಲೆ ಅದು ತಪಸ್ಸು. ಅಥವಾ ಒಂದು ಕೆಲಸ ಅಂತ ಬಂದ್ಮೇಲೆ ಆ ಕೆಲಸ ಮುಗಿಯೋ ತನಕ ಒಂದು ತಪಸ್ಸು. ಯಾವುದೇ ಇರ್ಲಿ, ಯಾವುದೇ ಒಂದು ಏನ್ ಹೇಳುದು ಅದನ್ನ ಮಧ್ಯದಲ್ಲಿ ಎಲ್ಲೂ ಕೂಡ ಜಾರ್ಲಿಕ್ಕೆ ಬಿಡದ ಹಾಗೆ. ಒಂದ್ ದಿವಸ ಮಾಡುದು 4 ದಿವಸ ಬಿಡುದು, ಮತ್ತೊಂದು ದಿವಸ ಮಾಡುದು, ಮತ್ತೆ 4 ದಿವಸ ಬಿಡುದು, ಹಾಗಿರ್ಬಾರ್ದು. ಅಥವಾ ಮಾಡುವುದೇ ವಾರಕ್ಕೆ ಒಂದು ದಿವಸ ಆದ್ರೂ ಆ ವಾರವನ್ನೇ ಯಾವತ್ತೂ ತಪ್ಪಿಸಬಾರ್ದು. ಆ ವಾರ ಅದಕ್ಕೇನೆ ಮೀಸಲು. ಈಜ್ಲಿಕ್ಕೆ ಹೋಗ್ಬೇಕು, ಕಲಿಬೇಕು ಅಂತ ಆಸೆ ಯಾರಿಗೆ. ಕಲೀಲಿಕ್ಕೆ ಅಂತ ಹೋದ, 1 ವರ್ಷ ಒಂದು ದಿವಸ ಹೋದ, ಈಜ್ದ, ಸ್ವಲ್ಪ ನೀರು ಕುಡಿದ್ಮೇಲೆ ಒಂದು ಮೂಗಿಗೋಯ್ತು, ತಲೆಗೋಯ್ತು, ಕಣ್ಣಿಗೋಯ್ತು ಅಂತ ಹೇಳಿ ಮತ್ತೆ 1 ವರ್ಷ ಬಿಟ್ಟ. ಅದಕ್ಕೆ 15-20 ದಿವಸದ್ದೆಲ್ಲ ಚಾರ್ಜ್ ಕಟ್ಟಿದ್ದಾನೆ. ಅವ್ರೇನು ವಾಪಸ್ ಕೊಡಲ್ಲ. ನೀನ್ ಬರ್ಲಿಲ್ಲ ಅಂದ್ರೆ ನೀನ್ ನಡೆ ಬರ. ನಾವು ಕಲಿಸ್ಲಿಕ್ಕೆ ನಾವಂತೂ ಆ ಟೈಮಿಗೆ ರೆಡಿ ಇದ್ದೇವೆ. ಮುಂದಿನ ವರ್ಷ ಮತ್ತೆ ಬಂದ, ನಾನು ಹೋದ್ಸಲ ಕೊಟ್ಟಿದ್ದ ಅದರದ್ದು ಕ್ಷಮೆ ಮಾಡಿ ನನ್ನನ್ನು ಈಗ ಮತ್ತೆ ನೀರಿಗೆ ಸೇರಿಸಿ. ಅದು ಮುಗಿದೋಯ್ತಪ್ಪ. 15 ದಿವಸದೊಳಗೆ ಬಂದ್ರೆ ಅದು ಆ ದಿವಸಕ್ಕೆ ಲೆಕ್ಕ. ಮತ್ತೆ ಕಟ್ಟು, ಮತ್ತೆ ಬಂದ ಆ ದಿವಸ, ಮತ್ತೆ ನೀರು ಕುಡ್ದ, ಓಡ್ದ. ಹಾಗಿದ್ರೆ ಉಪಯೋಗ ಇಲ್ಲ. ಆ 15 ದಿವಸ ಅಂತ ಏನು ನಾವೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ, ನೀರು ಕುಡಿಲಿ ಬಿಡ್ಲಿ ಏನಾದ್ರೂ ಆಗಲಿ, ಈಜು ಕಲ್ತೆ ಹೊರಗೆ ಬರುದು ಅಂತ ಯೋಚನೆ ಮಾಡಿ ಈಜಿದ ಅಂದ್ರೆ ಆಗ ಅದು ಸಿದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ತಪಸ್ಸು ನಮಗೆ ತಪಸಾವಿಂದತೆ ಮಹತ್. ಯಾರು ಹಠ ತೊಟ್ಟು ಆ ಕೆಲಸ ಆಗುವ ತನಕನೂ ಬಿಡಲ್ಲ ಅಂತ ನಿಶ್ಚಯವಾಗಿ ಆಲೋಚನೆ, ನಿರಂತರವಾಗಿ ಅದರ ಒಳಿತನ್ನ ಆಲೋಚಿಸುವುದು. ಮತ್ತು ಸ್ವಲ್ಪ ಕಷ್ಟ ಬಂದಾಗ, ಈಗ ಈಜಿಗೆ ಹೋದಾಗ ಕಷ್ಟ ಬರುತ್ತೆ. ಮೂಗಲ್ಲಿ ನೀರು ಹೋಗುತ್ತೆ, ಕಣ್ಣೊಂಚೂರು ಉರಿ ಅನ್ಸುತ್ತೆ, ಕಿವಿಗೆಲ್ಲ ಹೋದಾಗ ಕುಳು ಆಗುತ್ತೆ, ನೀರು ಗಂಟ್ಲಲ್ಲಿ ಹೋಗಿ ಹೊಟ್ಟೆ ತುಂಬ್ದಾಗ ಅನ್ಸ್ಬಿಡುತ್ತೆ. ಹುಡುಗಿ ಹೇಳುವಾಗ ಒಂದು 4 ಸರ್ತಿ ಕಷ್ಟ ಆಗುತ್ತೆ. ಅಯ್ಯೋ ಎಂತ ನೀರು ಅದು ಅಂತ್ಯ ಆದಾಗ್ಲಂತೂ ಮೋರಿ ತೊಳೆದಾಗಿರುತ್ತೆ ಒಳಗೆಲ್ಲ. ಅಂದ್ರೆ ಆ ರೀತಿ ಹೊಟ್ಟೆಯಲ್ಲಿ ಇದ್ದದ್ದೆಲ್ಲ ಗಲೀಜು ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಇನ್ನೊಮ್ಮೆ ಬೇಡಪ್ಪ ಅಂತ ಅನಿಸುತ್ತೆ ಒಂದು ಕ್ಷಣಕ್ಕೆ. ಆ ಕಷ್ಟ ಸಹಿಸ್ಕೋಬೇಕು, ಈಜು ಬರಬೇಕು ಅನ್ನೋ ತನಕ. ಯಾಕಂದ್ರೆ ಬಹಳ ಜನ ಈಜ್ತಾ ಇದ್ದಾರೆ, ಆಗದೇ ಇರೋ ಸಂಗತಿ ಅಲ್ಲ. ನಾನು ಬೆಂಕಿಯಲ್ಲಿ ಕೈ ಇಟ್ಕೊಂಡು ಸುಡ್ದಾಗ ಮಾಡ್ತೇನೆ ಅಂತ ಒಂದು ಹುಚ್ಚು. ಯಾರಿಗೆ ಬೆಂಕಿ ಇಟ್ಟು ಅವ್ರ ಕೈಗೆ ಸುಡುತ್ತೆ, ಅದಲ್ಲ. ಯಾವುದು ಎಲ್ರಿಗೂ ಮಾಡ್ಲಿಕ್ಕೆ ಆಗುತ್ತೆ, ಯಾವುದು ಇಲ್ಲಿ ತನಕ ಯಾರೋ ಮಾಡಿ ಸಿದ್ಧಿಯನ್ನು ಪಡೆದಿದ್ದಾರೆ ಅಂಥದಕ್ಕೆ ಪ್ರಯತ್ನ ಮಾಡುವಾಗ ತಪಸ್ಸು ಬೇಕು, ಸಹಿಸಿಕೊಳ್ಳುವಿಕೆ ಬೇಕು. ಯಾಕೆ ಸಹಿಸಿಕೊಳ್ಳುವುದು ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ಅದರ ಫಲ ಪಡೆದದ್ದು ನಮ್ಮ ಮನಸ್ಸಿನಲ್ಲಿ ವಿವೇಚನೆಯಲ್ಲಿ ಅದಿದೆ ಅಂತ ಆದಾಗ. ಅದರಿಂದಾಗಿ ತಪಸ್ಸು ಅಂದ್ರೆ ವಿವೇಚನೆಯಿಂದ ಆಲೋಚಿಸಿ, ತಪಸಾವಿಂದತೆ ಮಹತ್. ತುಂಬಾ ಆಲೋಚನೆ ಮಾಡಿ ತುಂಬಾ ಪ್ರಯತ್ನ ಪಟ್ಟಾಗ ಮಹತ್ವವನ್ನು ಸಂಪಾದಿಸ್ಲಿಕ್ಕಾಗುತ್ತೆ. ಗುರು ಶುಶ್ರೂಷಯ ಜ್ಞಾನ. ಜ್ಞಾನ ಬರಬೇಕಾ? ಗುರುಗಳಲ್ಲಿ
ನಿರಂತರ ಸೇವೆ ಮಾಡಬೇಕು. ಇದನ್ನು ದೇವರು ತೋರಿಸಿದ. ಸ್ವತಃ ಕೃಷ್ಣನು ಸರ್ವವಿದ್ಯಾ ಪ್ರವೀಣ. ಅವನು ಹುಟ್ಟುತ್ತಾನೇ ಬೇಕಾದಷ್ಟು ಆಗಲೇ ಅವನು ಕ್ಷತ್ರಿಯ ಕುಲೋಚಿತವಾದ ಸಂಸ್ಕಾರ ಪಡೆಯುವ ಮುಂಚೆನೆ ಬಾಲಕರ ಜೊತೆಗೆ ಈ ಗೂಳಿಗಳ ಜೊತೆಗೆ ಯುದ್ಧ ಮಾಡಿ ಅವನು ಮಲ್ಲ ಯುದ್ಧದಲ್ಲಿ ಪ್ರವೀಣನಾಗಿದ್ದ. ಅವನು ಕಲ್ತದ್ದು ಆಮೇಲೆ 11 ವರ್ಷದ ತನಕ ಅವನು ಓಡಾಡ್ತಾ ಇದ್ದಿದ್ದು ಕಾಡಲ್ಲೇ. ಮುಷ್ಟಿಕ ಮತ್ತು ಚಾಣೂರ ಇಬ್ಬರು ಮಲ್ಲರನ್ನು ಕೂಡ ಸಂಹಾರ ಮಾಡಿದ. ಆದರೆ ಅದಾದ್ಮೇಲೆ ಅವನಿಗೆ ಉಪನಯನ ಆಗಿ ಅದಕ್ಕೆ ಬೇಕಾದ ಕ್ಷತ್ರಿಯೋಚಿತವಾದ ಸಂಸ್ಕಾರ, ಕುದುರೆ ಸವಾರಿ ಇತ್ಯಾದಿಗಳನ್ನೆಲ್ಲ ಕಲ್ತಾದ್ಮೇಲೆ ಅವನಿಗೆ ಮತ್ತೆ ರಾಜ ವ್ಯವಸ್ಥೆಯ ಮಧ್ಯದಲ್ಲಿ ಕಲೀಲಿಕ್ಕೆ ಅಂತ ಜಾಗ ಸಿಕ್ತು. ನಂದಗೋಪನ ಮನೆಯಲ್ಲಿ ಏನ್ ಸಿಕ್ತಿತ್ತು ಅವನಿಗೆ ಕಲೀಲಿಕ್ಕೆ? ಹಸುಗಳ ಜೊತೆಗೆ ಮೇಯ್ಲಿಕ್ಕಿದ್ದದ್ದು. ಆದ್ರೂ ಅಲ್ಲಿರುವ ಗೂಳಿಗಳನ್ನು ಉಪಯೋಗಿಸ್ಕೊಂಡ. ಆದ್ರೂ ಅಲ್ಲಿ ಕುದುರೆಯನ್ನು ಹಿಡಿದು ಅದರ ಮೇಲೆ ಸವಾರಿ ಮಾಡಿ ಕೇಶಿ ಅನ್ನುವ ರಾಕ್ಷಸನನ್ನು ಕೊಂದ. ಯಾವುದು ಸಿದ್ಧಿಸ್ಲಿಕ್ಕೆ ಅವನಿಗೆ ಬೇರೆ ಸಹಾಯದ ಅಪೇಕ್ಷೆ ಇರಲಿಲ್ಲ. ಆದ್ರೂ ಗುರುಗಳನ್ನ ಬಿಟ್ಟು ಕೊಡಬಾರದು. ಗುರುಗಳು ಅಂತ ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಅಂಗ. ನಾವು ಹೇಳ್ತೇವೆ ಗುರುವಿನ ಗುಲಾಮನಾಗುವ ತನಕ ದೊರೆಯದ ಅಣ್ಣ ಮುಕುತಿ ಅಂತ ತೊಡೆ ತಟ್ಟಿದ್ವು ಅಂತಷ್ಟೇ. ಆದ್ರೆ ನಿಜವಾಗಿ ಗುರು ಶುಶ್ರೂಷೆ ಅಂತ ಆ ಶುಶ್ರೂಷ ಅನ್ನುವ ಶಬ್ದದ ಅರ್ಥವೂ ಕೂಡ ಕೇಳುವುದಕ್ಕಾಗಿ ಬಯಸಿ ಮಾಡುವ ಸೇವೆ. ಬರೀ ಕೇಳ್ತೇವೆ ಅಂದ್ರೆ ಸಾಕಾಗುದಿಲ್ಲ. ಅವರ ಮನಸ್ಸು ನೋಯಿಸದಂತೆ ಅವ್ರಿಗೆ ಏನ್ ಮಾಡಬೇಕು ಅಂಥದ್ದನ್ನ ಮಾಡಿ. ನೀವು ಉದಂಕನ ಕಥೆಯನ್ನು ನೋಡಿದರೆ, ಅಥವಾ ಅದಕ್ಕಿಂತ ಪೂರ್ವದಲ್ಲಿ ಬೈದನ ಕಥೆಯನ್ನು ನೋಡಿದರೆ, ಅಥವಾ ಆರುಣಿಯ ಕಥೆಯನ್ನು ನೋಡಿದರೆ, ಅಥವಾ ಇನ್ನೊಂದು ಸಲ ಹೀಗಾಗ್ಬೋದು. ನಮ್ಮ ಪ್ರಯತ್ನ ಮತ್ತು ಶ್ರದ್ಧೆ ತಿಳ್ಕೊಳ್ಳೋ ವಿಷಯದಲ್ಲಿ ಪ್ರಾಮಾಣಿಕವಾಗಿತ್ತು. ನಾವು ಸೇವೆ ಮಾಡಿದ್ದು ಪ್ರಾಮಾಣಿಕ. ಆ ಗುರುವೇ ಎಡವಟ್ಟಾಗಿದ್ರೆ ಗೊತ್ತಾದ್ಮೇಲೆ ಬೇರೆ ದಾರಿಯನ್ನು ಹುಡುಕ್ಬೋದು. ಆದ್ರೆ ಅಲ್ಲಿ ತನಕ ಮಾಡಿದ ವ್ಯರ್ಥನ ಅಂದ್ರೆ ಇಲ್ಲ. ಯಾಕೆಂದ್ರೆ ಈ ಗುರುವಿಗೆ ಸೇವೆ ಮಾಡಿದ್ದೇ ಅಲ್ಲ ನಾವು. ಆ ಗುರುವಿನಲ್ಲಿರುವ ಆಚಾರ್ಯ ದೇವೋ ಭವ ಅಂತ ನಾವು ಯಾರನ್ನ ನಿತ್ಯ ಸ್ಮರಣೆ ಮಾಡುತ್ತೇವೋ ಅಂಥ ದೇವರ ಸೇವೆ ಮಾಡಿದ್ ನಾವು. ಗುರುವಿನಲ್ಲಿ ನಿಂತು ಗುರು ಪ್ರೀತಿಯನ್ನ ತೋರಿಸಿದ್ದು ದೇವರು. ತಂದೆಯ ಪ್ರೀತಿಯನ್ನ ತೋರಿಸಿದ್ದು ತಂದೆಯಲ್ಲಿ ನಿಂತು ದೇವರು. ತಾಯಿಯಲ್ಲಿ ನಿಂತು ಪ್ರೀತಿ ತೋರಿಸಿದ್ದು ತಾಯಿಯ ರೂಪದಲ್ಲಿರುವ ದೇವರು. ಅದನ್ನಾಗಿ ತಾಯಿ ಅಂತ ಒಬ್ಬಳು ಬೇರೆ ಇದ್ದಾಳೆ. ತಾಯಿಯ ರೂಪದಲ್ಲಿ ಪ್ರೀತಿ ತೋರಿಸುವ ದೇವರು ಒಬ್ಬ ಬೇರೆ ಇದ್ದಾನೆ. ಪ್ರತಿ ಪಾತ್ರದಲ್ಲೂ ನಮಗೆ ಹಾನಿ ಮಾಡುವಾಗಲೂ ಹಾಗೇನೆ ಶತ್ರುಗಳ ರೂಪದಲ್ಲಿ ಭಗವಂತನೇ ನಿಂತು ಶತ್ರು ಆಗ್ತಾನೆ ನಮಗೆ. ಆದ್ರೆ ಆ ಶತ್ರು ಆಗುದು ನಮ್ಮೇಲ್ ಕೋಪದಿಂದ ಅಲ್ಲ, ನಮ್ಮ ಕರ್ಮದ ವ್ಯವಸ್ಥೆಯಿಂದ. ನಮಗದು ಅರ್ಥ ಆಗ್ಬೇಕು. ದೇವರು ಪ್ರೀತಿ ತೋರಿಸುವಾಗ ನಮ್ಮ ಬಂಧುಗಳ, ಮಿತ್ರರ, ತಂದೆಯ, ತಾಯಿಯ, ಆಚಾರ್ಯರ ಸ್ಥಾನದಲ್ಲಿ ನಿಂತು ಆಯಾ ಪ್ರೀತಿಯನ್ನು ತೋರಿಸ್ತಾನೆ. ಇನ್ನು ಉಳಿದಂತೆ ಶತ್ರುಗಳ ಸ್ಥಾನದಲ್ಲಿ ನಿಂತು ನಮ್ಮ ಕರ್ಮ ಪ್ರತಿಫಲಿಸುವುದಕ್ಕೋಸ್ಕರ ಅಲ್ಲಿ ನಿಂತು ಕಷ್ಟಗಳನ್ನು ಕೊಡ್ತಾನೆ. ಅಲ್ಲಿಯೂ ಕೊಡುದು ಆ ಶಕ್ತಿಗಳಾಗಿ ಭಗವಂತನೇ. ಆದ್ರಿಂದಾಗಿ ಗುರು ಶುಶ್ರೂಷೆಯಿಂದ ಭಗವಂತನೇ ಗುರುಸ್ಥಾನದಲ್ಲಿ ನಿಂತು ಕೃಷ್ಣಂವಂದೇ ಜಗದ್ಗುರು. ಈ ಕಾರಣಕ್ಕಾಗಿ ನಾವು ಒಂದೇ ಅಂತ ಹೇಳುದು. ಬರೀ ಕೃಷ್ಣನಿಗೆ ಮಾತ್ರ ಜಗದ್ಗುರು ಅಂತ ಹೇಳುದಲ್ಲ. ಕೃಷ್ಣ ಎಲ್ಲೆಲ್ಲಿ ನಮಗೆ ವಿದ್ಯೆಯನ್ನು ಕೊಡುವ ಸ್ಥಾನದಲ್ಲಿ ನಿಂತಿದ್ದಾನೋ ಆ ಎಲ್ಲಾ ಗುರುಗಳಲ್ಲಿಯೂ ನಮಗೆ ರಕ್ಷೆಯನ್ನು ಕೊಡ್ತಾನೆ. ಆದ್ರಿಂದಾಗಿ ಆ ಗುರು ಶುಶ್ರೂಷೆಯ ವಿದ್ಯಾ, ಗುರು ಶುಶ್ರೂಷೆಯಿಂದಲೇನೆ ಜ್ಞಾನ ಪಡೆಯುವುದು ಅಲ್ಲಿಂದಲೇ. ಶಾಂತಿಂ ಯೋಗೇನ ವಿಂದತಿ. ಶಾಂತಿ, ಅವನು ಪ್ರತಿ ಪ್ರಶ್ನೆ ಕೇಳಿದ್ದು ನೆಮ್ಮದಿ ಬೇಕು, ನನಗೆ ಉದ್ವಿಗ್ನತೆ ಹೋಗಬೇಕು ಅಂತ. ಅದಕ್ಕೆ ಅದರ ವಿವರವನ್ನು ಕೊಟ್ಟ. ಯೋಗ ಅಂದ್ರೆ ಸಂಪರ್ಕ, ಪರಮಾತ್ಮನ ಜೊತೆಗಿನ ಸಂಪರ್ಕ. ಯೋಗ ಅಂದ್ರೆ ಉತ್ತಮವಾದ ಯೋಗ. ಯೋಗದಲ್ಲಿ ಎತ್ತರದ ಯೋಗ ಯಾವುದು ಅಂದ್ರೆ ಯೋಗ ಕರ್ಮಸು ಕೌಶಲಂ, ತಿಳಿದು ಮಾಡುವ ಜಾಣತನ ಮತ್ತು ತಿಳಿದು ಮಾಡಿ ಭಗವಂತನಿಗೆ ಒಪ್ಪಿಸುವ ಎಚ್ಚರಿಕೆ, ಇದು ಯೋಗ. ಈ ಯೋಗವನ್ನು ಯಾರು ನಡೆಸ್ತಾನೋ ಯೋಗೇನ ಶಾಂತಿಂ ವಿಂದತಿ. ಯೋಗ ಅಂದ್ರೆ ಭಗವಂತನ ಜೊತೆಗಿನ ಅವಿನಾಭಾವವಾದ ಸಂಬಂಧವನ್ನು ಯಾರು ನಿರಂತರ ಯೋಚನೆ ಮಾಡುತ್ತಿರ್ತಾನೋ ಅವನು ಯೋಗೇನ ಅತ್ಯಂತ ಸಹಜವಾದ ಯೋಗ. ಯೋಗ ಅಂದ್ರೆ ಭಗವಂತನ ನೆನಪು, ತಿಳುವಳಿಕೆಯಿಂದ ಕೂಡಿ ಭಗವಂತನನ್ನು ಸ್ಮರಿಸಿಕೊಳ್ಳುವ ಗುಣ. ಅದರಿಂದ ಶಾಂತಿಯನ್ನ ವಿಂದತಿ ಅಂತ ಈ ಪದ್ಯದಲ್ಲಿ ಹೇಳಿದರು. ಮತ್ತು ಕೆಲವು ವಿಶೇಷ ಸಂಗತಿಗಳನ್ನು ಮುಂದಿನ ಪದ್ಯಗಳಲ್ಲಿ ನಿರೂಪಣೆ ಮಾಡುತ್ತಾನೆ. ಮತ್ತೆ ಅದನ್ನು ನಾಳೆಯ 53ನೇ ಪದ್ಯ ಇನ್ನು ಆಗಬೇಕಾದ್ದು. ಅಲ್ಲಿಂದ ಮುಂದೆ ಚಿಂತನೆಯನ್ನ ಮುಂದಿನ ಶನಿವಾರದ ಅನುಸಂಧಾನದಲ್ಲಿ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು. ನಾಳೆ ಆಗ್ಬೋದಾ?